काषाय शोभितमनीय शिखानिवेशं दण्डत्रयोज्ज्वलकरं विमलोपवीतम् उद्यद्दिनेशनिभमुल्लसदूर्ध्वपुण्ड्रं रूपं तव स्तुयति राजदृशोर्ममग्रे शतमखमणिनीला चारुकल्हारहस्ता स्तनभरनमिताङ्गी सान्द्रवत्सल्यसिन्धुः अलकविनिहिताभिस्रग्भिरकृष्टनाथा विलसतु हृदि गोदा विष्णुचित्तात्मजानः उल्लासपल्लवितपालित सप्तलोकी निर्वाहकोरकितनेम कटाक्षलीलां श्रीरङ्गहर्म्यतलमङ्गलदीपरेखां श्रीरङ्गराजमहिषीं श्रियमाश्रयामः। कृष्णो रक्षतु नो जगत्त्रयगुरुः कृष्णं नमस्याम्यहम् कृष्णेनामरशत्रवो विनिगताः कृष्णाय तस्मै नमः। कृष्णादेव समुत्थितं जगदिदं कृष्णस्य दासोऽस्म्यहं कृष्णे तिष्ठति सर्वमेतदखिलं हे कृष्ण रक्षस्व मां। नीलातुङ्गस्तनगिरितटी सुप्तमुद्बोध्य कृष्णं पारार्ध्यं स्वं श्रुतिशतशिरःसिद्धमध्यापयन्ती सोच्छिष्टायां सजिनिगलितं यावलात्कृत्य पुङ्क्ते गोदा तस्यै नमैदमिदं भूय एवस्तु भूयः। अन्नवयल पुதுவை ஆண்டாளரங்கற்கு பண்ணு திருப்பாவை பல்பதியம் இன்னிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளை சொல்லு சூடிக் கொடுத்த சுடற்கொடியே தொல்பாவை பாடி அருள வல்ல பல்வளையாய் நாடி நீ வெங்கடவர்க்கென்ன விதி என்ன இம்மாத்தம் நாங்கடவா வண்ணமே நல்கு. ஆண்டாள் திருவடிகளே சரணம். புள்ளின் வாய் கேண்டானை பொல்லாவரக்கனை கிள்ளிக் களைந்தானை கீர்த்திமை பாடிப்போய் பிள்ளைகளெல்லாரும் பாவைக்களம் புக்கார் வெள்ளி எழுந்து வியாழமுறங்கித்து உள்ளும் சிலம்பினகான் உள்ளரையன் கோயிலில் வெள்ளை விழி சங்கின் பேரரவம் கேட்டிலையோ பிள்ளாய் எழுந்திராய் போதறிக் கண்ணினாய் பிள்ளைகளெல்லாரும் பாவைக்களம் புக்கார் வெள்ளி எழுந்து வியாழமுறங்கித்து உள்ளும் சிலம்பினான் போதறிக் கண்ணினாய் கொள்ளக் குளிர குடைந்து நீராடாதே பள்ளி கிடத்தியோ
பாவாய் நீ நன்னாளால் கள்ளம் தவிர்ந்து கலந்தேலோரெம்பாவாய். ஆண்டாள் ತಿರುವಡಿಗಳೇ ಶರಣಂ. ಶ್ರೇಯಪತಿಯಾಗಿ ಸರ್ವಸ್ಮಾತ್ ಪರನಾದ ಪರಮಾತ್ಮನನ್ನು ಭಾಗವತ ಗೋಷ್ಠಿಯನ್ನು ಮುಂದಿಟ್ಟುಕೊಂಡು ದೇವಿ ಆಂಡಾಳ್ ಆಶ್ರಯಣ ಮಾಡುತ್ತಿದ್ದಾಳೆ. ಆಯಾಯ ಭಾಗವತೋತ್ತಮೆಯ ಲಕ್ಷಣಗಳನ್ನು ಕೊಂಡಾಡುತ್ತಾ ಅವರವರಿಗೆ ಪ್ರಿಯವಾಗುವ ರೀತಿಯಲ್ಲಿ ಅವರಿಗೆ ಸುಪ್ರಭಾತಗಳನ್ನು ಗಾನ ಮಾಡುತ್ತಾ ಕೃಷ್ಣ ವೈಭವವನ್ನು, ಪರಮಾತ್ಮನ ವೈಭವವನ್ನು, ಅವನ ಚರಣಾರವಿಂದಗಳಲ್ಲಿ ಶರಣಾಗತರಾಗಿರ್ತಕ್ಕಂತಹ ತಮ್ಮ ಆಕಿಂಚನ್ಯ ಅನನ್ಯ ಗತಿತ್ವವನ್ನೆಲ್ಲ ಆಂಡಾಳ್ ನಿರೂಪಣೆ ಮಾಡುತ್ತಾ ಈ ಸಂಸಾರ ಮಂಡಲದಲ್ಲಿ ಇರ್ತಕ್ಕಂತಹ ಸಮಸ್ತ ಚೇತನರಿಗೂ ಕೂಡ ಭಗವದ್ ಅನುಭವ ಏರ್ಪಡತಕ್ಕಂತಹ ಒಂದು ಮಹಾಭಾಗ್ಯವನ್ನು ಪರಮಾತ್ಮ ಕರುಣಿಸುತ್ತಾನೆ. ಅಂತಹ ಪರಮಾತ್ಮನ ಕರುಣೆಯನ್ನು ನಾವುಗಳು ಅಂಗೀಕಾರ ಮಾಡುವಂತಹ ಒಂದು ವಿಶೇಷವಾದ ಜ್ಞಾನ ಉದಯ ನಮಗಾಗಬೇಕಾದರೆ ಅದು ಭಾಗವತೋತ್ತಮರ ಮುಖೇನ, ಆಚಾರ್ಯರುಗಳ ಮುಖೇನ. ಆದ್ದರಿಂದ ಅವರನ್ನು ಮುಂದಿಟ್ಟುಕೊಂಡು ವೇದಂವಲ್ಲಾರ್ಗಳೆಕ್ಕೊಂಡು ವಿಣ್ಣೋರ್ ಪೆರುಮಾನ್ ತಿರುಪ್ಪಾದಂ ಪಣಿಂದು ಎಂಬ ಹಾಗೆ ವೇದದಲ್ಲಿ ಹೇಳಲ್ಪಟ್ಟಂತಹ ಸಕಲಾರ್ಥಗಳನ್ನು ಅರಿತವರಾಗಿ ಸಕಲ ವೇದಗಳಿಂದಲೂ ಕೂಡ ಪ್ರತಿಪಾದ್ಯನಾದವನು ಶ್ರೀಯಪತಿಯಾದ ನಾರಾಯಣನೇ. ವೇದವ್ಯಾಸರು ಹೇಳ್ತಾರೆ, ವೇದಗಳನ್ನು ವಿಭಾಗ ಮಾಡಿ ಸುವ್ಯವಸ್ಥಿತಗೊಳಿಸಿದವರು ವ್ಯಾಸಮುನಿವರ್ಯರು. ಆ ವೇದವ್ಯಾಸ ಎಂಬುದು ಅವರಿಗೆ ಏರ್ಪಟ್ಟ ಬಿರುದಲ್ಲವಾ? ಅಂತಹ ವೇದವ್ಯಾಸರು ಹೇಳ್ತಾರೆ, ವೇದದಲ್ಲಿರುವ ಒಂದೊಂದು ಮಂತ್ರವೂ ಅಕ್ಷರವೂ ಕೂಡ ಯಾರನ್ನ ಹೇಳ್ತಾ ಇದೆ? ನಾರಾಯಣ ಪರಾಹ ವೇದಾಹ ಎಂಬುದು ವ್ಯಾಸರ ವಚನ. ಸರ್ವೇ ವೇದಾಹ ಯತ್ಪದಮಾಮನಂತಿ. ಎಲ್ಲ ವೇದ ಮಂತ್ರಗಳು ಕೂಡ ಯಾವಾತನ ಚರಣಗಳಲ್ಲಿ ಸೇರುತ್ತದೆಯೋ ಅವನೇ ಪರಾತ್ಪರನಾದ ನಾರಾಯಣ ಎಂಬುದಾಗಿ ವೇದವ್ಯಾಸರ ಶ್ರೀ ಸೂಕ್ತಿ. ಅಂತಹ ಆ ವೇದಗಳನ್ನು ಅರಿತವರು ಎಂದರೇನು? ಶ್ರೀಯಪತಿಯಾದ ನಾರಾಯಣನೇ ಪರತತ್ವ, ಈ ಆತ್ಮ ಅವನ ಸ್ವತ್ತು ಎಂಬುದಾಗಿ ಅರಿತು ಆ ಶ್ರೀಯಪತಿಯಾದ ನಾರಾಯಣನಿಗೆ ಸರ್ವಶೇಷಿ ಅವನು ಎಂಬುದನ್ನು ಅರಿತು ಅವನಿಗೆ ಶೇಷಭೂತರಾಗಿ ಅವನನ್ನು ಆಶ್ರಯಿಸಿದ ಭಕ್ತ ಭಾಗವತರಿಗೆ ಶೇಷಭೂತರಾಗಿ ಇದ್ದು ಅನವರತ ಕೈಂಕರ್ಯ ಮಾಡುವುದೇ ಆತ್ಮನ ಪುರುಷಾರ್ಥ. ಆತ್ಮವಸ್ತು ಇರುವುದೇ ಪರಮಾತ್ಮನಿಗಾಗಿ. ಆತ್ಮದಾಸ್ಯಂ ಹರೇ ಸ್ವಾಮ್ಯಂ ಇತಿ ಸದಾಸ್ಮರ ಎಂಬುದು ಪಾರ್ವತೀಪತಿಯಾದ ರುದ್ರನ ಉಪದೇಶ. ಹರಿಯಾದವನೇ ಎಲ್ಲ ಆತ್ಮಗಳಿಗೆ ಒಡೆಯ. ಈ ಜೀವಾತ್ಮಗಳು ಆ ಹರಿಯಾದ ನಾರಾಯಣನಿಗೆ ದಾಸಭೂತರು ಎಂಬುದನ್ನು ಅನವರತ ಸ್ಮರಣೆ ಮಾಡು ಎಂಬುದು ಪಾರ್ವತೀಪತಿಯಾದ ಪರಮೇಶ್ವರನ ಉಪದೇಶ. ಅದರಂತೆ ಇದೆಲ್ಲವನ್ನ ನಾವುಗಳು ಅರಿತು ಅನುಷ್ಠಾನ ಮಾಡಬೇಕಾದರೆ ಅದು ಭಾಗವತರ ಮುಖೇನ, ಆಚಾರ್ಯರುಗಳ ಮುಖೇನ. ಆದ್ದರಿಂದ ಅವರುಗಳಿಗೆ ದೇವಿ ಆಂಡಾಳ್ ಪ್ರಬೋಧ ಗೀತೆಯನ್ನು ಗಾನ ಮಾಡ್ತಾಳೆ. ಅವರನ್ನು ತಮಗೆ ಮಾರ್ಗದರ್ಶನ ಮಾಡುವಂತೆ ಆಹ್ವಾನ ಮಾಡುತ್ತಾ ಆಂಡಾಳ್ ಇದುವರೆಗೂ ಕೂಡ ಎಷ್ಟು ಮಂದಿ ಗೊಲ್ಲಬಾಲಕಿಯರಿಗೆ ಸುಪ್ರಭಾತವನ್ನು ಹಾಡಿದ್ದಾರೋ ಅವರೆಲ್ಲರೂ ಕೂಡ ಗೋಕುಲದಲ್ಲಿ ಇರ್ತಕ್ಕಂತಹ 1,000-2,000 ಬಾಲಕಿಯರನ್ನು ಎಚ್ಚರಿಸಿದಂತೆ. ಹಾಗೆ ಪಿಳ್ಳಾಯ್, ನಾಯಕ ಪೆಣ್ ಪಿಳ್ಳಾಯ್, ಕೋದು ಕಲಮುಡೆಯ ಪಾವಾಯ್, ಮಾಮಾನ್ ಮಗಳೇ, ಅರುಂಕಲಮೇ, ಪುತ್ತರವಲ್ಗುಲ್ ಪುನಮಯಿಲೆ. ಅನಂತರ ಕೊನೆಯದಾಗಿ ನಿನ್ನೆಯ ದಿನದ ಪಾಶರದಲ್ಲಿ ನಚ್ಚಲ್ವಂತಂಗಾಯ್ ಎಂಬುದಾಗಿ ಆ ಮನೆಯಲ್ಲಿ ಇರ್ತಕ್ಕಂತಹ ಗೊಲ್ಲ ಹೇಗೆ ಹಸುಕರುಗಳನ್ನು ಗಮನಿಸದೆ ಅನವರತ ಕೃಷ್ಣಾನುವರ್ತನವನ್ನು ಮಾಡುತ್ತಾ ಕೃಷ್ಣ ಕೈಂಕರ್ಯದಲ್ಲಿ ನಿರತನಾಗಿರ್ತಕ್ಕಂತಹ ಅತುಳವಾದ ಸಂಪತ್ತನ್ನು ಉಳ್ಳ ಗೊಲ್ಲನ ತಂಗಿಗೆ ದೇವಿ ಆಂಡಾಳ್ ಸುಪ್ರಭಾತವನ್ನು ಗಾನ ಮಾಡಿದಳಲ್ಲವಾ? ನಚ್ಚಲ್ವಂತಂಗಾಯ್ இதென்ன பேருறக்கம் இனித்தால் எழுந்திராய் அனைத்தில்லத்தாரும் அறிந்து ಎಂಬುದಾಗಿ ಹೇಳ್ತಾ, சினத்தினால் தென்னிலங்கை கோமானை சத்த மனத்துக்கு இனியானை பாடவும் நீவாய் திறவாய். ಇವಳಿಗೆ ಕೃಷ್ಣನ ಮೇಲೆ ಪ್ರಣಯ ರೋಷವಲ್ಲವಾ? ಆದ್ದರಿಂದ ಕೃಷ್ಣ ನಿನಗೆ ಬೇಡದಿದ್ದರೆ ನಮಗೂ ಅವನು ಬೇಡ.
ಭಾಗವತೋತ್ತಮರಿಗೆ ಯಾರು ಪ್ರಿಯನೋ ಅವನೇ ನಮಗೂ ಪ್ರಿಯನಾಗಬೇಕು. ಯಾವ ದೇವರನ್ನು ಭಾಗವತೋತ್ತಮರು ಆರಾಧನೆ ಮಾಡೋಲ್ವೋ ಅವರನ್ನು ನಾವು ಬಿಟ್ಬಿಡ್ಬೇಕು ಅಂತ ಶಾಸ್ತ್ರಗಳು ತಿಳಿಸ್ತಾ ಇದೆ. ಆದ್ದರಿಂದ ನಿನಗೆ ಕೃಷ್ಣ ಬೇಡವಾ? ಆ ಪರಮಾತ್ಮನಾದ ಕೃಷ್ಣ ನಿನಗೆ ಬೇಡದಿದ್ದರೆ ನಮಗೂ ಬೇಡ ಎಂಬ ಹಾಗೆ ಭಾಗವತೋತ್ತಮರಿಗೆ ಯಾವುದು ದೈವವೋ ಅದೇ ನಮಗೆ ಅಭಿಮತವಾದ ದೈವವಾಗಬೇಕು ಎಂಬುದಾಗಿ ಶಾಸ್ತ್ರಗಳೇ ಹೇಳುತ್ತೆ. ಹಿರಿಯರು ಸಂಪ್ರದಾಯವನ್ನು ಬಲ್ಲವರು, ವೇದವನ್ನು ಬಲ್ಲವರು ಯಾವುದನ್ನು ಆರಾಧನೆ ಮಾಡ್ತಾರೋ ಅದೇ ನಮಗೆ ದೈವವಾಗಬೇಕಲ್ಲವಾ? ಆದ್ದರಿಂದ ನಿನಗೆ ಕೃಷ್ಣನಲ್ಲಿ ಕೋಪವ, ನಾವು ಕೃಷ್ಣನನ್ನು ಬಿಟ್ಟೆವು, ನಾವು ಆ ಮನಸ್ಸಿಗೆ ಹಿತವಾಗಿ ಇರ್ತಕ್ಕಂತಹ ಪರಮ ಪ್ರಿಯನಾಗಿ ಇರ್ತಕ್ಕಂತಹ ರಾಮನಾಮ ಸಂಕೀರ್ತನೆಯನ್ನು ಮಾಡೋಣ. ರಾವಣ ವಧೆಯನ್ನು ಮಾಡಿ ಲಂಕಾನಗರವನ್ನು ಧೂಳೀಪಟ ಮಾಡಿ ಪತ್ನಿಯನ್ನು ಅತಿ ಪ್ರೇಮದಿಂದ ಕರೆತಂತಹ ಮನತ್ತಕ್ಕಿನಿಯಾನ್ ಆ ರಾಮನಾಮ ಸಂಕೀರ್ತನವನ್ನು ಮಾಡೋಣ. ಈ ರಾಮನಾಮ ಸಂಕೀರ್ತನೆಯನ್ನು ಮಾಡಿದ ಮೇಲೆಯೂ ಕೂಡ ಇನ್ನೇಕೆ ಮಲಗಿರುವೆ, ಎದ್ದು ಬಾ ಸಖಿ ಎಂಬುದಾಗಿ ಅವಳಿಗೆ ಸುಪ್ರಭಾತವನ್ನು ಹಾಡಿ ಅವಳು ಎದ್ದು ಬಂದು ಇವರ ಸಮೂಹದಲ್ಲಿ ಒಬ್ಬಳಾಗಿ ಕೂಡಿಕೊಂಡಾಗ ಮತ್ತೊಬ್ಬ ಗೋಪಿಕೆಯ ಮನೆಯ ಬಾಗಿಲಲ್ಲಿ ನಿಂತು ಮತ್ತೊಬ್ಬಳಿಗೆ ಆಂಡಾಳ್ ಸುಪ್ರಭಾತವನ್ನು ಗಾನ ಮಾಡಬೇಕು. ಆದರೆ ಆ ಒಳಗೆ ಇರ್ತಕ್ಕಂತಹ ಈ ಮನೆಯ ಗೊಲ್ಲಬಾಲಿಕ ಇವಳೇನು ಹೇಳ್ತಾಳೆ, ಇದು ಗೋಕುಲ, ಇದು ಕೃಷ್ಣನಿರುವ ನಾಡು, ಕೃಷ್ಣನ ಬಾಲಲೀಲೆಗಳು ಸೂರ್ಯ ಹೋಗುವ ನಾಡು, ಕೃಷ್ಣ ಪರಮಾತ್ಮ ಅಸುರ ಸಂಹಾರವನ್ನು ಮಾಡಿ ತನ್ನನ್ನು ನಮಗಾಗಿ ಉಳಿಸಿಕೊಟ್ಟಂತಹ ಪುಣ್ಯಭೂಮಿ, ಪರಾತ್ಪರನಾದ ಪರಮಾತ್ಮ ಅತಿ ಸುಲಭನಾಗಿ ಬಂದು ನಮ್ಮ ಕೈಕಾಲನ್ನು ಹಿಡಿದಾದರೂ ನಮ್ಮನ್ನು ಒಲಿಸಿಕೊಳ್ಳತಕ್ಕಂತಹ ಆ ಕೃಷ್ಣನಿರುವ ನಾಡಿನಲ್ಲಿ ಎಂದೋ ಆಗಿ ಹೋದಂತಹ ರಾಮನ ಕೊಂಡಾಟವ, ರಾಮನ ಸಂಕೀರ್ತನೆಯ ಅಯೋಧ್ಯೆಯಲ್ಲಿ ಯಾರಾದರೂ ಕೃಷ್ಣನಾಮ ಸಂಕೀರ್ತನೆ ಮಾಡಿದ್ರ ಮತ್ತು ಗೋಕುಲದಲ್ಲೇಕೆ ರಾಮನಾಮ ಸಂಕೀರ್ತನೆ ಎಂಬುದಾಗಿ ಇವಳು ಕೃಷ್ಣ ಪ್ರೇಮಿಯಾದವಳು, ಕೃಷ್ಣನಿಗೆ ಪ್ರಿಯಳಾದವಳು ಇವಳು ಹೇಳ್ತಾಳೆ, ನೀವು ರಾಮನಾಮ ಸಂಕೀರ್ತನೆ ಮಾಡ್ತಾ ಇದ್ದೀರಲ್ಲ ಇದು ಉಚಿತವಾ ಎಂಬುದಾಗಿ ಕೇಳ್ತಾಳೆ. ನಿನ್ನೆಯ ನಾಯಿಕ ಕೃಷ್ಣನಾಮ ಸಂಕೀರ್ತನೆ ಮಾಡಿದ್ರೆ ನನಗವನು ಬೇಡ ಅಂತಾಳೆ, ಇವಳು ಕೃಷ್ಣನಾಮ ಸಂಕೀರ್ತನೆಯನ್ನು ಮಾಡಿರಿ ಅಂತಾಳೆ. ಈಗ ಯಾರ ನಾಮ ಸಂಕೀರ್ತನೆಯನ್ನು ಮಾಡುವುದು? ಅದಕ್ಕಾಗಿ ದೇವಿ ಆಂಡಾಳು ಹೇಳ್ತಾಳೆ, ಇದು ಆ ಪರಮಾತ್ಮನೇ ರಾಮನಲ್ಲವ, ಅವನೇ ಕೃಷ್ಣನಲ್ಲವ. ನಾವು ನಮ್ಮ ವ್ರತಾಚರಣೆಯ ಪ್ರಾರಂಭದಲ್ಲಿಯೇ ನಾರಾಯಣನೇ ನಮಕ್ಕೆ ಪರೆದರುವಾನ್ ಎಂಬುದಾಗಿ ನಾವು ಸಂಕಲ್ಪವನ್ನು ಮಾಡಿದ್ದೇವೆ. ಆ ನಾರಾಯಣನೇ ರಾಮನಲ್ಲವ, ಆ ನಾರಾಯಣನೇ ಕೃಷ್ಣನಲ್ಲವ. ಆದ್ದರಿಂದ ಆ ರೀತಿ ನಾರಾಯಣನಾದವನೇ ರಾಮನಾಗಿ ಕೃಷ್ಣನಾಗಿ ಇರುವುದರಿಂದ ಎಲ್ಲ ನಾಮ ಸಂಕೀರ್ತನೆಯನ್ನು ಮಾಡೋಣ. ಇಲ್ಲಿ ನಾವು ಶ್ರೀಮದ್ ರಾಮಾಯಣವನ್ನೂ ಹೇಳ್ತೇವೆ, ಭಾಗವತವನ್ನೂ ಹೇಳ್ತೇವೆ, ಮಹಾಭಾರತವನ್ನು ಹೇಳ್ತೇವೆ, ಆಗಮವನ್ನು ಹೇಳ್ತೇವೆ, ಪರಮಾತ್ಮನಿಗೆ ಸಂಬಂಧಪಟ್ಟ ಸಕಲವನ್ನೂ ನಾವಿಲ್ಲಿ ಹೇಳ್ತೇವೆ ಎಂಬುದಾಗಿ ತಿಳಿಸುತ್ತಾ ಈಗ ರಾಮನನ್ನೂ ಕೊಂಡಾಡೋಣ, ಕೃಷ್ಣನನ್ನೂ ಕೊಂಡಾಡೋಣ. ಇವರಿಬ್ಬರ ನಾಮ ಸಂಕೀರ್ತನೆಯೇ ನಮಗೆ ವ್ರತಾಚರಣೆಗೆ ಹೊರಡುವುದಕ್ಕೆ ಕಾಲಿಗೆ ಬಲವನ್ನು ತರುವುದೇ ಈ ನಾಮ ಸಂಕೀರ್ತನೆಯಲ್ಲವಾ ಸಖಿ? ಆದ್ದರಿಂದ ಇದು ನಿನಗೆ ಪ್ರಿಯವಾದ ಕೃಷ್ಣನನ್ನು ಹಾಡ್ತೇವೆ ಎಂಬುದಾಗಿ ಪ್ರಾರಂಭ ಮಾಡಿ ರಾಮನಾಮ ಸಂಕೀರ್ತನೆ, ಕೃಷ್ಣನಾಮ ಸಂಕೀರ್ತನೆ, ರಾಮನ ಗುಣಾನುಭವ, ಕೃಷ್ಣನ ಗುಣಾನುಭವ, ಶ್ರೀರಾಮಚಂದ್ರನ ವಿಶಿಷ್ಟತೆಗಳು, ಅದೇ ರೀತಿ ಕೃಷ್ಣಾವತಾರದ ವೈಶಿಷ್ಟ್ಯಗಳು, ಇದು ಎರಡನ್ನೂ ಕೂಡ ಒಂದು ತ್ರಾಸಿನಲ್ಲಿ ಇಟ್ಟು ತೂಗಿ 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 ಅನುಭವಿಸುವಂತೆ ದೇವಿ ಆಂಡಾಳ್ ಅದ್ಭುತವಾಗಿ ರಾಮಾವತಾರದ ಕೃಷ್ಣಾವತಾರದ ಅನುಭವವನ್ನು ಏಕಕಾಲದಲ್ಲಿ ಮಾಡತಕ್ಕಂತಹ ತಿರುಪ್ಪಾವೈ ದಿವ್ಯಶಾಸ್ತ್ರದ ಅತ್ಯದ್ಭುತವಾದ ಪಾಶುರವೇ 13ನೆಯ ಪಾಶುರ. புள்ளின்வாய் கிண்டானை பொல்லாவரக்கனை கிள்ளிக்களைந்தானை கீர்த்திமை பாடிப்போய்
ಎಂಬುದಾಗಿ ಆಂಡಾಳ್ ಆ ಕೃಷ್ಣಾವತಾರದ ವೈಭವವನ್ನು ರಾಮಾವತಾರದ ವೈಭವವನ್ನು ಎರಡನ್ನೂ ಕೂಡ ಒಂದಾಗಿ ಅನುಭವಿಸತಕ್ಕಂತಹ ಅದ್ಭುತವಾದ ಪಾಶುರ ಇದು. ಕಾರಣ ಎಲ್ಲರಿಗೆ ರಾಮನನ್ನು ಪ್ರೇಮಿಸುವವಳಿಗೆ ರಾಮನಾಮ ಸಂಕೀರ್ತನೆ, ಕೃಷ್ಣನಲ್ಲಿ ಅಪೇಕ್ಷೆ ಉಳ್ಳವಳಿಗೆ ಕೃಷ್ಣನಾಮ ಸಂಕೀರ್ತನೆ, ಇದು ಎರಡನ್ನೂ ಕೂಡ ಮಾಡುವವರು ನಾವು ಎಂಬುದಾಗಿ ಹೇಳುತ್ತಾ ಆಂಡಾಳ್ ಮೊಟ್ಟ ಮೊದಲು ನಿನ್ನೆ ಮನತ್ತಕ್ಕಿನಿಯಾನ್ ಎಂಬುದಾಗಿ ರಾಮನನ್ನ ಗಾನ ಮಾಡಿದವಲ್ಲವ, ಈಗ ಇವಳು ಕೃಷ್ಣನ ನಾಮ ಸಂಕೀರ್ತನೆಯನ್ನು ಅಪೇಕ್ಷೆ ಪಡ್ತಾ ಇದ್ದಾಳೆ. ಆದ್ದರಿಂದ ಕೃಷ್ಣನನ್ನೇ ಗಾನ ಮಾಡೋಣ ಎಂಬುದಾಗಿ ಹೇಳ್ತಾ ಪುಳ್ಳಿನ್ವಾಯ್ ಕಿಂಡಾನೈ ಎಂಬುದಾಗಿ ಹೇಳ್ತಾಳೆ. ಪುಳ್ಳಿ ಎಂದರೆ ಪಕ್ಷಿ, ಪುಳ್ಳಿನ್ ಬಾಯ್ ಪಕ್ಷಿಯ ವಾಯ್, ಬಾಯನ್ನ ಕಿಂಡಾನೈ ಸೀಳಿದವನು ಎಂಬುದಾಗಿ ಆಂಡಾಳಳ ಅದ್ಭುತವಾದ ಒಂದು ಪಾಶುರ. ಪುಳ್ಳಿನ್ವಾಯ್ ಕಿಂಡಾನೈ ಪಕ್ಷಿಯ ಬಾಯನ್ನ ಸೀಳಿದವನು ಎಂಬುದಾಗಿ. ಈ ಪಕ್ಷಿ ಯಾವುದು ಎಂದರೆ ಯಮುನಾ ತೀರದಲ್ಲಿ ಹಸುಗಳನ್ನು ಮೇಯಿಸುತ್ತಾ ಪುಟ್ಟ ಪುಟ್ಟ ಕರೆಗಳಿಗೆ ತೀರ್ಥಪಾನ ಮಾಡಿಸುವುದಕ್ಕಾಗಿ ಕೃಷ್ಣ ಅಲ್ಲಿಗೆ ಬಂದಾಗ ಆ ಕೃಷ್ಣನನ್ನು ನುಂಗಿ ಬಿಡಬೇಕು ಎಂಬುದಾಗಿ ಆಸುರ ಪ್ರವೃತ್ತಿಯಿಂದ ಕೂಡಿದಂತಹ ಒಂದು ದೊಡ್ಡ ಕೊಕ್ಕರೆ ಅಲ್ಲಿ ನಿಂತಿದೆ. ಅದು ನಾರೈ ಎಂಬುದಾಗಿ ಹೇಳ್ತಾರೆ, ಕ್ರೇನ್ ಎಂಬುದಾಗಿ ಹೇಳ್ತೀವಲ್ಲ ಆ ಪಕ್ಷಿ ಯಮುನಾ ತೀರದಲ್ಲಿ ಬಾಯಿ ತೆರೆದುಕೊಂಡು ನಿಂತಿದೆಯಂತೆ. ಕೃಷ್ಣ ಇಲ್ಲಿಗೆ ಬರ್ತಾನೆ, ಅವನನ್ನು ನುಂಗಿ ಬಿಡಬೇಕು ಎಂಬುದಾಗಿ ಒಬ್ಬ ಅಸುರ ಆ ಕೊಕ್ಕರೆಯ ಒಂದು ರೂಪವನ್ನು ತಾಳಿ ಅಲ್ಲಿ ನಿಂತು ಆ ಕೃಷ್ಣನಿಗಾಗಿ ಎದುರು ನೋಡ್ತಾ ಇರುವ ಸಮಯದಲ್ಲಿ ಅದು ನಿರೀಕ್ಷೆ ಮಾಡಿದಂತೆ ಕೃಷ್ಣ ಪರಮಾತ್ಮ ಬಂದ ಕರುಗಳಿಗೆ ನೀರನ್ನು ಕುಡಿಸುವುದಕ್ಕಾಗಿ. ಹಾಗೆ ಕೃಷ್ಣ ಬಂದ ಕೂಡಲೇ ಕೃಷ್ಣನನ್ನ ಆ ಬಕಪಕ್ಷಿ ಆ ಕೊಕ್ಕರೆ ನುಂಗಿಬಿಡ್ತು. ಕೃಷ್ಣಂ ಮಹಾಬಕಗ್ರಸ್ತಂ ದೃಷ್ಟ್ವಾ ರಾಮಾದಯೋ ಅರ್ಭಕಾಃ. ವಿಷ್ಣು ಪುರಾಣದಲ್ಲಿ ಪರಾಶರ ಮಹರ್ಷಿಗಳು 3 ಶ್ಲೋಕದಲ್ಲಿ ಬಕಾಸುರ ವಧೆಯನ್ನು ವರ್ಣನೆ ಮಾಡ್ತಾರೆ. ಕೃಷ್ಣಂ ಮಹಾಬಕಗ್ರಸ್ತಂ, ಈ ಕೃಷ್ಣ ಎಷ್ಟಿದ್ದಾನೆ, ಇಷ್ಟಿದ್ದಾನೆ. ಈ ಪಕ್ಷಿ ಹೇಗಿದೆ, ಅಷ್ಟತ್ರ ಭೂತಾಕಾರವಾಗಿ ಭಯಾನಕವಾಗಿ ಇದೆಯಂತೆ. ಅದು ಬಾಯನ್ನು ತೆರೆದು ನಿಂತಿದೆ ಆ ಪಕ್ಷಿ. ಅದೇನು ಮಾಡ್ತು, ಕೃಷ್ಣಂ ಮಹಾಬಕಗ್ರಸ್ತಂ ಗ್ರಸ್ತಂ, ಆ ಬಕ ಈ ಕೃಷ್ಣನನ್ನು ನುಂಗಿಬಿಡ್ತು. ಆಗ ಕೃಷ್ಣ ಪರಮಾತ್ಮ ಅದರ ಬಾಯಿಯೊಳಗಡೆ ಹೋದವನು ಅದರ ಕಂಠ ಪ್ರದೇಶದಲ್ಲಿ ನಿಂತ್ಕೊಂಡು ಬಿಟ್ಟ. ಅದಕ್ಕೆ ಉಗುಳಕ್ಕೂ ಆಗ್ತಾ ಇಲ್ಲ, ಆ ಕೃಷ್ಣನನ್ನು ನುಂಗಕ್ಕೂ ಆಗ್ತಾ ಇಲ್ಲ. ಆ ಬಾಯಿಯೊಳಗಡೆ ಹೋದ ಕೃಷ್ಣ ತಂತಾಲು ಪ್ರದಹಂತಂ ಅಗ್ನಿವತ್, ಶ್ರೀಮದ್ ಭಾಗವತದಲ್ಲಿ ವೇದವ್ಯಾಸರು ಪ್ರದಹಂತಂ ಅಗ್ನಿವತ್, ಆ ಕೊಕ್ಕರೆಯ ದಾಡೆಗಳನ್ನು ಅಗ್ನಿಯಂತೆ ಸುಡುವುದಕ್ಕೆ ಪ್ರಾರಂಭ ಮಾಡಿದ ಕೃಷ್ಣ ಪರಮಾತ್ಮ. ಉಗುಳೋಣ ಅಂದರೆ ಉಗುಳಕ್ಕಾಗ್ತಾ ಇಲ್ಲ, ನುಂಗೋಣ ಅಂದರೆ ಕಂಠದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಉಸಿರಾಡುವುದಕ್ಕೆ ತೀವ್ರ ಕಷ್ಟಪಡ್ತಾ ಇತ್ತಂತೆ ಆ ಬಕಪಕ್ಷಿ. ಕೃಷ್ಣ ನೋಡಿದನಂತೆ, ಅಯ್ಯೋ ಪಾಪ ಈ ಪಕ್ಷಿ ನನ್ನನ್ನು ನುಂಗುಬಿಟ್ಟು ಇಷ್ಟೆಲ್ಲ ಉಸಿರಾಡೋಕ್ಕೆ ಕಷ್ಟಪಡ್ತಾ ಇದೆಯಲ್ಲ, ಇದಕ್ಕೆ ಸ್ವಲ್ಪ ಉಸಿರಾಡೋಕ್ಕೆ ಅನುಕೂಲ ಮಾಡ್ಕೊಳ್ಳೋಣ ಅಂತ ಹೇಳಿ ಬೆಳೆಯುವುದಕ್ಕೆ ಪ್ರಾರಂಭ ಮಾಡೋದನಂತೆ. ಅದರ ಕಂಠದಲ್ಲಿ ಕೃಷ್ಣ ಬೆಳೆಯುವುದಕ್ಕೆ ಪ್ರಾರಂಭ ಮಾಡಿದ ಅವನು ಬೆಳೆದಾಗಲ್ಲ ಇದಕ್ಕೆ ಬಾಯಿ ತೆಗೆಯೋದಕ್ಕೆ ಆಗಲಿಲ್ವಂತೆ. ಕಾರಣ ಇದರ ಬಾಯಿ ಇಷ್ಟೇ ಇದೆ. ಬಾಯಿ ತೆಗೆಯುವುದಕ್ಕೆ ಆಗದೆ ಕಷ್ಟಪಡುವುದನ್ನು ಕೃಷ್ಣ ನೋಡಿದನಂತೆ. ಅಯ್ಯೋ ಪಾಪ ಬಾಯಿ ತೆಗಿಯೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ಸ್ವಲ್ಪ ಅದರ ಬಾಯಿ ದೊಡ್ಡದು ಮಾಡೋಣ ಅಂತ ಇದನ್ನಂತೆ ಪೂರ್ತಿ ಸೀಳಿ ಬಕಪಕ್ಷಿ ಮರಣಿಸಿಯೇ ಬಿಟ್ಟಿತು. ಕೃಷ್ಣ ಕೊಲ್ಲಲಿಲ್ಲ. ಅಯ್ಯೋ ಪಾಪ ಉಸಿರಾಡಕ್ಕೆ ಕಷ್ಟಪಡ್ತಾ ಇದೆ, ಸ್ವಲ್ಪ ಬಾಯಿ ದೊಡ್ಡದು ಮಾಡೋಣ ಅಂದ್ರಂತೆ. ಪುಳ್ಳಿನ್ವಾಯ್ ಕಿಂಡಾನೈ, ಲೀಲಾಜಾಲವಾಗಿ ಆ ಬಕಪಕ್ಷಿಯನ್ನು ಸೀಳಿದವನು ಅಂದರೆ ಆ ಬಕಪಕ್ಷಿಗೆ ಅನುಕೂಲ ಮಾಡುವುದಕ್ಕೆ ಪ್ರಯತ್ನ ಪಟ್ಟ. ಆ ಬಕಪಕ್ಷಿಯ ಬಾಯಿ ಹರಿದೋಯ್ತು, ನಾನೇನು ಮಾಡಲಿಲ್ಲಪ್ಪ ಎನ್ನುವಂತೆ ಲೀಲಾಜಾಲವಾಗಿ ಅಸುರ ಸಂಹಾರವನ್ನು ಮಾಡಿ ಆ ಬಕ ನುಂಗಿದ ತನ್ನನ್ನು ಆ ಬಕಪಕ್ಷಿಯಿಂದ ರಕ್ಷಿಸಿಕೊಂಡು ನಮಗೆ ತನ್ನನ್ನು ನೀಡಿ ನಮ್ಮನ್ನು ಕಾಪಾಡಿದವನು ಈ ಕೃಷ್ಣನಲ್ಲವ. ಕೃಷ್ಣ ತನ್ನನ್ನು ಕಾಪಾಡ್ಕೊಳ್ಳಿಲ್ಲ, ನಮ್ಮನ್ನು ಉಳಿಸ್ದ. ಕಾರಣ ಅವನಿಗೇನಾದರೂ ಆಗಿದ್ದರೆ ನಾವು ಉಳಿತಿದ್ವಾ. ಆದ್ದರಿಂದ ನಮಗಾಗಿ ಕೃಷ್ಣ ತನ್ನನ್ನು ತಾನು ಉಳಿಸಿಕೊಂಡ. ಅಂತಹ
ಉಪಕಾರಕನಾದಂತಹವನನ್ನು ಗಾನ ಮಾಡ್ತೇವೆ. ಉಳ್ಳಿನ್ವಾಯ್ ಕೆಂಡಾನೈ. ಈ ಬಕಪಕ್ಷಿ ಯಾವುದು? ಪಳ್ಳತ್ತಿಲ್ ಮೇಯುಂ ಪರವಯುರುಕೊಂಡ ಕಳ್ಳವಶುರನ್ ಎಂಬುದಾಗಿ ಪೆರಿಯ ತಿರುಮಳಿಯಲ್ಲಿ ತಿರುಮಂಗೈಯಾಳ್ವಾರರ ಶ್ರೀ ಸೂಕ್ತಿ ಕಳ್ಳವಶುರನ್ ಅಂತಾರೆ. ಅವನು ಎಲ್ಲವೂ ಕಳ್ಳವೇ, ಕಳ್ಳಚಕಣಂ. ಇವನು ಕಳ್ಳ ಅಸುರ. ಕೃಷ್ಣನನ್ನು ಕೊಲ್ಲುವುದಕ್ಕೆ ಗೋಕುಲಕ್ಕೆ ಬಂದ ಮಾರುವೇಷದಲ್ಲಿದ್ದ ಎಲ್ಲರೂ ಕೂಡ ಮೋಸಗಾರರು, ಕಳ್ಳರು. ಮಹಾಕ್ರೂರಿಯಾದ ಅಸುರ ಒಂದು ಪಕ್ಷಿಯ ರೂಪದಲ್ಲಿ ಬಂದನಲ್ಲವ. ಪಳ್ಳತ್ತಿಲ್ ಮೇಯುಂ ಪರವಯುರುಕೊಂಡೆ. ಯಮುನಾ ತೀರದಲ್ಲಿ ಇರ್ತಕ್ಕಂತಹ ಆ ಹಳ್ಳ ಕೊಳ್ಳಗಳಲ್ಲಿ ಏನೋ ಮೀನು ಹಿಡಿಯಕ್ಕೆ ಬಂದಾಗೆ ಬಂದಂತಹ ಕಳ್ಳ ಅಸುರ ಅಂದರೆ ಮೋಸದಿಂದ ಬಕಪಕ್ಷಿಯ ವೇಷವನ್ನು ತೊಟ್ಟಂತಹ ಕ್ರೂರಿಯಾದ ಅವನು. ಕೃಷ್ಣಂ ಮಹಾಬಕಗ್ರಸ್ತಂ ದೃಷ್ಟ್ವಾ ರಾಮಾದಯೋರ್ಭಕಾಃ ಬಭೂವರಿಂದ್ರಿಯಾಣೇವ ವಿನಾ ಪ್ರಾಣಂ ವಿಚೇತಸಃ. ಇಂಥ ಭೂತಾಕಾರವಾದ ಭಯಾನಕವಾದ ಪಕ್ಷಿ ಈ ಪುಟ್ಟು ಮುದ್ದು ಕೃಷ್ಣನನ್ನು ನುಂಗಿದ್ದನ್ನು ನೋಡಿದರಂತೆ ಬಲರಾಮನೇ ಮುಂತಾದ ಬಾಲಕರು. ಅರ್ಭಕಾಹ, ಅರ್ಭಕ ಅಂದರೆ ಬಾಲಕ, ರಾಮಾಲಯೋ ಅರ್ಭಕಾಹ. ಆ ಬಲರಾಮನೇ ಮುಂತಾದಂತಹ ಬಾಲಕರು ಈ ಮಹಾ ಭೂತಾಕಾರವಾದ ಪಕ್ಷಿ ಪುಟ್ಟ ಕೃಷ್ಣನನ್ನು ನುಂಗಿದ್ದನ್ನು ನೋಡಿದ್ರು. ಭಯ ಆಗ್ಬಿಟ್ಟು ಎಲ್ಲ ಬಾಲಕರು ಬಲರಾಮನ ಸಮೇತ ಎಲ್ಲ ಮೂರ್ಛೆ ಹೋದ್ರಂತೆ. ವಿನಾ ಪ್ರಾಣಂ ವಿಚೇತಸಃ. ಎಲ್ಲ ಮೂರ್ಛೆ ಹೋಗಿ ಬೀಳ್ತಾರೆ. ಆ ರೀತಿಯಾಗಿ ಅವರೆಲ್ಲ ಮೂರ್ಛೆಗೊಂಡ ಕಾಲದಲ್ಲಿ ಅವರನ್ನು ನೋಡಿ ಮುಗುಳ್ನಗುತ್ತಾ ಕಂಠ ಪ್ರದೇಶದಲ್ಲಿ ಬೆಳೆದು ಅದರ ಬಾಯನ್ನು ಒಂದು ಹುಲ್ಲಿನ ಎಲೆಯನ್ನು, ಹುಲ್ಲನ್ನು ಸೀಳಿ ಹಾಕುವಂತೆ ಬಕಾಸುರನ ಬಾಯನ್ನು ಸೀಳಿದಂತಹ ಮಹಾವೀರನಾದವನು, ನಮಗೆ ತನ್ನನ್ನು ಉಪಕರಿಸಿದಂತಹ ಪರಮ ಉಪಕಾರಕ ಉಳ್ಳಿನ್ವಾಯ್ ಕೆಂಡಾನೈ ಎಂಬುದಾಗಿ ಕೃಷ್ಣ ಮಾಡಿದ ಬಕಾಸುರ ವಧೆ ಸುಲಭವಾಗಿ ನಡೆಯಿತು ಎಂಬುದಾಗಿ ಆಂಡಾಳು ಹೇಳ್ತಾಳೆ. ಕೃಷ್ಣ ಬಕಾಸುರ ಸಂಹಾರ ಮಾಡಿದಾಗ ಅವನಿಗೆ ವಯಸ್ಸೆಷ್ಟು ಅಂದರು? 3 ವಯಸ್ಸು ಅಂತಾರೆ. 2 ಮುಗಿದು 3ನೇ ವಯಸ್ಸಿಗೆ ಕಾಲಿಡುವ ಕಾಲದಲ್ಲಿ ಬಕಾಸುರ ವಧೆ ಮಾಡಿದನಂತೆ ಕೃಷ್ಣ. ಹೀಗೆ ಆ ಪುಟ್ಟ ಕೂಸು ಇಂಥ ದೊಡ್ಡ ಬಕವನ್ನು ಅಯ್ಯೋ ಸಂಹಾರ ಮಾಡಿದ್ದಲ್ಲ. ಆದರೆ ಎಷ್ಟು ಲೀಲಾಜಾಲವಾಗಿ ಮಾಡ್ದ. ಒಂದು ಆಯಾಸವ, ಒಂದು ಯುದ್ಧವ, ಏನೋ ಏನಿಲ್ಲ. ಬಾಳೆಯ ನಾರನ್ನು ಸೀಳುವಂತೆ ಸೀಳುಬಿಟ್ಟ. ಹಬ್ಬ, ಆ ಪುಟ್ಟ ಮಗುವಿನ ಪರಾಕ್ರಮ ಎಷ್ಟು, ಆ ಬಕಾಸುರನ ಆಕಾರ ಎಷ್ಟು, ಏನು ಸುಲಭವಾಗಿ ಮಾಡಿಬಿಟ್ಟ ಕೃಷ್ಣ ಇದನ್ನು ಎಂಬುದಾಗಿ ಆ ಪುಟ್ಟ ಮಗುವಿನ ಮಹಾಧೈರ್ಯ ವೀರ್ಯ ಪರಾಕ್ರಮಗಳನ್ನು ಆಂಡಾಳ್ ಕಿಂಡಾನೈ ಸುಲಭವಾಗಿ ಬಿಸಾಡಿದ ಎಂಬ ಹಾಗೆ ಹೇಳ್ತಾಳೆ. ಅವನೇನೋ ಮಹಾ ಅಸುರ ಪರಾಕ್ರಮಿ, ಅವನೇನು ಪರಾಕ್ರಮದಲ್ಲಿ ಕಡಿಮೆ ಇಲ್ಲ. ಆದರೆ ಅವನನ್ನು ಒಂದು ಹುಲ್ಲನ್ನು ಸೀಳುವಂತೆ ಸೀಳುಬಿಟ್ನಲ್ಲ ಈ ಪುಟ್ಟ ಮಗು, ಎಂಥ ಪರಾಕ್ರಮ ಎಂಬುದಾಗಿ ಉದ್ಗಾರ ಮಾಡುವಂತೆ ಉಳ್ಳಿನ್ವಾಯ್ ಕೆಂಡಾನೈ ಎಂಬುದಾಗಿ ಆಂಡಾಳ್ ಕೊಂಡಾಡ್ತಾಳೆ. ಅಲ್ಲಿ ಸರಿ ಕೃಷ್ಣನನ್ನೇ ಮತ್ತೆ ಕೊಂಡಾಡಕ್ಕೆ ಪ್ರಾರಂಭ ಮಾಡಿದ್ರ. ರಾಮನ ಕೀರ್ತಿ ಇಂದ್ರಿ ಮತ್ತೆ ಕೃಷ್ಣನ ಹಾಡಿದ್ರಲ್ಲ, ಸಖಿ ಇರು ಪೊಲ್ಲಾವರಕ್ಕನೈ ಕಿಳ್ಳಿಕ್ಕಳೆಯಿಂದಾನೈ. ಪೊಲ್ಲ ನೀಚನಾದ ದುಷ್ಟನಾದ ಅರಕ್ಕನೈ ರಾಕ್ಷಸನನ್ನ ಕಿಳ್ಳಿಕ್ಕಳೆಯಿಂದಾನೈ. ಮೈ ಮೇಲೆ ಏನಾದರೂ ಕಸವೋ ಏನಾದರೂ ಕೂತಿದ್ರೆ ಅದನ್ನು ಹೀಗೆ ಉಗುರಿನಿಂದ ಚಿಮ್ಮಿ ಬಿಡುವಂತೆ ರಾವಣನ ತಲೆಯನ್ನು ಚಿಮ್ಮಿದಂತಹವನನ್ನು ಗಾನ ಮಾಡ್ತೇವೆ. ಪೊಲ್ಲ ಅರಕ್ಕನೈ ಕಿಳ್ಳಿಕ್ಕಳೆಯಿಂದಾನೈ. ಪೊಲ್ಲ ಅರಕ್ಕನ್, ಆ ರಾಕ್ಷಸ ಅತಿ ದುಷ್ಟನಾದವನು. ಎಂಥ ದುಷ್ಟ? ಸುರಿಗಳಲ್ ಕರಿವಾಯ್ ತಿರುವಿನೈ ಪಿರಿತ್ತ ಕೊಡುಮೈರೇ. ವ್ಯಾಖ್ಯಾನಕಾರರು ವ್ಯಾಖ್ಯಾನ ಮಾಡ್ತಾರೆ. ಸುಂದರವಾದ ಅದರಗಳಿಂದ ಕೂಡಿ ಅನವರತ ಮುಗುಳು ನಗುತ್ತಾ ರಾಮನಿಗೆ ಆನಂದವನ್ನು ಉಂಟು ಮಾಡ್ತಾ ಇದ್ದಂತಹ ಆ ಅತಿ ಕೋಮಲೆಯಾದ ಸೀತೆಯನ್ನು, ಮಹಾಲಕ್ಷ್ಮಿಯ ರೂಪವಾದ ಸೀತೆಯನ್ನು ಪರಮಾತ್ಮನಾದ ರಾಮನಿಂದ ದೂರ ಮಾಡಿದಂತಹ ಅತಿ ಕ್ರೂರಿಯಾದ ರಾವಣನ ಕ್ರೌರ್ಯವನ್ನು ಪೊಲ್ಲ ಎಂಬುದಾಗಿ ಹೇಳ್ತಾಳಂತೆ. ಪೊಲ್ಲ ಅರಕ್ಕನ್, ದುಷ್ಟನಾದ ರಾಕ್ಷಸ ಅಂತಾಳೆ ದೇವಿ ಆಂಡಾಳು. ಇಲ್ಲಿ ವ್ಯಾಖ್ಯಾತ ಪ್ರಶ್ನೆ ಕೇಳ್ತಾರೆ, ರಾಕ್ಷಸರು ಅಂದ್ರೇ
ದುಷ್ಟರು. ರಾಕ್ಷಸರು ಅಂದ್ರೇ ಕ್ರೂರಿಗಳು, ರಾಕ್ಷಸರು ಅಂದ್ರೇ ಹಿಂಸಕರು. ಅದರ ಮೇಲೆ ದುಷ್ಟನಾದ ರಾಕ್ಷಸ ಅಂತ ಹೇಳುವ ಅವಶ್ಯಕತೆ ಏನಿದೆ? ಯಾರಾದರೂ ಒಬ್ಬರು ಕ್ರೂರ ಕಾರ್ಯ ಮಾಡಿದ್ರೆ ಏನು ಹೇಳ್ತೀವಿ? ಅಬ್ಬಾ ರಾಕ್ಷಸ ಅವನು ಅಂತೀವಿ. ಅಂದರೆ ಏನು? ರಾಕ್ಷಸರು ಅಂದ್ರೇ ಕ್ರೂರಿಗಳು ಎಂಬುದಾಗಿ ಅರ್ಥ. ಅದಕ್ಕೆ ಮೇಲೆ ಪೊಲ್ಲ ಎಂಬುದಾಗಿ ಯಾಕೆ ಸೇರಿಸಿ ಹೇಳಬೇಕು? ಆ ಗುಣ ವಿಶೇಷಣ ಅದು ಬೇಕಾಗಿತ್ತ? ಬೇಡವಲ್ಲ. ಅರಕ್ಕನೈ ಅಂದಿದ್ರೆ ಸಾಕಾಗ್ತಿತ್ತಲ್ವ. ದುಷ್ಟನಾದ ರಾಕ್ಷಸ ಅಂತ ಯಾಕೆ ಹೇಳಬೇಕು? ರಾಕ್ಷಸ ಅಂದ್ರೇ ದುಷ್ಟ. ಅಂದಮೇಲೆ ದುಷ್ಟನಾದ ರಾಕ್ಷಸ ಅಂತ ಹೇಳುವ ಅವಶ್ಯಕತೆ ಏನು ಎಂದರೆ ವ್ಯಾಖ್ಯಾತ ಸುಂದರವಾಗಿ ತಿಳಿಸಿಕೊಡ್ತಾರೆ. ಅರಕ್ಕರಿಲು ನಲ್ಲವರುಂಡಿರೆ, ರಾಕ್ಷಸರಲ್ಲಿ ಕೂಡ ಒಳ್ಳೆಯವರು ಇದ್ದಾರಲ್ಲವ. ಯಾರು ಒಳ್ಳೆಯವರು? ರಾವಣೋ ನಾಮ ದುರ್ವೃತ್ತ ರಾಕ್ಷಸೋ ರಾಕ್ಷಸೇಶ್ವರ ತಸ್ಯಾಹ ಮನುಜೋ ಭ್ರಾತ ವಿಭೀಷಣ ಇತಿ ಶ್ರುತಃ. ವಿಭೀಷಣ ಎಂಬತಕ್ಕಂಥ ಅವನು ಕೂಡ ಅದೇ ಕುಲದಲ್ಲಿ ಹುಟ್ಟಿದವನು. ಅವನೇ ಹೇಳ್ಕೊಳ್ತಾನೆ, ಯಾವ ಗರ್ಭದಲ್ಲಿ ರಾವಣ ವಾಸ ಮಾಡಿದನೋ ಅದೇ ಗರ್ಭದಲ್ಲಿ ವಾಸ ಮಾಡಿದ ರಾವಣನ ತಮ್ಮನಾದವನು ನಾನು. ನನ್ನನ್ನಿನ್ನ ಅಂಗೀಕಾರ ಮಾಡ್ತೀಯಾ ರಾಮ ಎಂಬುದಾಗಿ ವಿಭೀಷಣ ಹೇಳ್ದ. ಇಂಥ ವಿಭೀಷಣವನ್ನು ಶೂರ್ಪಣಿಕೆ ಏನು ಹೇಳ್ತಾಳೆ? ಯಾವುದಕ್ಕೂ ಯೋಗ್ಯತೆ ಇಲ್ಲದಂತಹವನು ನಮ್ಮಣ್ಣ ಒಬ್ಬ ಇದ್ದಾನೆ ಅಂತ ಹೇಳ್ತಾಳೆ. ಅಂದರೆ ಏನು? ವಿಭೀಷಣಸ್ತು ಧರ್ಮಾತ್ಮ ನತು ರಾಕ್ಷಸ ಚೇಷ್ಟಿತ. ನಮ್ಮ ಮನೇಲಿ ಒಂದಿದೆ, ನಮ್ಮಣ್ಣ ವಿಭೀಷಣ ಅಂತ ಅದ್ರ ಹೆಸರು. ಯಾವ ರಾಕ್ಷಸ ಚೇಷ್ಟಿತಗಳು ಅವನಿಗೆ ಇಲ್ಲ. ರಾಕ್ಷಸ ಚೇಷ್ಟಿತಗಳು ಇಲ್ಲದೆ ಇರೋದಿರಲಿ. ಧರ್ಮಾತ್ಮ ಪರಮ ಧರ್ಮಿಷ್ಠನಾದವನು ಆ ನನ್ನ ಅಣ್ಣ. ರಾಕ್ಷಸ ಚೇಷ್ಟಿತಗಳು ಯಾವುದೂ ಇಲ್ಲ, ಮಿಗಿಲಾಗಿ ಪರಮ ಧರ್ಮಾತ್ಮನಾದವನು ಎಂಬುದಾಗಿ ವಿಭೀಷಣನನ್ನು ಶೂರ್ಪಣಿಕೆಯೇ ಕೊಂಡಾಡ್ತಾಳೆ. ವಿಭೀಷಣನು ರಾಕ್ಷಸನಲ್ಲವ, ಆದರೆ ಆ ರಾಕ್ಷಸ ಬಹಳ ಧರ್ಮಾತ್ಮನಾದವನು. ದಾನವ ಕುಲದಲ್ಲಿ ಹುಟ್ಟಿದವನು ಪ್ರಹ್ಲಾದ, ಆದರೆ ಅವನು ಹಿರಣ್ಯನಿಗಿಂತ ಎಷ್ಟು ಭಿನ್ನನಾಗಿದ್ದನಲ್ಲವ. ಈ ರೀತಿ ಅಸುರ ರಾಕ್ಷಸ ದಾನವ ಕುಲಗಳಲ್ಲಿ ಒಳ್ಳೆಯವರು ಇರ್ತಾರಲ್ಲವ. ಅಂತಹ ಒಳ್ಳೆಯವರಿಂದ ಇವನನ್ನು ಬೇರ್ಪಡಿಸಿ ಹೇಳುವುದಕ್ಕಾಗಿ ಪೊಲ್ಲಾರಕ್ಕನೈ ವಿಭೀಷಣಸ್ತು ಧರ್ಮಾತ್ಮ ಎಂಬುದಾಗಿ ವಿಭೀಷಣ ತೂ ವಿಭೀಷಣನಾದರೋ ಎಂಬುದಾಗಿ ಹೇಳ್ತಾಳೆ ಶೂರ್ಪಣಖ. ಅಂದರೆ ಏನು? ನಾವು ಎಲ್ಲಿಂದ ಹುಟ್ಟಿದೀವೋ ಅವನು ಅಲ್ಲೇ ಹುಟ್ಟಿದ, ನಾವೆಲ್ಲಿದ್ದೀವೋ ಅವನು ಅಲ್ಲೇ ಇದ್ದಾನೆ, ನಾವೆಲ್ಲಿ ಕಲ್ತವೋ ಅವನು ಅಲ್ಲೇ ಕಲ್ತ. ಎಲ್ಲ ನಮ್ಮಾಗೆ, ಆದರೆ ಗುಣ ನಡತೆ ಮಾತ್ರ ಧರ್ಮಾತ್ಮ ಎಂಬುದಾಗಿ ಶೂರ್ಪಣಿಕೆ ಹೇಳ್ತಾಳಲ್ಲವ. ಹಾಗೆ ರಾಕ್ಷಸರಲ್ಲಿ ಕೂಡ ಒಳ್ಳೆಯವರು ಉಂಟಲ್ಲವ. ಅಂತಹ ಆ ಒಳ್ಳೆಯವನಾದ ವಿಭೀಷಣನಿಂದ ಈ ರಾವಣನನ್ನು ಭಿನ್ನವಾಗಿ ಹೇಳುವುದಕ್ಕಾಗಿ ಪೊಲ್ಲಾವರಕ್ಕನೈ ಎಂಬುದಾಗಿ ಸೀತೆಯೂ ಕೂಡ ಇದೇ ಮಾತನ್ನು ಆ ರಾವಣನ ವಿಷಯದಲ್ಲಿ ಹೇಳ್ತಾಳೆ. ತ್ವಂ ನೀಚಃ ಶಶವತ್ಕಿಲ. ಸಿಂಹದ ಮುಂದೆ ಹೋರಾಡಲಾಗದೆ ಒಂದು ನರಿಯೋ ಒಂದು ಮೊಲವೋ ಇಟ್ಟಿದ್ದ ಹವಿಸ್ಸನ್ನು ತೆಗೆದುಕೊಂಡು ಓಡುವಂತೆ ರಾಮನಿಲ್ಲದ ಕಾಲದಲ್ಲಿ ನನ್ನನ್ನು ನೀನು ಅಪಹರಣ ಮಾಡ್ತಾ ಇದೀಯಾ, ನೀನು ನೀಚ ಎಂಬುದಾಗಿ ಸೀತೆ ಆ ರಾವಣನನ್ನು ನೋಡಿ ಹೇಳ್ತಾಳೆ. ಯಥಾ ದೃಪ್ತಶ್ಚ ಮಾದಂಗಃ ಶಶಶ್ಚ ಸಹಿತೋವನೆ ತಥಾ ಜಿರದವದ್ರಾಮಃ ತ್ವಂ ನೀಚಃ ಶಶವತ್ಕಿಲ. ನೀಚನಾದವನು ನೀನು ಅಂತಾಳೆ. ಸೀತಾ ರಾವಣನನ್ನು ನೋಡಿ ನೀಚ ಎಂದಳು. ಅದೇ ಮಾತನ್ನು ಆಂಡಾಳ್ ತಿರುಪ್ಪಾವೈಯಲ್ಲಿ ಪೊಲ್ಲ ಎಂಬುದಾಗಿ ಹೇಳ್ತಾಳೆ. ಪೊಲ್ಲಾವರಕ್ಕನೈ, ಅವನನ್ನು ಪೊಲ್ಲ ಅಂತ ಯಾಕೆ? ಮೊಟ್ಟ ಮೊದಲು ಮಾರುವೇಷದಲ್ಲಿ ಬಂದು ಪೂಜಿಸಬೇಕಾದಂತಹ ಮಹಾಪತಿವ್ರತೆಯಾದ ಸೀತೆಯನ್ನು ಕಾಮುಕ ದೃಷ್ಟಿಯಿಂದ ಕಂಡು ಅಪಹಾರ ಮಾಡಿದ್ದೇ ಮೊದಲನೆಯ ನೀಚತನ. ಅದಾದ ಮೇಲೆ ಆ ಯುದ್ಧದಲ್ಲಿ ಮಾಯಾಮೃಗವನ್ನು ತೋರಿಸಿ ಸೀತೆಯನ್ನು ಅಪಹರಣ ಮಾಡಿದ್ದು, ಯುದ್ಧದಲ್ಲಿ ಸೀತೆಯ ಮಾಯಾ ಶಿರಸ್ಸನ್ನು ತೋರಿಸಿ ರಾಮನಿಗೆ ಮೋಸ ಮಾಡುವುದಕ್ಕೆ ನೋಡುವುದು. ರಾವಣನಿಗಿಂತ ನೀಚನಾದ ರಾಕ್ಷಸ ಮತ್ತೊಬ್ಬನಿಲ್ಲ ಅಲ್ಲವಾ? ಆದ್ದರಿಂದ ಆಂಡಾಳ್ ಪೊಲ್ಲಾವರಕ್ಕನೈ ಎಂಬುದಾಗಿ ಆ ರಾವಣನ ಕ್ರೌರ್ಯವನ್ನು, ನೀಚತನವನ್ನು ಇಲ್ಲಿ ಹೇಳ್ತಾ ಉಸಿರನ್ನು, ದೇಹವನ್ನು
ಬೇರ್ಪಡಿಸುವಂತೆ ಸೀತಾರಾಮರನ್ನು ಬೇರ್ಪಡಿಸಿದಂತಹ ರಾವಣನ ಕ್ರೌರ್ಯವನ್ನು ನೆನೀತಾಳೆ. ಪೊಲ್ಲಾವರಕ್ಕನೈ ಎಂಬುದಾಗಿ ಅವನನ್ನು ಈ ಆಂಡಾಳ್ ಬಹಳ ನೀಚನಾದವನು, ಕ್ರೂರಿಯಾದವನು, ಇಂತಹವನನ್ನು ರಾಮ ಹೇಗೆ ಕೊಂದ? ತುಂಬ ಕಷ್ಟಪಟ್ಟು ಕೊಂದನ. ರಾವಣೋ ಲೋಕರಾವಣ. ಅವನಿಗೆ ರಾವಣ ಅಂತ ಯಾಕೆ ಹೆಸರು ಅಂದರು? ರಾವಣ ಶಬ್ದದ ಅರ್ಥ ಏನು ಗೊತ್ತಾ? ರಾವಯತಿ ಇತಿ ರಾವಣ, ಇಡೀ ಲೋಕವನ್ನು ಹಿಂಸೆ ಮಾಡಿ ಅಳಿಸುವವನು, ಗೋಳು ಗುಟ್ಟಿಸುವವನು ಅಂತ ಅರ್ಥ. ರಾವಣ ಶಬ್ದದ ಅರ್ಥವೇ ಅದು. ರಾವಣ ಅಂದರೆ ಲೋಕವನ್ನೆಲ್ಲ ಹಿಂಸೆಪಡಿಸಿ ಗೋಳಾಡಿಸುವವನು, ಪೀಡಿಸುವವನು, ಅಳಿಸುವವನು ಎಂಬುದಾಗಿ ಅರ್ಥ. ಹೀಗೆ ಅವನ ಹೆಸರಲ್ಲೇ ಅವನ ಕ್ರೌರ್ಯವಿದೆಯಲ್ಲವಾ? ಇಂತಹ ಕ್ರೂರಿಯಾಗಿ ಎಲ್ಲ ಲೋಕವನ್ನು ಜಯಿಸಿಬಿಟ್ಟಿದ್ದಾನೆ. ಈ ರಾವಣ ಎಂತಹವನು ಅಂತ ಕೇಳಿದ್ರೆ, ನವಗ್ರಹಗಳನ್ನು ತನ್ನ ಸಿಂಹಾಸನಕ್ಕೆ 9 ಮೆಟ್ಟಿಲಾಗಿ ಮಾಡಿಕೊಂಡು ಅವುಗಳ ತಲೆಯ ಮೇಲೆ ಕಾಲಿಟ್ಟು ಸಿಂಹಾಸನವನ್ನು ಹತ್ತುತ್ತಾ ಇರ್ತಾನೆ. ಎಲ್ಲ ಗ್ರಹಗಳಿಗೆ ಕಟ್ಟಪ್ಪಣೆ ಮಾಡಿದಾನಂತೆ. ಏನಂತ? ನೀವು ಎಲ್ಲೆಲ್ಲಿದ್ದೀರೋ ಅಲ್ಲಲ್ಲೇ ಇರಬೇಕು, ಸಂಚಾರ ಮಾಡಬಾರ್ದು. ಅಂದರೆ ಇವನ ಜಾತಕದಲ್ಲಿ ಯಾವ ಯಾವ ಗ್ರಹ ಎಲ್ಲೆಲ್ಲಿದ್ದರೆ ಇವನಿಗೆ ಅಭ್ಯುದಯವೋ ಆ ಗ್ರಹ ಅಲ್ಲೇ ಇರಬೇಕು. ಮುಂದಕ್ಕೆ ಹೋಗ್ಬಿಟ್ರೆ ಬದಲಾಯಿಸಿ ಹೋಗುತ್ತಲ್ಲ ಇವನ ಒಂದು ಅದೃಷ್ಟ. ಆದ್ದರಿಂದ ನನ್ನ ಅದೃಷ್ಟವೋ ಅಭ್ಯುದಯವೋ ಬದಲಾವಣೆ ಆಗುವಂತೆ ನೀವುಗಳು ಸಂಚಾರ ಮಾಡಿಕೊಡ್ದು ಅಂತ ಹೇಳಿ ಅವುಗಳನ್ನು ಕಾಲಲ್ಲಿ ಮೆಟ್ಟಿ ತನಗೆ ದಾಸರಾಗಿ ಇಟ್ಟುಕೊಂಡಿದ್ದವನು. ಸಮಸ್ತ ಲೋಕವೂ ಕೂಡ ರಾವಣ ಅಂದರೆ ನಡುಗುತ್ತದೆ. ಅಂತಹ ರಾವಣನನ್ನು ಕಿಳ್ಳಿಕ್ಕಳೆಯಿಂದಾನೈ, ಕೇವಲ ಉಗುರಿನ ತುದಿಯಿಂದ ಚಿವುಟಿ, ಏನೋ ಒಂದು ಕಸ ಇದ್ದರೆ ಅದನ್ನು ಚಿವುಟ ಹಾಗೆ ಇದ್ಯಾವುದೋ ಲೋಕದಲ್ಲಿ ಬೇಡದೇ ಇರೋ ಕಸ ಅಂಥೇಳಿ ರಾವಣನ ತಲೆಯನ್ನು ಸುಮ್ಮನೆ ಹೀಗೆ ಚಿವಿಟಿ ತೆಗೆದು ರಾವಣನ ವಧೆ ಮಾಡಿದಂತಹ ರಾಮನ ಪರಾಕ್ರಮವನ್ನು ಪೊಲ್ಲಾವರಕ್ಕನೈ ಕಿಳ್ಳಿಕ್ಕಳೆಯಿಂದಾನೈ. ಏನು ಆಂಡಾಳು ಹೀಗೆ ಹೇಳ್ತಾಳೆ? ಕಸವನ್ನು ಚಿವಿಟಿ ಹಾಕಿದ ಹಾಗೆ ಹಾಕ್ಬಿಟ್ಟ ಅಂತ. ಆದರೆ ಈ ರಾಮನು ರಾವಣನು ಎಷ್ಟು ಘೋರವಾಗಿ ಯುದ್ಧ ಮಾಡಿದಾರಲ್ಲವ. ಬಹುದೀರ್ಘ ಕಾಲ ಇಬ್ಬರೂ ಕೂಡ ಯುದ್ಧ ಮಾಡಿದ್ದನ್ನು ವಾಲ್ಮೀಕಿ ವರ್ಣನೆ ಮಾಡ್ತಾರಲ್ಲ ಅಂದರು. ಅದೆಲ್ಲ ತೋರಿಕೆ ಎಂದುಬಿಟ್ರು. ಕಾರಣ, ಈ ರಾಮ ವಿಭೀಷಣ ಶರಣಾಗತನಾಗಿ ಬಂದಾಗ ಬಂದ ವಿಭೀಷಣನನ್ನು ಅಂಗೀಕಾರ ಮಾಡಬಾರದು ಎಂಬುದಾಗಿ ಅವನು ಎಂಥ ದುಷ್ಟನೋ, ರಾವಣನ ದೂತನಾಗಿ ಬಂದಿರಬಹುದು, ಅಥವಾ ರಾವಣನೇ ಈ ವಿಭೀಷಣನ ವೇಷದಲ್ಲಿ ಬಂದಿರಬಹುದಲ್ಲವ. ಆದ್ದರಿಂದ ಈ ಬಂದ ವಿಭೀಷಣನನ್ನು ಅಂಗೀಕಾರ ಮಾಡಬಾರ್ದು ಅಂತ ಎಲ್ಲ ವಾನರರು ಕೂಡ ವಿಭೀಷಣನನ್ನು ಸ್ವೀಕಾರ ಮಾಡುವುದಕ್ಕೆ ಅಡಚಣೆಯನ್ನುಂಟು ಮಾಡಿದಾಗ ರಾಮ ಏನು ಹೇಳ್ತಾನೆ? ಪಿಶಾಚಾನ್ ದಾನವಾನ್ ಯಕ್ಷಾನೆ ಪೃಥಿವ್ಯಾಂಚೈವ ರಾಕ್ಷಸಾನೆ ಅಂಗುಳ್ಯಗ್ರೇಣ ತಾನ್ ಅನ್ಯಾಂ ಇಚ್ಛನ್ ಹರಿಗಣೇಶ್ವರ. ಎಲೈ ಸುಗ್ರೀವ, ಹರಿಗಣೇಶ್ವರ, ಕಪಿಗಳಿಗೆ ಒಡೆಯನಾದಂತಹ ಎಲೈ ಸುಗ್ರೀವನೇ, ಈ ಬಂದ ಒಬ್ಬ ವಿಭೀಷಣನಿಗೆ ನೀನು ಹಂಚ್ತಾ ಇದೆಯಾ? ಲೋಕದಲ್ಲಿರುವ ಪಿಶಾಚರು, ದಾನವರು, ಯಕ್ಷರು, ಎಲ್ಲ ರಾಜರುಗಳು ಏನೇನು ವಿರೋಧಿ ವರ್ಗವಿದೆಯೋ ಅದು ಎಲ್ಲ ಒಟ್ಟಿಗೆ ಕೂಡಿ ಬಂದರೂ ಕೂಡ ಈ ನನ್ನ ಧನುಸ್ಸು ಬೇಡ, ಈ ನನ್ನ ಬಾಹುಗಳು ಬೇಡ, ಈ ನನ್ನ ಬೆರಳುಗಳು ಬೇಡ, ನನ್ನ ಸಂಕಲ್ಪವೇ ಸಾಕು ನಿರ್ನಾಮ ಮಾಡಿಬಿಡುವುದಕ್ಕೆ. ಅಂತಹದ್ರಲ್ಲಿ ಇದ್ಯಾವುದೋ ಒಬ್ಬ ವಿಭೀಷಣನನ್ನು ನೋಡಿ ನೀನು ಯಾಕೆ ಅಂಜುತ್ತೀಯಾ ಎಂಬುದಾಗಿ ರಾಮ ನುಡಿದ ಮಾತು. ರಾಮೋ ದ್ವಿರ್ನಾಭಿಭಾಷತೆ. ರಾಮ ಎಂದು 2 ನಾಲಿಗೆಯನ್ನು ಉಳ್ಳವನಲ್ಲ. ರಾಮ ಎಂದೂ ಕೂಡ ಸುಳ್ಳನ್ನಾಡುವವನಲ್ಲ. ಆದ್ದರಿಂದ ತನ್ನ ಪರಾಕ್ರಮದ ಬಗ್ಗೆ, ಶತ್ರು ನಿರಸನ ಮಾಡುವ ತನ್ನ ಸಾಮರ್ಥ್ಯದ ಬಗ್ಗೆ ರಾಮನೇ ಹೇಳಿಕೊಂಡ ಮಾತು ಇದಾದ್ದರಿಂದ ಇಲ್ಲಿ ಆಂಡಾಳ್ ಅದನ್ನೇ ಹೇಳ್ತಾಳೆ. ಕಿಳ್ಳಿಕ್ಕಳೆಯಿಂದಾನೈ, ರಾವಣನನ್ನು ಲೀಲಾಜಾಲವಾಗಿ ಅತಿ ಸುಲಭವಾಗಿ ವಧಿಸಿದವನು ಈ ರಾಮ ಯಾವ ಕಷ್ಟವೂ ಪಡಲಿಲ್ಲ ಎಂಬುದಾಗಿ. ಕಾರಣ ಏನು ಅಂದರು? ಕೃಷ್ಣ ಬಕಾಸುರ ವಧೆಯನ್ನು ಅತಿ ಸುಲಭವಾಗಿ ಮಾಡಿದ. ರಾಮ ರಾವಣ ವಧೆಯನ್ನು
ಲೀಲಾಜಾಲವಾಗಿ ಮಾಡಿದ. ಇದು ರಾಮಕೃಷ್ಣನಿಗೆ ಕಟ್ಟದ ಕಾರ್ಯವೇ ಅಲ್ಲ ಅಂದುಬಿಟ್ಲು ಗೋದೆ. ರಾವಣ ವಧೆ ಮಾಡಿದ್ದು ಶ್ರೀರಾಮಚಂದ್ರನಿಗೆ ಒಂದು ತೃಣವನ್ನು ಕತ್ತರಿಸಿ ಹಾಕಿದಂತೆ. ಬಕಾಸುರ ವಧೆಯನ್ನು ಮಾಡಿದಾಗ ಕೃಷ್ಣನ ವಯಸ್ಸು ಮೂರು ವಯಸ್ಸಿನ ಹಸುಳೆ ಭಯಾನಕವಾದ ಪಕ್ಷಿಯ ಬಾಯನ್ನು ಸೆಳಿತಲ್ಲ, ಇದು ಅವನಿಗೆ ಅಲ್ಪ ಕಾರ್ಯ ಎಂಬ ಹಾಗೆ ಅವಣ್ಣಾಳ್ ಕಿಂಡಾನೈ ಕಿಳ್ಳಿಕ್ಕಳೆಯಿಂದಾನೈ ಎಂಬುದಾಗಿ ಬಹಳ ಸುಲಭವಾಗಿ ಹೇಳ್ತಾ ಇದ್ದಾಳಲ್ಲ. ಅಷ್ಟು ಸುಲಭವಾಗಿ ಈ ರಾಕ್ಷಸರ ವಧೆಯನ್ನು ಮಾಡಿದನ ಅಂದರು. ವ್ಯಾಖ್ಯಾತ ಅದ್ಭುತವಾಗಿ ತಿಳಿಸ್ತಾರೆ. ಇದು ವೀರಪತ್ನಿಯರ್ ಪಡೀರೆ. ವೀರಪತ್ನಿ ಎಂದರೆ ಪರಮಾತ್ಮನ ಪರಾಕ್ರಮಿಗಳಾದವರು, ಶೌರ್ಯವೀರ್ಯ ಪರಾಕ್ರಮಗಳಿರ್ತಾರಲ್ಲ ಅಂತಹ ಮಹಾಶೂರರ ಪತ್ನಿಯರು ಹೀಗೆ ಮಾತಾಡ್ತಾರಂತೆ. ಹೇಗೆ? ಅತಿ ದೊಡ್ಡ ಕೆಲಸವನ್ನು ಅವಳ ಪತಿ ಮಾಡಿರ್ತಾನೆ, ಎಲ್ಲರೂ ಕೊಂಡಾಡ್ತಾರೆ. ಆಗ ಅವಳೇನು ಹೇಳ್ತಾಳೆ, ಅಯ್ಯೋ ನಮ್ಮ ಪತಿಯ ಪರಾಕ್ರಮದ ಮುಂದೆ ಇದು ಒಂದು ಹುಲ್ಕಟ್ಟಿಗೆ ಸಮಾನ, ಇದು ಏನೂ ಅಲ್ಲ. ಅವರ ಪರಾಕ್ರಮ ಶೌರ್ಯ ಇದಕ್ಕಿಂತ 100 ಪಟ್ಟು ಅಧಿಕ, ಇದು ಏನು ಮಹಾ ಎಂಬುದಾಗಿ ಪತಿಯ ಪರಾಕ್ರಮವನ್ನು ಹೇಳಿಕೊಡ್ತಾಳದವ. ಆ ರೀತಿ ಇದೆಲ್ಲ ಈ ಮಹಾ ಅಸುರ ಕ್ರೂರ ಭುಜಬಲ ವರಬಲಗಳಿಂದ ಮದಿಸಿದವರು ಇವರೆಲ್ಲರೂ. ಇವರಿಗೆ ಸ್ವತಃ ಭುಜಬಲ, ಅದರ ಜೊತೆಗೆ ಆ ಬ್ರಹ್ಮರುದ್ರಾದಿಗಳನ್ನೆಲ್ಲ ತಪಸ್ಸು ಮಾಡಿಬಿಟ್ಟು ವರ ಎಲ್ಲ ಪಡ್ಕೊಂಡ್ಬಿಡ್ತಾರೆ. ಭುಜಬಲ ವರಬಲಗಳಿಂದ ಕೊಬ್ಬಿದಂತಹ ಇವರುಗಳ ಮದವನ್ನು ಲೀಲಾಜಾಲವಾಗಿ ಅಡಗಿಸಿದ್ದಾನಲ್ಲವ ಈ ಕೃಷ್ಣರಾಮರುಗಳು. ಇವರ ಪರಾಕ್ರಮ ಒಂದು ತುಚ್ಛವಾದದ್ದು, ಅದು ರಾಮಕೃಷ್ಣಾದಿಗಳ ಪರಾಕ್ರಮಕ್ಕೆ ಅದು ಒಂದು ಬೆಲೆಯೇ ಇಲ್ಲ. ಇವರ ವೀರ್ಯ ಪರಾಕ್ರಮಗಳು ಎಂಬುದಾಗಿ ಕೊಂಡಾಡುತ್ತಾ ಹೇಳುವುದು. ಆ ಪರಾತ್ಪರನ ಪರಾಕ್ರಮ ಶೌರ್ಯದ ಮುಂದೆ ಈ ರಾವಣನ ಎಷ್ಟು ಮಹಾ, ಈ ಬಕ ಎಷ್ಟು ಮಹಾ ಎಂಬುದನ್ನು ತೋರಿಸುವಂತೆ ಆಂಡಾಳು ಹೇಳ್ತಾಳೆ. ಪುಳ್ಳಿನ್ವಾಯ್ ಕಿಂಡಾನೈ ಪಲ್ಲಾವರಕ್ಕನೈ ಕಿಳ್ಳಿಕ್ಕಳೆಯಿಂದಾನೈ ಎಂಬುದಾಗಿ ಇದೇ ಭಾವವನ್ನು ತಿರುಮಂಗಯಾಳ್ವಾರ್ ತಿರುನಡಂದಾಂಡಹಂ ಪಾಶುರದಲ್ಲಿ ತಿರುಮಂಗಯಾಳ್ವಾರರ ಅದ್ಭುತವಾದ ಅನುಭವ ಏನು ಹೇಳ್ತಾರೆ? ಕಲ್ಲೆಡೆತ್ತೆ ಕಲ್ಮಾರಿ ಕಾತ್ತಾಯೆನ್ನುಂ ಕಾಮರುಪೂಂ ಕಚ್ಚಿ ಊರ ಹತ್ತಾಯೆನ್ನುಂ ಬಿಲ್ಲಿರೆತ್ತು ಮೆಲ್ಲಿಯಲ್ ತೋಳ್ ತೊಯ್ದಾಯೆನ್ನುಂ வெக்காவில் துயிலமர்ந்த ವೇಂದೇ ಅದ್ಭುತವಾಗಿ ತಿರುನಡಂದಾಂಡ ತಿರುಮಂಗಾಳ್ವಾರ ಹಾಡ್ತಾರೆ. ಕೃಷ್ಣ ಪರಮಾತ್ಮ ಗೋವರ್ಧನ ಪರ್ವತವನ್ನು ಮೇಲೆತ್ತಿ ಸಮಸ್ತ ಹಸು ಕರುಗಳನ್ನು ಗೋಕುಲವನ್ನು ಆ ಭೀಕರವಾದ ಮಳೆಯಿಂದ ರಕ್ಷಣೆ ಮಾಡಿದ ವೃತ್ತಾಂತವನ್ನು ತಿರುಮಂಗಾಳ್ವಾರ ಹಾಡ್ತಾರೆ. ಏನು ಹೇಳಬೇಕು? ಮಲೆ ಎಡೆತ್ತು ಬೆಟ್ಟವನ್ನು ಎತ್ತಿ ರಕ್ಷಣೆ ಮಾಡಿದ ಅಂತ ಹೇಳಬೇಕು. ಆದರೆ ತಿರುಮಂಗಯಾಳ್ವಾರು ಏನು ಹೇಳ್ತಾರೆ? ಕಲ್ಲೆಡೆತ್ತು ಮಲೆ ಎಡೆತ್ತು ಅಂತ ಹೇಳಿದ ಸ್ಥಳದಲ್ಲಿ ಕಲ್ಲೆಡೆತ್ತು ಕಲ್ಮಾರಿ ಕಾತ್ತಾಯಿಯನ್ನು ಎಂಬುದಾಗಿ ಹೇಳ್ತಾರೆ. ಯಾಕಾಗಿ ಹೇಳಿದ್ರು ಅಂದರು, ಈ ದೊಡ್ಡ ಗೋವರ್ಧನ ಪರ್ವತ ಇದೆಯಲ್ಲ ಅದು ಕೃಷ್ಣ ಪರಮಾತ್ಮನ ಪರಾಕ್ರಮದ ಮುಂದೆ ಒಂದು ಸಣ್ಣ ಕಲ್ಲಿಗೆ ಸಮಾನ. ಅದು ಪರ್ವತವ, ಅದು ನಿಮಗೆಲ್ಲ ಪರ್ವತ ಆಗಿರ್ಬೋದು, ಕೃಷ್ಣನಿಗೆ ಅದು ಒಂದು ಸಣ್ಣ ಕಲ್ಲು. ಒಂದು ಕಲ್ಲನ್ನು ಲೀಲಾಜಾಲವಾಗಿ ಎತ್ತಿದಂತೆ ಪರ್ವತವನ್ನೇ ಎತ್ತಿದವನು ಕೃಷ್ಣ ಎಂಬುದನ್ನು ಕಲ್ಲೆಡೆತ್ತು ಕಲ್ಮಾರಿ ಕಾತ್ತಾಯನ್ನು ವಿಲ್ಲಿರೆತ್ತು ಯಾರಿಂದಲೂ ಕೂಡ ಸ್ಪರ್ಶಿಸುವುದಕ್ಕೆ ಕೂಡ ಅಸಾಧ್ಯವಾಗಿದ್ದಂತಹ ರುದ್ರಧನುಸ್ಸನ್ನು ಜನಕ ಸಭೆಯಲ್ಲಿ ನಾಣೇರಿಸುವ ಕಾಲದಲ್ಲೇ ಅದನ್ನು ಭಂಗ ಮಾಡಿದ್ದು ಶ್ರೀರಾಮಚಂದ್ರನ ಅತುಳವಾದ ಪರಾಕ್ರಮವಲ್ಲವ. ಆ ಕಾಲದಲ್ಲಿ ಲೋಕದಲ್ಲಿದ್ದ ಯಾವ ರಾಜ್ಯ ಸಾಮ್ರಾಟ ಚಕ್ರವರ್ತಿಗೂ ಕೂಡ ಅದನ್ನು ಎತ್ತಕ್ಕೆ ಆಗಿರಲಿಲ್ಲ. ಅಂಥ ಧನುಸ್ಸನ್ನು ಎತ್ತಿ ಅದಕ್ಕೆ ನಾಣೇರಿಸುವುದಕ್ಕೆ ಹೋಗಿ ಆ ಧನುಸ್ಸು ಮುರಿಯಿತು ಎಂದರೆ ಇದು ಎಂಥ ಪರಾಕ್ರಮ ರಾಮನದು. ಆದರೆ ಇಲ್ಲಿ ತಿರುಮಂಗಯಾಳ್ವಾರ್ ಏನು ಹೇಳ್ತಾರೆ? ವಿಲ್ಲಿರೆತ್ತು ಮೆಲ್ಲಿಯಲ್ ತೋಳ್ ತೊಯ್ದಾಯನ್ನು. ಆ ಬಿಲ್ಲನ್ನು ಮೇಲೆತ್ತುವಾಗ
ಬಾಳೆಯ ದಿಂಡಿನಂತೆ ಇರ್ತಕ್ಕಂತಹ ಸುಕೋಮಲವಾದಂತಹ ಅತಿ ಸುಂದರವಾದ ಸೀತೆಯ ತೋಳುಗಳನ್ನು ರಾಮ ನೆನೆದುಕೊಂಡು ಆ ಸೀತೆಯ ಕೋಮಲವಾದ ಕೈಗಳನ್ನು ಎತ್ತುವಂತೆಯೇ ಈ ಬಿಲ್ಲನ್ನು ಎತ್ತಿದ. ಅದು ತಾನಾಗಿ ಮುರಿದೋಯ್ತು. ಅನಂತರ ಅಂತಹ ತೋಳುಗಳನ್ನುಳ್ಳ ಸೀತೆಯನ್ನು ಆಲಿಂಗನ ಮಾಡಿದ, ವಿವಾಹವಾದ ಎಂಬುದಾಗಿ ಹೇಳ್ತಾರೆ. ಸೀತಾಲಿಂಗನವನ್ನು ಎಷ್ಟು ಕೋಮಲವಾಗಿ ಮಾಡ್ತಾನೋ ಅಷ್ಟೇ ಕೋಮಲವಾಗಿ ಧನುಸ್ಸನ್ನು ಎತ್ತಿದ, ಅದು ಮುರಿದೋಯ್ತು ಅಂತಾರೆ. ಇದು ರಾಮನ ಶೌರ್ಯವೀರ್ಯ ಪರಾಕ್ರಮ, ಅದು ಕೃಷ್ಣನ ಶೌರ್ಯವೀರ್ಯ ಪರಾಕ್ರಮ. ಈ ರೀತಿ ಮಲ್ಲಡರ್ತೆ ಮಲ್ಲರಯನ್ ಅಟ್ಟಾವೆನ್ನಂ ಮಾಕಿಂಡ ಕೈತಲತ್ತೆಯನ್ ಮೈಂದಾಯನ್ನಂ சொல்லெடுத்து தன் கிளியை சொல்லேனென்னே துணைமுலை மேல் துளிசோர சோர்கின்னாளே. ತಾಯಿ ಪೇಚ್ ತಿರುಮಂಗೈಯಾಳ್ವಾರರ ತಾಯಿ ತನ್ನ ಮಗಳು ಹೀಗೆಲ್ಲ ಹಾಡ್ತಾಳೆ ಅಂತ ಹೇಳುವ ಒಂದು ಪಾಶುರ ಅದ್ಭುತವಾಗಿದೆ. ಅಲ್ಲಿ ತಿರುಮಂಗೈಯಾಳ್ವಾರ್ ಗೋವರ್ಧನವನ್ನು ಕಲ್ಲು ಎಂದರು, ರುದ್ರಧನಸ್ಸು ಒಂದು ಸಣ್ಣ ಕಡ್ಡಿಯಿಂದ ಬಿಟ್ಟರು. ಆ ರೀತಿಯಾಗಿ ಇಲ್ಲಿ ಆಂಡಾಳ್ ಆ ಬಕಾಸುರನನ್ನು ಯಾವುದೋ ಒಂದು ಸಾಧಾರಣದ ಹಕ್ಕಿ ಹಾಗೆ ಹೇಳ್ತಾ ಇದ್ದಾಳೆ. ರಾವಣ ವಧೆಯನ್ನು ಲೀಲಾಜಾಲವಾಗಿ ಕಸವನ್ನು ಚಿವುಟಿ ಬಿಸಾಡಿದಂತೆ ಎಂಬುದಾಗಿ ಹೇಳ್ತಾ ಇದ್ದಾಳೆ. ಈ ರೀತಿಯಾಗಿ ಮತ್ತೆ ಚಿಗುರದಂತೆ ಬೇರು ಸಮೇತ ಕಿತ್ತು ಬಿಸಾಡಿ ಇಡೀ ಲಂಕೆಯನ್ನು ಸೀತಾ ಅಪೇಕ್ಷೆ ಪಟ್ಟಂತೆ ಧೂಳೀಪಟ ಮಾಡಿದ ರಾಮನ ಪರಾಕ್ರಮವನ್ನು ಪೊಲ್ಲಾವರಕ್ಕನೈ ಕಿಳ್ಳಿಕ್ಕಳೆಯಿಂದಾನೈ. ಸೀತೆ ಏನು ಅಪೇಕ್ಷೆ ಪಟ್ಟಳು? ಹನುಮಾನನ ಮೂಲಕ ರಾಮನಿಗೆ ಸಂದೇಶವನ್ನು ಕಳಿಸುವಾಗ ಸೀತಾ ಏನು ಹೇಳ್ತಾಳೆ? ಶರೈಸ್ತು ಸಂಕುಲಾಂ ಕೃತ್ವ ಲಂಕಾಂ ಪರಬಲಾರ್ಧನ ಮಾಂನಯೇತ್ಯಧಿಕ ಕುತ್ಸ್ಥಃ ತತ್ತಸ್ಯ ಸದೃಶಂ ಭವೇತ್. ಈ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡುವಾಗ ಕರಿಯವಾಚಾನ್ ಪಿಳ್ಳೈ ಅದ್ಭುತವಾದ ಒಂದು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ರಾಮ ಬರಬೇಕು, ತನ್ನ ಬಾಣಗಳ ಮಳೆಯಿಂದ ಇಡೀ ಲಂಕಾನಗರಿಯನ್ನು ಮುಚ್ಚಿ ಲಂಕಾನಗರಿಯನ್ನು ಧೂಳೀಪಟ ಮಾಡಿ ನನ್ನನ್ನು ವಿಜಯರಾಘವನಾಗಿ ಕರೆದೊಯ್ಯಬೇಕು ಎಂಬುದು ಸೀತಾ ಹೇಳಿದ ಮಾತು. ಅವಳು ಮಾಡಿದ ಸಂಕಲ್ಪ, ಅವಳ ಮಾತು ಫಲಿಸಿತು. ಎಲ್ಲ ದುಷ್ಟಶಕ್ತಿಗಳು ನಿರ್ನಾಮ, ಎಲ್ಲ ಅಸ್ತ್ರ ಶಸ್ತ್ರ, ರಾವಣ ಅವನ ಪರಿವಾರ ಕುಟುಂಬ ಮಕ್ಕಳು ಮೊಮ್ಮಕ್ಕಳು ಎಲ್ಲವನ್ನ ರಾಮ ತನ್ನ ಬಾಣದ ಮಳೆಯಿಂದ ಪೂರ್ಣವಾಗಿ ಧೂಳೀಪಟ ಮಾಡಿದ. ಕರಿಯವಾಚಾನ್ ಪಿಳ್ಳೈ ವ್ಯಾಖ್ಯಾನ ಮಾಡ್ತಾರೆ, ಒರುವರ್ ಕೂರೆಯೈ ಇರುವರ್ ಉಡುತ್ತುಮಾ ಪೋಲೆ ಚೈದು. ಒಬ್ಬರು ಮಾನ ಸಂರಕ್ಷಣೆ ಮಾಡಿಕೊಳ್ಳುವುದಕ್ಕೆ ಇಷ್ಟುದ್ದ ಬಟ್ಟೆ ಇಟ್ಕೊಂಡಿದ್ರೆ ಅದನ್ನು ಹರಿದು 2-3 ಜನ ತಮ್ಮ ಮಾನ ಸಂರಕ್ಷಣೆ ಮಾಡಿಕೊಳ್ಳುವಂತಹ ದಾರಿದ್ರ್ಯವನ್ನು ಲಂಕೆಗೆ ರಾಮ ಉಂಟು ಮಾಡಿದ ಅಂತಾರೆ. ಇವತ್ತಿಗೂ ಲಂಕೆ ಹಾಗೇ ಇದೆ. ಇವತ್ತಿಗೂ ಆ ಶ್ರೀಲಂಕಾ ಈಗಿರೋ ಶ್ರೀಲಂಕಾ ಅಲ್ಲ, ಅದೇ ರಾವಣನ ಲಂಕೆ ಸಮುದ್ರದಲ್ಲಿ ಮುಳುಗಿದೆ. ಇದು ಯಾವುದಾದ್ರದ್ದು ಒಂದು ಭಾಗ ಈಗ ಇರುವುದು. ಅಂತಹ ಲಂಕೆ ಇವತ್ತಿಗೂ ಅದೇ. ಕಾರಣ ಸೀತಾ ಮನನೊಂದು ಹೇಳಿದ ಮಾತಲ್ಲವ. ಯಾರು ಐಶ್ವರ್ಯದ ಅಧಿದೇವತೆಯೋ ಅವಳೇ ಲಂಕಾ ಧೂಳೀಪಟವಾಗಲಿ ಇಂದ ಮೇಲೆ ಆ ಒಂದು ಪ್ರದೇಶಕ್ಕೆ ಎಂದಾದರೂ ಐಶ್ವರ್ಯ ಬರುವುದುಂಟ. ಆ ರೀತಿ ಸೀತಾ ಅಪೇಕ್ಷೆ ಪಟ್ಟಂತೆ ಲಂಕಾನಗರವನ್ನು ಧೂಳೀಪಟ ಮಾಡಿದವನು ಶ್ರೀರಾಮಚಂದ್ರ. ರಾವಣನನ್ನು ಕಿಳ್ಳಿಕ್ಕಳೆಯಿಂದ, ಕೃಷ್ಣ ಬಕಾಸುರನನ್ನು ಸುಲಭವಾಗಿ ಸೀಳಿದ. ಈ ಎರಡೂ ಚರಿತ್ರೆಗಳನ್ನು ಯಾರು ನಡೆಸಿದರೋ ಅಂತಹ ರಾಮನನ್ನು ಕೃಷ್ಣನ ರಾಮನ ಕೀರ್ತಿಮೆ ಪಾಡಿಪ್ಪೋಯ್. ಇವರಿಬ್ಬರ ಕೀರ್ತಿಗಳನ್ನು ಗಾನ ಮಾಡುತ್ತಾ ನಾವು ನಿನ್ನ ಮನೆ ಬಾಗಿಲಿನ ತನಕ ನಡೆದು ಬಂದಿದ್ದೇವೆ. ಕೃಷ್ಣ ಪರಮಾತ್ಮನ ವಿರಹದಿಂದ ಕೃಶರಾಗಿ ಇವರು ಬದುಕಿದ್ದಾರಾ ಅಥವಾ ಇವರಿಗೆ ಪ್ರಾಣವಿಯೋಗ ಏರ್ಪಟ್ಟು ಬಿಟ್ಟಿದೆಯಾ ಎಂದು ಸಂದೇಹ ಬರುವಂತೆ ಕೃಷ್ಣ ವಿರಹದಲ್ಲಿ ಬಾಡಿ ಬಸವಳಿದ್ದಂತಹ ಗೋಪಕನ್ನಿಕೆಯರು ಇಷ್ಟು ದೂರ ಮನೆಗೆ ನಡೆದು ಒಬ್ಬೊಬ್ಬ ಗೋಪಕಿಯ ಮನೆ ಬಾಗಿಲಲ್ಲೂ ನಿಂತು ಅವಳಿಗೆ ಸುಪ್ರಭಾತವನ್ನು ಗಾನ ಮಾಡ್ತಾ ಇದ್ದಾರೆ ಅಂದರೆ ಇವರಿಗೆ ಹೇಗೆ ಬಂತು ಇಷ್ಟು ಶಕ್ತಿ ಇದ್ರು? ಪಾಡಿಪ್ಪೋಯ್ ಅಂತಾಳೆ ಆಂಡಾಳು. ಪರಮಾತ್ಮನ ನಾಮ ಸಂಕೀರ್ತನೆ ಮಾಡಿದವಲ್ಲವ, ಆ ನಾಮ ಸಂಕೀರ್ತನೆಯ ಬಲದಿಂದ ನಾವು ನಿನ್ನ ಮನೆ ಬಾಗಿಲ ತನಕ ಬಂದು ನಿಂತಿದ್ದೀವಿ ಅಂತ.
ತೊಂಡರಡಿಪುಡಿ ಆಳ್ವಾರ್ ಶ್ರೀರಂಗನಾಥನ ಮುಂದೆ ಬಂದು ನಿಂತ್ಕೊಳ್ತಾರೆ. ಅವರು ಹೇಳ್ತಾರೆ, ಓ ರಂಗನಾಥ, ನಾನು ನನ್ನ ಇಂದ್ರಿಯಗಳನ್ನೆಲ್ಲ ನಾನೇನು ನಿಗ್ರಹ ಮಾಡೋಲ್ಲ, ಇಷ್ಟ ಬಂದಾಗ ಬಿಟ್ಬಿಟ್ಟಿದ್ದೀನಿ, ಸ್ವೈರ ಸಂಚಾರ ಮಾಡ್ಕೊಳ್ಳಿ ಅಂತ. ಆದರೂ ನನಗೆ ಯಮನ ಭಯವಿಲ್ಲ. ಯಮನ ಭಟರ ತಲೆಯ ಮೇಲೆ ಕಾಲಿಟ್ಟು ನಾನು ವಿಜಯ ಘೋಷವನ್ನು ಮಾಡ್ತೇನೆ. ಇಷ್ಟ ಬಂದಾಗ ಜೀವನ ಮಾಡ್ತೀನಿ. ಎಲ್ಲ ಇಂದ್ರಿಯಗಳನ್ನು ಓದೋದಕ್ಕೆಲ್ಲ ಬಿಟ್ಬಿಟ್ಟಿದ್ದೀನಿ. ಇಂದ್ರಿಯಗಳಿಗೆ ನಾನು ಕಾವಲು ಕಟ್ಟುಪಾಡು ಇಷ್ಟ ಇಲ್ಲ. ಆದರೂ ಕೂಡ ಯಮನ ಭಟರ ತಲೆಯ ಮೇಲೆ ಕಾಲಿಟ್ಟು ನಾನು ವಿಜಯ ಘೋಷವನ್ನು ಮಾಡ್ತೇನೆ ಎಂದು. ಕಾವಲಿಲ್ ಕುಲನೆ ವೈತೆ ಕಲಿದನ್ನೈ ಕಡಕಪ್ಪಾಯ್ந்து ನಾವಲಿಟ್ಟುಳಿದರೆ ಇನ್ನೋ ನಮಂತಮರ್ ತಲೆಗಳ್ ಮೀದೆ. ಆಳ್ವಾರ್, ಅಷ್ಟೊಂದು ಶಕ್ತಿಯ, ಅಷ್ಟೊಂದು ಧೈರ್ಯವಾ ನಿಮಗೆ, ಎಲ್ಲಿಂದ ಬಂತು ಅಂತ ಕೇಳ್ತಾನಂತೆ ರಂಗನಾಥ ತೊಂಡರಡಿಪುಡಿ ಆಳ್ವಾರರನ್ನು. ನಾನೇನು ನಿನ್ನ ಹಾಗ ಅಂತಾರೆ. ನನ್ನ ಹಾಗ? ಹಾಗಂದ್ರೆ ಏನು ಅಂದ. ನೀ ನೋಡು, ಮೈಯಲ್ಲಿ ಶಕ್ತಿನೇ ಇಲ್ಲ, 3 ಹೊತ್ತು ಹಾವಿನ ಮೇಲೆ ಮಲಗಿದೀಯಾ. ಶ್ರೀರಂಗ ಕ್ಷೇತ್ರದಲ್ಲಿ ಶ್ರೀರಂಗನಾಥನಿಗೆ ತೆಂಗಿನಕಾಯಿ ಒಡಿಬೇಕು ಅಂದರೆ ಒಡೆಯೋ ಆಗಿಲ್ಲ. ತೆಂಗಿನಕಾಯಿಯನ್ನು ಒಡೆದು ಅದನ್ನು ತಿರುವಿ ಅದರ ತಿರುವಲನ್ನು ತೆಗೆದುಕೊಂಡು ಹೋಗಿ ನೈವೇದ್ಯ ಮಾಡಬೇಕು. ತೆಂಗಿನಕಾಯಿ ನೈವೇದ್ಯ ಮಾಡೋಲ್ಲ. ಕಾರಣ ಏನಂದರೆ ಅವನು ಆದಿ ರಂಗನಂತೆ, ವಯಸ್ಸಾಗ್ಬಿಟ್ಟಿದೆಯಂತೆ, ತೆಂಗಿನಕಾಯಿ ತಿನ್ನೋಕ್ಕಾಗಲ್ಲ. ತೆಂಗಿನಕಾಯಿನ ತುರಿದು ತೊಗೊಂಡು ಹೋಗಿ ಕೊಡಬೇಕು ನೈವೇದ್ಯ ಮಾಡಬೇಕಾದ್ರೆ. ಇವತ್ತಿಗೂ ಅದೇ ಪದ್ಧತಿ, ತೆಂಗಿನಕಾಯಿ ಒಡೆಯೋದು, ತೆಂಗಿನಕಾಯಿ ನೈವೇದ್ಯ, ಇದೆಲ್ಲ ಶ್ರೀರಂಗ ಕ್ಷೇತ್ರದಲ್ಲಿ ಇಲ್ಲ. ಕಾರಣ ಅವನ ಹಾಗೆ ಹಾವಿನ ಹಾಸಿಗೆ ಮೇಲೆ ಮಲ್ಕೊಂಡ್ಬಿಟ್ಟಿದ್ದಾನೆ. ಅದು ಭೋಗ ಮಂಟಪ. ಪರಮಾತ್ಮ ಭೋಗಾನುಭವಕ್ಕಾಗಿಯೇ ಇರುವ ಸ್ಥಳವಂತೆ ಅದು. ಅವನ ಆನಂದವಾಗಿ ಸದಾ ಸುಖವಾಗಿ ಒಂದು ದಿನಕ್ಕೆ 26-32 ಸಾರಿ ನೈವೇದ್ಯ ಚೆನ್ನಾಗಿ ಊಟ ಮಾಡ್ತಾ ಭೋಗವನ್ನು ಅನುಭವಿಸುತ್ತಾ ಇರುವ ಸ್ಥಳ ಭೋಗ ರಂಗಮಂಟಪ ಅದು. ಆದ್ದರಿಂದ ಅವನು ಹಾಗಿದ್ದಾನೆ ಅಲ್ಲಿ. ಅದನ್ನು ನೋಡಿ ಹೇಳ್ತಾರೆ, ನೀ ನೋಡು, 3 ಹೊತ್ತು ಹಾವಿನ ಹಾಸಿಗೆ ಮೇಲೆ ಹೇಗೆ ಮಲ್ಕೊಂಡಿದೀಯಾ, ಯಾವತ್ತಾದರೂ ಎದ್ದು ಬಂದಿದೀಯಾ, ಯಾವತ್ತಾದರೂ ನಡೆದಿದೀಯಾ? ಹೀಗೆ ಹಾಸಿಗೆಯನ್ನು ಹಿಡಿದು ಮಲಗಿರುವವನು ನೀನು. ನಾನು ನೋಡ ಹೇಗಿದ್ದೀನಿ, ಯಮಭಟರ ತಲೆಯ ಮೇಲೆ ಕಾಲಿಟ್ಟು ವಿಜಯ ಘೋಷವನ್ನು ಮಾಡುವಷ್ಟು ಪರಾಕ್ರಮ ನನಗಿದೆ ಅಂತಾರೆ. ಆಳ್ವೀರ್, ಎಲ್ಲಿಂದ ಬಂತು ಆ ಶಕ್ತಿ ನಿಮಗೆ ಎಂದ. ನಿನ್ನಾಮಂಕತ್ತಾವಲಿಪ್ಪುಡಮ ಕಂಡಾಯ್ ಅರಂಗಮಾನ ಹರುಳಾನೆ. ನಿನ್ನ ನಾಮ ಸಂಕೀರ್ತನೆಯಿಂದ ಬಂದ ಬಲ ಅಂತಾರೆ. ನಿನ್ನ ನಾಮ ಸಂಕೀರ್ತನೆ ನೀನು ಮಾಡೋಲ್ಲ, ಅದರ ಸವಿ ನಿನಗೇನು ಗೊತ್ತು? ನಿನ್ನ ನಾಮದ ಬಲ, ಅದರ ಸವಿ ಅದು ನನಗಲ್ಲವಾ ತಿಳಿದಿದೆ. ನಿನ್ನ ನಾಮವನ್ನು ಹೇಳಿದೆ, ಅಷ್ಟು ಬಲ ಬಂದ್ಬಿಡ್ತು, ನೋಡಿ ಹೇಗಿದ್ದೀನಿ ಎಂಬುದಾಗಿ ರಂಗನಾಥನ ಮುಂದೆ ತಮ್ಮ ಬಾಹುಬಲವನ್ನು ತೋರಿಸ್ತಾರಂತೆ ತೊಂಡರಡಿಪುಡಿ ಆಳ್ವಾರ್. ಅವನ್ ಅರಂಗಮ ನಹರುಳಾನೆ, ಹಾವಿನ ಹಾಸಿಗೆಯ ಮೇಲೆ ಮಲಗಿದೆಯಲ್ಲ, ನೀನು ಹಾಗಿದೆಯಾ? ನನಗೇನಾಗಿದೆ ಮಲಗೋಕ್ಕೆ ಎಂದ. ನಿನಗೆ ವ್ಯಾಧಿ ಎಂದರು. ನನಗೆ ಯಾಕೆ ವ್ಯಾಧಿ ಬಂತು ಅಂತ. ಮಣ್ಣು ತಿಂದವರು ವ್ಯಾಧಿ ಬರುತ್ತೆ. ಯಾವಾಗ ನೋಡು ಲೋಕನೆಲ್ಲ ನುಂಗಿ ಹೊಟ್ಟೆಲಿ ಇಟ್ಕೋತೀಯಾ, ವ್ಯಾಧಿ ಬಂದಿದೆ ಮಲಗಿದೆಯಾ ಅಂತಾರಂತ. ಏನು ರಸವಾಗಿ ಪರಮಾತ್ಮನನ್ನು ಅನುಭವಿಸ್ತಾರೆ. ಪರಮಾತ್ಮನ ಸೃಷ್ಟಿಸ್ಥಿತಿ ಸಂಹಾರಗಳನ್ನು ಮಾಡುವುದನ್ನು ಒಂದು ಮಕ್ಕಳಾಟದಂತೆ ಆಳ್ವಾರ್ಗಳು ಅನುಭವಿಸ್ತಾರಲ್ಲ. ಎಲ್ಲ ಲೋಕಗಳನ್ನು ಪ್ರಳಯ ಕಾಲದಲ್ಲಿ ನುಂಗಿಬಿಡ್ತೀಯ. ಉಲಹ ಮುಂಡ ಪೆರುವಾಯ ಎಂಬುದಾಗಿ. ಆಲಮಾಮರತ್ತಿನಿಲ ಮೇಲ್ ஒரு ಬಾಲಕನಾಯ್ ஞாலம் ஏழும் ಉಂಡಾನ್. ಸಮಸ್ತ 7 ಲೋಕಗಳನ್ನು ಉಂಡು ಒಂದು ಆಲದ ಎಲೆಯ ಮೇಲೆ 3 ಹೊತ್ತು ಮಲಗಿರ್ತೀಯ. ಮಣ್ಣು ತಿಂದರೆ ರೋಗ ಬರದೆ ಇನ್ನೇನಾಗುತ್ತೆ? ಎಲ್ಲ ಲೋಕ ಉಂಡುತ್ತೀಯ, ಪ್ರಳಯ ಅಂತ ಹೇಳ್ತೀಯ, ಎಲ್ಲ ಲೋಕಗಳನ್ನು ನುಂಗ್ತೀಯ, ಸಾಕಾಗತ್ತೆ, ಹೀಗೆ ಮಲಗಿದೀಯಾ. ನಾನು ನೋಡು, ನಿನ್ನ ನಾಮ ಸಂಕೀರ್ತನೆಯನ್ನು ಮಾಡಿ ಹೇಗೆ ಬಲಿಷ್ಠನಾಗಿದ್ದೇನೆ ಅಂತಾರೆ ತೊಂಡರಡಿಪುಡಿ ಆಳ್ವಾರ್. ಅದರಂತೆ ಆಂಡಾಳು ಹೇಳ್ತಾಳೆ, ಕೀರ್ತಿಮೆ ಪಾಡಿಪ್ಪೋಯ್. ರಾಮಕೃಷ್ಣಾದಿಗಳ ಕೀರ್ತಿಗಳನ್ನು, ವೈಭವಗಳನ್ನು, ಅವರು ನಡೆಸಿದ ಲೀಲೆಗಳನ್ನು, ಅವರು ಪಡೆದಂತಹ ಅಪ್ರತಿಹತವಾದ ಯಶಸ್ಸನ್ನು ಗಾನ ಮಾಡುತ್ತಾ ಇದ್ದದ್ದರಿಂದ ನಮ್ಮ ಕಾಲಿಗೆ ಬಲ ಬಂದಿದ್ದು. ಎದ್ದು ಮನೆಯ ಬಾಗಿಲಿಗೆ ಬಂದು ನಿನ್ನನ್ನು ಈಗ ನಾವು ಸುಪ್ರಭಾತ ಗೀತೆಯಿಂದ ಎಚ್ಚರಗೊಳಿಸುತ್ತಾ ಇದ್ದೇವೆ ಸಖಿ ಅಂತಾಳೆ. ಏನೇನು ಕೀರ್ತಿ ಹಾಡಿದ್ರು, ರಾಮನ ಕೀರ್ತಿ, ಕೃಷ್ಣನ ಕೀರ್ತಿ, ಇದನ್ನೆಲ್ಲ ಹಾಡಿದ್ರು ಅಂತಾರಲ್ಲ. ಏನು ಕೀರ್ತಿ ಹಾಡಿದ್ರು ಇವರೆಲ್ಲರೂ ಅಂದರು. ರಾಮನ ಕೀರ್ತಿ ಏನು, ಕೃಷ್ಣನ ಕೀರ್ತಿ ಏನು, ಇದೆಲ್ಲವನ್ನ ವ್ಯಾಖ್ಯಾತ ವಿಮರ್ಶೆ ಮಾಡ್ತಾರೆ. ಏನು ವಿಮರ್ಶೆ? ರಾಮ ಎಂತಹವನು, ರಾಮನಾಮ ಸಂಕೀರ್ತನೆಯನ್ನು ಮಾಡ್ತಾರಲ್ಲ, ಆ ರಾಮನಾಮ ಎಷ್ಟು
ಎಷ್ಟು ಮಧುರವಾಗಿದೆ ರಾಮನಾಮ. ಎನ್ನಾಮೇತಿ ಸಹಸ್ರನಾಮ ಸದೃಶಂ ಎನ್ನಾಮ ವೈದ್ಯೈಸ್ಸಮಂ ಎನ್ನಾಮಾಂಕಿತ ವಾಕ್ಯಮಾಸುರಭಟ ಸ್ತ್ರೀಗರ್ಭ ವಿಚ್ಛೇದನಂ ಎನ್ನಾಮ ಸ್ಮರಣಂ ಶೋಕಹರಣಂ ಮುಕ್ತ್ಯಂಗನಾದಾಯಕಂ ತನ್ನಾಮ್ನೋರ್ಜೀದ್ವಿತ ರಾಮನಾಮರಮಣಂ ಶ್ರೀರಾಮನಾಮಾಮೃತಂ ಎಂಬುದಾಗಿ ಇದು ರಾಮನಾಮದ ವೈಭವವಲ್ಲವ. ಯಾವ ನಾಮವನ್ನು ಹೇಳಿದರೆ ಒಂದು ಸಹಸ್ರನಾಮವನ್ನು ಹೇಳಿದ್ದಕ್ಕೆ ಸಮಾನವೋ? ಎಲ್ಲ ಸಹಸ್ರನಾಮ ಹೇಳ್ಬಿಡ್ತೀವಿ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತಸ್ತುಲ್ಯಂ ರಾಮನಾಮ ವರಾನನೆ ಇದನ್ನು ಬೇರೆ ಹೇಳ್ತೀವಿ. ರಾಮನಾಮವನ್ನು ಹೇಳಿಬಿಟ್ರೆ ಇದುವರೆಗೂ ಹೇಳಿದ 1000 ನಾಮಗಳಿಗೆ ಈ ಒಂದು ನಾಮ ಸಮಾನ ಅಂತ ಹೇಳ್ತೀವಿ. ಇದು ಹೇಗೆ ಎಂದರು, ಈ ಪಾಶರಕ್ಕೆ ಸಂಬಂಧಪಟ್ಟಿದ್ದಲ್ಲ, ಆದರೂ ಸಮಯ ಬಂದಿರೋದ್ರಿಂದ ಅದನ್ನು ಹೇಳ್ಬಿಡ್ತೀನಿ. ಒಮ್ಮೆ ಪಾರ್ವತಿ ಏಕಾದಶಿ ವ್ರತವನ್ನು ಮಾಡ್ತಾ ಇರ್ತಾಳೆ. ಇದು ಪುರಾಣಗಳಲ್ಲಿ ಇರುವ ಕಥೆ. ಪಾರ್ವತಿ ಏಕಾದಶಿ ವ್ರತವನ್ನು ಮಾಡಿ ಹರಿಯನ್ನು ಪೂಜೆ ಮಾಡ್ತಾ ಇರ್ತಾಳೆ. ಮಾರನೆಯ ದಿನ ದ್ವಾದಶಿ ಪಾರಣೆ ಬಹುಬೇಗ ಬಂದ್ಬಿಟ್ಟಿದೆ. ಪಾರಣೆ ಮಾಡುವುದಕ್ಕೆ ಇದ್ದ ಗಳಿಗೆ ಸ್ವಲ್ಪವೇ ಗಳಿಗೆ ಇದೆ. ಶಿವ ಪಾರ್ವತಿಗೆ ವಿಷ್ಣು ಸಹಸ್ರನಾಮವನ್ನು ಉಪದೇಶ ಮಾಡಿದ್ದಾನೆ. ಪ್ರತಿನಿತ್ಯ ಪಾರ್ವತಿ ದೇವಿ ವಿಷ್ಣು ಸಹಸ್ರನಾಮವನ್ನು ಅನುಸಂಧಾನ ಮಾಡ್ತಾಳೆ. ಆ ದ್ವಾದಶಿಯ ಬೆಳಗ್ಗೆ ವಿಷ್ಣು ಸಹಸ್ರನಾಮವನ್ನು ಅನುಸಂಧಾನ ಮಾಡಿ ಪಾರಣೆ ಮಾಡಬೇಕು. ಆದರೆ ಕಾಲಗಳಿಗೆ ಅಲ್ಪವಾಗಿದೆ. ಪತಿಯಾದ ಪರಮೇಶ್ವರನನ್ನು ಕೇಳ್ತಾಳಂತೆ, ಸ್ವಾಮಿ ಪಾರಣೆ ಮಾಡದೆ ಹೋದರೆ ದ್ವಾದಶಿ ವ್ರತ ಮುಗಿದೋಗುತ್ತೆ, ಮಾಡಬೇಕಾದ್ರೆ ಇನ್ನೂ ನಾನು ಸಹಸ್ರನಾಮ ಪಾರಾಯಣ ಮಾಡಿಲ್ಲ, ಏನು ಮಾಡಲಿ ಎಂದು. ಚಿಂತಿಸಬೇಡ ದೇವಿ, ರಾಮನಾಮವನ್ನು ಹೇಳಿಬಿಡು, 1000 ನಾಮವನ್ನು ಹೇಳಿದ್ದಕ್ಕೆ ಸಮಾನ ಅಂತ ಪಾರ್ವತಿಗೆ ಪರಮಶಿವ ಹೇಳಿದ ರಹಸ್ಯ ಇದು. ಅಂತಹ 1000 ನಾಮಕ್ಕೆ ಸಮಾನವಾದಂತಹ ನಾಮ ರಾಮನಾಮ. ಆ ನಾಮವನ್ನು ಉಳ್ಳವನು ಈ ರಾಮ ಎಂಬುದು ಕೀರ್ತಿಯಲ್ಲವಾ? ಯಾವ ನಾಮ ಸಹಸ್ರನಾಮಕ್ಕೆ ಸಮಾನವೋ? ಯಾವುದು ಸಕಲ ವ್ಯಾಧಿಗಳಿಗೆ ಚಿಕಿತ್ಸೆಯೋ? ಯಾವುದು ಸಮಸ್ತ ಆಸುರಿ ಶಕ್ತಿಗಳನ್ನು ದಮನ ಮಾಡುತ್ತದೆಯೋ? ಯಾವುದು ಎಲ್ಲರ ಶೋಕವನ್ನು ಹರಣ ಮಾಡುತ್ತದೆಯೋ? ಮುಕ್ತ್ಯಂಗನ, ಮುಕ್ತಿ ಎಂಬ ದೇವಿ ಯಾವನಿಗೆ ಮಾಲೆ ಇಡ್ತಾಳೋ ಅಂತಹ ಆ ರಾಮನಾಮ ಇದೆಯಲ್ಲ, ಆ ರಾಮನಾಮಾಮೃತವನ್ನು ಶ್ರೀರಾಮಚಂದ್ರ ಅನವರತ ಹೇಳುವಂತೆ ಅನುಗ್ರಹ ಮಾಡಲಿ ಎಂಬುದು ರಾಮನ ಕೀರ್ತಿಯಲ್ಲವಾ? ರಾಮನ ಕೀರ್ತಿ ಎಂತಹದ್ದು? ಒಂದಾ ಎರಡ? ವಾಲ್ಮೀಕಿ ಮುನಿವರಿಯರು ಶ್ರೀರಾಮಚಂದ್ರನ ಅಯೋಧ್ಯಾನಗರದ ಹೊರವಲಯದಲ್ಲಿಯೇ ಇದ್ದವರು. ಶ್ರೀರಾಮಾಯಣವನ್ನು ರಚನೆ ಮಾಡಿದಾಗ ಸಿಂಹಾಸನದಲ್ಲಿ ಕುಳಿತುಕೊಂಡು ಶ್ರೀರಾಮಚಂದ್ರ ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ದ. ರಾಮ ರಾಜ್ಯವನ್ನಾಳುವ ಕಾಲದಲ್ಲಿ ವಾಲ್ಮೀಕಿ ಮುನಿವರಿಯರು ಶ್ರೀರಾಮಾಯಣವನ್ನು ರಚನೆ ಮಾಡ್ತಾರೆ. ಆದರೂ ಕೂಡ ಅವನು ಪರಮಾತ್ಮನೇ ಎಂಬುದನ್ನು ನಾರದರ ಮುಖೇನ ಉಪದೇಶವನ್ನು ಪಡೆದುಕೊಂಡು ದೃಢಪಡಿಸಿಕೊಳ್ಳುತ್ತಾರೆ. ಹೀಗೆ ಪರಾತ್ಪರನಾದ ನಾರಾಯಣನೇ ರಾಮನಾಗಿ ಆ ದಶರಥ ಕೌಸಲ್ಯಾದೇವಿಯರ ಕೂಸಾಗಿ ಎಂತೆಂಥ ಲೀಲೆಗಳನ್ನು ನಡೆಸಿದನಲ್ಲ, ಅಂತಹ ಆರಾಮನ ಕೀರ್ತಿಯನ್ನು ಗಾನ ಮಾಡ್ತೇವೆ. ಅಯೋಧ್ಯಾಕಾಂಡದಲ್ಲಿ ಒಂದು ಪ್ರಕರಣ, ಗುಣಪ್ರಕರಣ ಅಂತ ಹೆಸರು. ಅಯೋಧ್ಯಾವಾಸಿ ಪ್ರಜೆಗಳು ದಶರಥ ಕೇಳ್ತಾನೆ, ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತಿದ್ದೀನಿ, ನಿಮ್ಮೆಲ್ಲರ ಅಭಿಪ್ರಾಯ ಏನು ಅಂತಾನೆ. ಸದ್ಯ ಈಗಲಾದರೂ ನಿಮ್ಗೆ ಒಳ್ಳೆ ಬುದ್ಧಿ ಬಂತಲ್ಲ, ಇಳಿ ಕೆಳಗೆ ಸಿಂಹಾಸನದಿಂದ ಅಂತಾರೆ ಪ್ರಜೆಗಳು. ದಶರಥ ಕೇಳ್ದಾನಂತೆ, ನಾನೇನಂಥ ಅಪರಾಧ ಮಾಡಿದೆ? ಏನೋ ಕಟಿಕನ ಕೈಯಲ್ಲಿ ಸಿಕ್ಕಿಕೊಂಡ ಮೃಗದಂತೆ ನೀವು ಮಾತಾಡ್ತಾ ಇದ್ದೀರಲ್ಲ. ನನ್ನ ರಾಜ್ಯ ಆಡಳಿತ ಅಷ್ಟೊಂದು ಕ್ರೂರವಾಗಿತ್ತ? ಮೊದಲು ಕೆಳಗಿಳಿ ಅಂತೀರಲ್ಲ. ನಾನು ಅಷ್ಟು ಕ್ರೂರವಾಗಿ ರಾಜ್ಯಭಾರ ಮಾಡಿದನ? ಪ್ರಜೆಗಳೇ, ನಾನೇನು ಅಪರಾಧ ಮಾಡಿದೆ ಅಂತ ಕೇಳಿದಾಗ ಪ್ರಜೆಗಳು ಹೇಳ್ತಾರೆ, ಲೋಕದಲ್ಲಿ ಯಾರೂ ಮಾಡದ ಒಂದು ದೊಡ್ಡ ಅಪರಾಧವನ್ನು ನೀನು ಮಾಡಿದ್ದೀಯೇ ದಶರಥ ಚಕ್ರವರ್ತಿ. ಏನು ಅಂದ? ರಾಮನಂಥ ಮಗನನ್ನು ಪ್ರಸವಿಸಿಬಿಟ್ಟಿದ್ದೀಯೇ, ಅದೇ ನೀನು ಮಾಡಿದ ಅಪರಾಧ. ಆ ರಾಮನನ್ನು ನೋಡಿದಾಗ ಅವನು ರಾಜ ಆಗಬೇಕು ಅಂತ ನಮಗೆಲ್ಲ ಆಸೆ ಆಗುತ್ತೆ. ಇಚ್ಛಾಮೋಹಿ ಮಹಾಬಾಹೋ ಇಚ್ಛಾಮಹ. ಒಕ್ಕೊರಳಿನಿಂದ ಎಲ್ಲ ಪ್ರಜೆಗಳು ಕೂಡ ನಾವು ಅಪೇಕ್ಷೆ ಪಡ್ತೇವೆ, ನಮ್ಮ ಒಪ್ಪಿಗೆ ಇದೆ, ನಮಗೆ ರಾಮ ಬೇಕು ಅಂತ
ಜಯ ಘೋಷ ಹಾಕ್ತಾರೆ. ದಶರಥನ ಸಭೆಯ ಗೋಡೆ, ಆ ಮೇಲುಗಡೆಯ ಸೂರು ಎಲ್ಲವೂ ಕೂಡ ನಡುಗಿತಂತೆ ಪ್ರಜೆಗಳ ಜಯ ಘೋಷದಿಂದ. ಹಾಗೆ ಒಬ್ಬ ಪ್ರಜೆ ಬಾಕಿ ಇಲ್ಲದಂತೆ ಎಲ್ಲರೂ ರಾಮನನ್ನ ತಮಗೆ ಒಡೆಯನಾಗಬೇಕು ಅಂತ ಕೇಳಿದಾಗ ದಶರಥ ಚಕ್ರವರ್ತಿ ಕೇಳ್ತಾನೆ, ಅಂಥದ್ದೇನು ಕಣ್ರಿ ನನ್ನ ಮಗನಲ್ಲಿ ಅಂತ ವರ್ಣಿಸ್ತಾರೆ ರಾಮನನ್ನ. ಅಯೋಧ್ಯ ಪ್ರಜೆಗಳು ರಾಮನನ್ನ ಕೊಂಡಾಡುವುದೇ ಆ ಸರ್ಗ ಗುಣ ಪ್ರಕರಣ. ಅಯೋಧ್ಯಾಕಾಂಡದಲ್ಲಿ ಅದ್ಭುತವಾಗಿ ರಾಮನ ಗುಣಗಳ ವರ್ಷ ಮಳೆ, ಎಂತೆಂಥ ಗುಣಗಳನ್ನು ಹೇಳ್ತಾರೆ. ಹೀಗೆ ಸಮಸ್ತ ಗುಣಗಳ ಸಾಗರನಾದಂತಹ, ಸಮಸ್ತ ಕಲ್ಯಾಣ ಗುಣಾಕರನಾದಂತಹ ಆ ರಾಮನ ಒಂದೊಂದೂ ಗುಣವನ್ನು ಗಾನ ಮಾಡುತ್ತಾ ಬಂದೆವು. ಈ ರಾಮನ ಗುಣಗಳನ್ನು ಹೇಳೋದು ಅಂದರೆ ಏನು ಹೇಳಬೇಕು? ರಾಮನನ್ನು ಕೊಂಡಾಡಬೇಕಾದ್ರೆ ಏನು ಹೇಳಬೇಕು? ಕೃಷ್ಣನ ಗುಣಗಳನ್ನು ಕೊಂಡಾಡಬೇಕಾದ್ರೆ ಏನು ಹೇಳಬೇಕು? ಇವೆರಗಳು ಇಬ್ಬರನ್ನೂ ಕೊಂಡಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ರಾಮನ ಗುಣ ಎಂಥದ್ದು? ರಾಮಾವತಾರದಲ್ಲಿ ರಾಮನ ಪ್ರಧಾನ ಕಲ್ಯಾಣ ಗುಣ ಯಾವುದು ಅಂತ ಕೇಳಿದ್ರು. ಸೀತೆ ಹೇಳ್ತಾಳೆ, ಅಶೋಕವನದಲ್ಲಿ ಹನುಮಾನನನ್ನು ನೋಡಿ ಸೀತೆ ಹೇಳ್ತಾಳೆ, ಹೇ ಹನುಮಾನ್, ಇವಳು ಎದುರುಗಡೆ ನಿಂತಿರೋನು ಹನುಮಾನ್, ಆದರೆ ಸೀತೆ ಮಾತಾಡ್ತಾ ಇರೋದು ರಾಮನ ಜೊತೆಯಲ್ಲಿ. ರಾಮನಿಗೆ ಹೇಳುವ ಮಾತುಗಳೆಲ್ಲ ಹೇಳ್ತಾ ಇದ್ದಾಳೆ. ಅದನ್ನು ಹಾಗೆ ಹೋಗಿ ಹನುಮಾನ್ ಹೇಳಬೇಕು. ಸೀತೆ ಹನುಮಾನ್ ಜೊತೆ ಮಾತಾಡಲಿಲ್ಲ, ಸೀತೆ ಮಾತನಾಡಿದ್ದು ರಾಮನ ಜೊತೆಯಲ್ಲಿ. ಅದನ್ನು ಹೋಗಿ ಹನುಮಾನ್ ಸೀತೆಗೆ ಹೇಳಬೇಕು. ರಾಮನಿಗೆ ಸೀತೆ ಹೇಳ್ತಾಳೆ, ಅನೃಶಂಸ್ಯಂ ಪರೋ ಧರ್ಮ ತ್ವತ್ತಯೇವ ಮಯಾ ಶ್ರುತಃ. ಹೇ ರಾಮ, ಆರ್ಯಪುತ್ರ, ಲೋಕದಲ್ಲಿ ಆನೃಶಂಸಂ ಅಂದರೆ ಕರುಣೆ, ದಯೆ. ಕರುಣೆಯೇ ಎಲ್ಲಕ್ಕಿಂತ ದೊಡ್ಡ ಧರ್ಮ ಎಂಬುದಾಗಿ ನೀನು ನನಗೆ ಹೇಳಿದ್ದನ್ನು ನಾನು ಕೇಳಿದ್ದೀನಿ. ಆ ಕರುಣೆ ನನ್ನ ವಿಷಯದಲ್ಲಿ ಈಗ ಇಲ್ಲವಾಯಿತಾ? 10 ತಿಂಗಳ ಕಾಲ ರಾವಣಾಂತಪುರದಲ್ಲಿ ನನ್ನನ್ನು ಬಿಟ್ಟಿದೆಯಲ್ಲ, ಆ ಕರುಣೆ ಈಗ ಇಲ್ಲವಾಯಿತಾ ಅಂತ ಕೇಳ್ತಾಳೆ. ಆನೃಶಂಸ್ಯಂ ಪರೋಧರ್ಮ, ದಯೆ, ಕರುಣೆಯೇ ಲೋಕದಲ್ಲಿ ಎಲ್ಲಕ್ಕಿಂತ ದೊಡ್ಡ ಧರ್ಮ ಎಂಬುದನ್ನು ಪಾಲಿಸಿದವನು ರಾಮ. ಬರೀ ಬಾಯಲ್ಲಿ ನಮ್ಮ ಉಪನ್ಯಾಸ ಮಾಡಿಬಿಟ್ಟು ಅದಕ್ಕೆ ವಿರುದ್ಧವಾಗಿ ಅನುಷ್ಠಾನ ಉಳ್ಳವನು ರಾಮನಲ್ಲ. ಹೇಳಿದಂತೆ ನಡೆಯುವವನು ರಾಮ, ನುಡಿದಂತೆ ನಡೆಯುವಂತಹ ಸತ್ಯವಾಕ್ಯನಾದವನು ರಾಮ. ಅದನ್ನು ರಾಮನೇ ಹೇಳ್ತಾನೆ. ರಾಮನ ಕೀರ್ತಿ ಕೊಂಡಾಡಬೇಕು ಅಂದರೆ ಏನು ಹೇಳಬೇಕು? ಸತ್ಯವಾಕ್ಯನಾದವನು ರಾಮ, ಒಂದೇ ಮಾತು, ಒಂದೇ ಬಾಣ, ಒಬ್ಬಳೇ ಪತ್ನಿ, ಕೊಟ್ಟ ಮಾತನ್ನು ಮೀರದವನು, ಪಿತೃವಾಕ್ಯ ಪರಿಪಾಲಕ, ತಂದೆ ತಾಯಿಗಳಿಗೆ ಮಹಾವಿಧೇಯ, ದಯೆಯನ್ನೇ ಗುಣವಾಗಿ ಉಳ್ಳವನು. ಇದೆಲ್ಲ ರಾಮನ ಗುಣಗಳು. ಹೀಗೆ ರಾಮನನ್ನು ಕೊಂಡಾಡ್ತೀವಿ. ಏನು ಹೇಳ್ತಾನೆ? ರಾಮನನ್ನು ಕಾಡಿಗೆ ಹೋಗುವಂತ ಕೈಕೇಯಿ ನಿಯಮನ ಮಾಡಿದಾಗ ಅವಳ ಆತರ ಪಡಿಸ್ತಾಳೆ, ಹೊರಡು 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 ಎಂಬುದಾಗಿ. ಆಗ ಹೇಳ್ತಾರೆ, ತಾಯಿ, ನನ್ನ ಹೆತ್ತ ತಾಯಿಯ ಬಳಿಗೆ ಹೋಗಿ ಅವಳ ಪಾದಾಭಿವಂದನವನ್ನು ಮಾಡಿ ಅವಳ ಅನುಮತಿಯನ್ನು ತೆಗೆದುಕೊಂಡು ಕಾಡಿಗೆ ಹೊರಡ್ತೇನೆ. ಅಷ್ಟಾದರೂ ಕಾಲಾವಕಾಶವನ್ನು ಕೊಡು, ನಾನು ನಿಜಕ್ಕೂ ಕಾಡಿಗೆ ಹೋಗ್ತೇನೆ. ಈ ರಾಮ 2 ಮಾತನ್ನಾಡುವವನಲ್ಲ. ರಾಮೋ ದ್ವಿರ್ನಾಭಿಭಾಷತೆ. ಈ ರಾಮ 2 ಮಾತನ್ನಾಡುವವನಲ್ಲ. ವಿದ್ಧಿ ಮಾಂ ಋಷಿಭಿಸ್ತುಲ್ಯಂ, ಋಷಿಗಳಿಗೆ ಸಮಾನವಾಗಿ ನನ್ನನ್ನು ತಿಳಿದುಕೋ ತಾಯಿ. ಈ ರಾಮನ ನಾಲಗೆ 2 ಮಾತು ಆಡೋಲ್ಲ ಅಂತ ಹೇಳ್ತಾನೆ. ಇದೇ ಮಾತನ್ನು ಸುಗ್ರೀವನ ಬಳಿಯಲ್ಲಿ ಹೇಳ್ತಾನೆ. ವಾಲಿಯನ್ನು ವಧಿಸ್ತೀನಿ ಅಂತಾನೆ, ನೋಡಿದ್ರೆ ಏನೋ ಸಾಧಾರಣ ಮನುಷ್ಯ, ಇವನು ನಿಜವಾಗ್ಲೂ ವಾಲಿಯನ್ನು ಕೊಲ್ತಾನ ಎಂಬುದಾಗಿ ಸುಗ್ರೀವನಿಗೆ ಸಂದೇಹ. ಅನುಕ್ತಂ ನೋಕ್ತ ಪೂರ್ವಂಚ ನಚ ವಕ್ಷೇ ಕದಾಚನ. ಇದುವರೆಗೂ ನಾನು ಸುಳ್ಳು ಹೇಳಿಲ್ಲ ಸುಗ್ರೀವ, ಇನ್ನು ಮುಂದೇನೂ ಹೇಳೋದಿಲ್ಲ, ನಾನು ಪ್ರಮಾಣ ಮಾಡ್ತೀನಿ ಅಂತಾನೆ ರಾಮ. ಹೀಗೆ ಸತ್ಯವಾಕ್ಯನಾದವನು ರಾಮ, ಸತ್ಯವನ್ನೇ ನುಡಿದವನು ರಾಮ, ಪಿತೃವಾಕ್ಯ ಪರಿಪಾಲಕನಾದವನು ಶ್ರೀರಾಮಚಂದ್ರ. ಆದರೆ ಇದು ರಾಮನ ಗುಣಗಳು. ಸತ್ಯವನ್ನೇ ನುಡಿತಾನೆ, ತಂದೆ ತಾಯಿಗಳಿಗೆ ವಿಧೇಯನಾಗಿದ್ದಾನೆ, ಎಲ್ಲರಲ್ಲಿ ದಯವುಳ್ಳವನಾಗಿದ್ದಾನೆ, ಒಳ್ಳೆಯದಾಗಿ ಪ್ರಜೆಗಳನ್ನು ಕಾಪಾಡ್ತಾನೆ. ಇದೆಲ್ಲ ರಾಮನ ಗುಣಗಳು. ಇನ್ನೊಂದು ಇದೆಯಲ್ಲ ಇಲ್ಲಿ ಗೋಕುಲದಲ್ಲಿ, ಇವರ ಪ್ರಿಯತಮ, ಇದ್ರ ಕೀರ್ತಿ ಏನು ಹೇಳಬೇಕು? ಬರೀ ಸುಳ್ಳೇ ಹೇಳ್ತಾನೆ. ಸ್ತ್ರೀಯರ ವಸ್ತ್ರವನ್ನು ಕದೀತಾನೆ, ಸ್ತ್ರೀಯರನ್ನೇ ಕದೀತಾನೆ. 1 2 ಬೆಣ್ಣೆ ಕದೀತಾನೆ, ಸುಳ್ಳು ಹೇಳ್ತಾನೆ, ಮೋಸ ಮಾಡ್ತಾನೆ. ಯಾವಾಗಲೂ ಕೂಡ ಒಂದೇ ಮಾತನ್ನು ಜನದಲ್ಲಿ ಆಡೋಲ್ಲ.
ಇದೆಲ್ಲ ಇವನ ಕೀರ್ತಿ ಅಂತ. ನೇರಾಗಿ ರಾಮನಿಗೆ ಹೇಳುವುದಕ್ಕೆ ನೇರಾಗಿ ವಿರುದ್ಧವಾದದ್ದು ಕೃಷ್ಣನ ಕೀರ್ತಿ. ಒಂದೇ ಮಾತಾಡಿ ಎಂದೂ ಸುಳ್ಳನ್ನಾಡದವನು ರಾಮ, ಸುಳ್ಳನ್ನೇ ಹೇಳುವುದಕ್ಕಾಗಿ ಅವತಾರ ಮಾಡಿದವನು ಕೃಷ್ಣ. ಏನೇನು ಸುಳ್ಳು ಹೇಳ್ತಾನೆ, ಏನು ಸುಂದರವಾಗಿ ಸುಳ್ಳು ಹೇಳ್ತಾನೆ. ಕೃಷ್ಣ ಪರಮಾತ್ಮ ಆಡುವ ಸುಳ್ಳುಗಳಿಗೆ ಮಿತಿ ಉಂಟಾ ಅಂತಾರೆ. ಕೃಷ್ಣ ಹೇಳುವ ಸುಳ್ಳುಗಳನ್ನು ಎಣಿಸುವುದಕ್ಕೆ ಸಾಧ್ಯವಾ ಅಂತ ಕೇಳ್ತಾರೆ ಪೆರಿಯವಾಚಾನ್ ಪಿಳ್ಳೈ. ಹೇಗೆ ಹೇಳ್ತಾನೆ? ಒಂದು 2 ಉದಾಹರಣೆಯನ್ನು ಅನುಭವಿಸೋಣ. ಕೃಷ್ಣ ಹೇಳಿದ ಅಷ್ಟು ಸುಳ್ಳನ್ನು ಇಲ್ಲಿ ಹೇಳೋಕ್ಕೆ ಸಾಧ್ಯವಿಲ್ಲ ನಮಗೆ, ಏನೋ 1-2 ಅನುಭವಿಸೋಣ. ಕೃಷ್ಣ ಪರಮಾತ್ಮ ಕಳ್ಳತನ ಮಾಡುವುದಕ್ಕೆ ಪ್ರಸಿದ್ಧನಾದವನು. ಏನನ್ನ? ಬೆಣ್ಣೆಯನ್ನು. ದಿನಾ ನವನೀತ ಚೌರ್ಯ. ಪಾಪ ಈ ಗೋಕುಲದಲ್ಲಿ ಇರ್ತಕ್ಕಂತಹ ಸ್ತ್ರೀಯರೆಲ್ಲರೂ ಕೂಡ ಬಹಳ ಕಷ್ಟಪಟ್ಟು 30 ಕಡೆಯಿಂದಿಂಡಿಯ ಬೆಣ್ಣೆ ಅಂತ 3 ಹೊತ್ತು ಕೃಷ್ಣ ಹುಟ್ಟಿದ ಮೇಲೆ ಐಶ್ವರ್ಯ ಅಧಿಕ ಆಗ್ಬಿಡ್ತಾ, ಕ್ಷೀರ ಸಮೃದ್ಧಿ ಅಧಿಕವಾಗ್ಬಿಡ್ತಾ, ಮೊಸರು ಅಧಿಕವಾಯ್ತಾ, 3 ಹೊತ್ತು ಸೊಂಟ ಏರಾರಿಡೆನೋವ ಎತ್ತನೆಯೋ ಪೋದುಮಾಯ್. ಅಯ್ಯೋ ಸೊಂಟ ಬಿದ್ದೋಗತ್ತಂತೆ. ಹಾಗೆ ಬೆಣ್ಣೆ ಕಡ್ದು ನಾರಾರುರಿಯೇತ್ತಿ ನಂಗಮಯ ವೈತ್ತದನೈ. ಈ ಕಳ್ಳನ ಕೈಗೆ ಸಿಗಬಾರ್ದು ಅಂತ ಎಲ್ಲೋ ಮೇಲ್ಗಡೆ ಉರಿಯ ಮೇಲೆ ಅದನ್ನು ಬಚ್ಚಿಡ್ತಾರಂತೆ. ಆದರೂ ಆ ಬೆಣ್ಣೆ ಕಳ್ತನ ಆಗೋಗುತ್ತೆ. ಅದು ಹೇಗೆ ಕಳ್ತನ ಆಗುತ್ತೋ, ಅದು ಏನು, ಕಂಡವರು ಯಾರು ಅಂತು, ಅದು ಹೇಗೆ ಕಳ್ತನ ಆಯಿತು ಅಂತ ಕೇಳಿದ್ರು. ಈ ಕೃಷ್ಣ ಇದಾನಲ್ಲ, ಇವನು ಏನು ಮಾಡ್ತಾನಂತೆ, ಈ ಕೃಷ್ಣ ಮಾಡುವ ಕಳ್ಳತನವನ್ನು ಇವನೇ ಕಳ್ಳ ಅಂತ ಗೊತ್ತು. ಆದರೆ ಆ ಕಳ್ಳ ಮಾತ್ರ ಕೈಗೆ ಸಿಗೋದಿಲ್ಲ. ಒಂದು ದಿನಾನೂ ಕೂಡ ಬೆಣ್ಣೆ ಕದಿಯುವ ಸಮಯದಲ್ಲಿ ಈ ಕೃಷ್ಣ ಕೈಗೆ ಸಿಗಲ್ವಂತೆ. ಯಾರು ಕರೀತಾರೆ? ಅದಕ್ಕೆ ಈ ಗೋಕುಲದಲ್ಲಿರುವ ಸ್ತ್ರೀಯರೆಲ್ಲರೂ ಸೇರಿ ಒಂದು ಮೀಟಿಂಗ್ ಮಾಡಿದ್ರಂತೆ, ಲೇಡೀಸ್ ಕ್ಲಬ್ ಮೀಟಿಂಗ್. ಏನು? ಬೆಣ್ಣೆ ಕಳ್ಳನನ್ನು ಹಿಡಿಬೇಕು ಅಂತ. ಏನು ಮಾಡೋದು ಅಂದರು. ಆ ಬೆಣ್ಣೆಯ ಮಡಕೆ ಇದೆಯಲ್ಲ, ಅದಕ್ಕೆ ಹಗ್ಗಗಳಿಂದ ಗಂಟು ಹಾಕೋದು. ಅದು ಒಳಗಡೆ ಕೈ ಇಟ್ಟರೆ ಆ ಗಂಟು ಹಿಡ್ಕೊಂಡ್ಬಿಡ್ಬೇಕು ಕೈನ. ಆ ದಾರವನ್ನು ಇನ್ನೊಂದು ತುದಿಗೆ ಕಟ್ಟಿ ಅಲ್ಲೊಂದು ಗಂಟೆ ಕಟ್ಟಿರ್ಬೇಕಂತೆ. ಆ ಮಡಕೆಯ ಬಾಯಿ ಒಳಗಡೆ ಕೈ ಇಟ್ಟು ಆ ಗಂಟು ಕೃಷ್ಣನ ಕೈ ಹಿಡ್ಕೊಂಡಾಗ ಅಲ್ಲಿ ಗಂಟೆ ಬಾರಿಸುತ್ತೆ, ಎಲ್ಲರೂ ಓಡ್ಬರೋದು, ಕಳ್ಳನ್ನು ಹಿಡಿಯೋದು ಅಂತ. ಏನೇನೆಲ್ಲ ಪಾಡುಪಡ್ತಾರೆ ಈ ಪರಬ್ರಹ್ಮವನ್ನು ಹಿಡಿಯೋದಕ್ಕೆ. ಸಿಗ್ತಾನ? ಸಿಕ್ಕಾಕೊಂಡ. ಇವರ ಹಾಗೆ ಕಳ್ಳನನ್ನು ಹಿಡಿಯೋಕ್ಕೆ ಕಳ್ಳ ಮುಡಿಚು, ಕಳ್ಳ ಗಂಟನ್ನು ಹಾಕಿ ಆ ಬೆಣ್ಣೆ ಇಟ್ಟಿದ್ದ ಮಡಕೆಯ ಬಾಯನ್ನು ಮುಚ್ಚಿ ಇಟ್ಟರಂತೆ. ಇವನು ಪಾಪ, ಇವನಿಗಿದೆಲ್ಲ ಗೊತ್ತಿಲ್ಲ, ಮೋಸ. ಪಾಪ ಇವನು ಬಂದ, ಯಥಾಸ್ಥಿತಿ ಏನೇನೋ ಮಾಡ್ದ, ಆ ಬೆಣ್ಣೆಯ ಮಡಕೆಯ ಒಳಗಡೆ ಕೈ ಇಟ್ಟ ಕೂಡಲೇ ಆ ಗಂಟು ಎಳ್ಕೊಂಡ್ಬಿಡ್ತು, ಕೈ ಸಿಕ್ಕಾಕೊಂಡ್ಬಿಡ್ತು, ಆ ಕಡೆ ಗಂಟೆ ಬಾರಿಸ್ತು. ಎಲ್ಲರೂ ಬಂದರು, ಒಬ್ಬರು ಕೈ ಹಿಡಿತಾರೆ, ಒಬ್ಬರು ಕಿವಿ ಹಿಡ್ತಾರೆ, ಒಬ್ಬರು ಕೋಲಲ್ಲಿ ಹೊಡಿತಾರೆ, ಒಬ್ಬರು ಕಟ್ಟಾಕು ಅಂತಾರೆ. ಅಷ್ಟೂ ಜನ ಗೋಪಿಕೆಯರು ಕೂಡ ಇವನಿಗೆ ಶಿಕ್ಷೆಯನ್ನು ಕೊಡೋದಕ್ಕೆ ಸಿದ್ಧರಾಗಿ ಬಂದಿದ್ದಾರೆ. ಆಹಾ, ನಮಗೆ ಸಂದೇಹ ಇತ್ತು, ನೀನೇನಾ ಕಳ್ಳ, ನೀನಾ ಇಷ್ಟು ದಿವಸ ಚೌರ್ಯ ಮಾಡ್ತಾ ಇದ್ದವನು ಎಂಬುದಾಗಿ ಅವನನ್ನು ಹಿಡಿದಾಗ ಆ ಕೃಷ್ಣ ಹೇಳ್ತಾನಂತೆ, ಚಿಕ್ಕಮ್ಮ, ಅತ್ತೆ, ದೊಡ್ಡಮ್ಮ ಹೀಗೆಲ್ಲ ಕರೀತಾನೆ. ಅವ್ರನ್ನ ಕರೆದುಬಿಟ್ಟು, ಬೆಣ್ಣೆ ಕಳ್ತನನ ಯಾರು ಮಾಡಿದ್ದು? ಬೆಣ್ಣೆ ಕಳ್ತನ ಆಗ್ತಾ ಇದೆಯಾ ಗೋಕುಲದಲ್ಲಿ? ಯಾರು ಕಳ್ತನ ಮಾಡ್ತಾ ಇದ್ದಾರೆ? ಕಳ್ಳ. ಈ ನಿನ್ನ ಕಳ್ಳಾಟ ಎಲ್ಲ ಬೇಡ, ಇದೋ ನೋಡು, ಮಡಕೆಯಲ್ಲಿ ಕೈ ಇಟ್ಟಿಲ್ವಾ ನೀನು? ಓ, ಮಡಕೆಯಲ್ಲಿ ಕೈ ಇಟ್ಟಿರೋದು ಯಾಕೆ ಅಂತ ಕೇಳ್ತಾ ಇದ್ದೀರಾ? ಹೇಳ್ತೀನಿ ಕೇಳಿ. ನಮ್ಮ ಮನೆಯಲ್ಲಿ 1 ವಾರಕ್ಕೆ ಹಿಂದೆ ಒಂದು ಪುಟ್ಟ ಕರು ತಪ್ಪಿಸ್ಕೊಂಡ್ಬಿಡ್ತು. 1 ವಾರದಿಂದ ಹುಡುಕ್ತಾ ಇದ್ದೀನಿ, ಸಿಕ್ಕಿಲ್ಲ. ಅದೇನಾದರೂ ಈ ಮಡಕೆ ಒಳಗಡೆ ಇದೆಯಾ ಅಂತ ನೋಡ್ತಿದ್ದೀನಿ. ಹೀಗೆ ಸುಳ್ಳು ಹೇಳೋದು ಉಂಟಾ? ಹುಸಿ ಸುಳ್ಳು ಹೇಳ್ತಾನಂತೆ. ಏನು ಗಾದೆ ಇದೆ, ಹುಸಿ ಹೇಳಿದ್ರು ಹಸನಾಗಿ ಹೇಳು ಅಂತ. ಮಡಕೆ ಒಳಗಡೆ ಎಲ್ಲಾದರೂ ಹೊಸ ಕರು ಇರತ್ತಾ? ಇವನು ಹೇಳ್ತಾನಂತೆ, ಈ ಮಡಕೆಯಲ್ಲೇನಾದರೂ ನನ್ನ ಕರು ಇದೆಯಾ ಅಂತ ನೋಡ್ತಾ ಇದ್ದೀನಿ ಅಂತ. ಕಾಂಡಾಳು ಕೇಳ್ತಾಳೆ, ಏಲಾ ಪೈ ಹಳುರೈಪ್ಪಾನೈ ಹಿಂಗೆ ಪೋದ ಕಂಡೀರೇ. ಹಸಿ ಸುಳ್ಳನ್ನೇ ಹೇಳ್ತಾನಲ್ಲ ಒಬ್ಬ ಕರಿಯ ದಪ್ಪಗೆ, ಅವನೇನಾದರೂ ಇಲ್ಲಿ ಹೋಗಿದ್ದನ್ನು ನೋಡಿದ್ರ ಅಂತ ಕೇಳ್ತಾಳೆ. ಇವನಿಗಿದು ಐಡೆಂಟಿಫಿಕೇಶನ್ ಮಾರ್ಕು ಏನು? ಬರೀ ಸುಳ್ಳು ಹೇಳೋದು. ಯಾವನು ಬರೀ ಸುಳ್ಳು ಹೇಳ್ತಾನೋ ಅವನು ಕೃಷ್ಣ ಎಂಬುದು ಗೋಕುಲದಲ್ಲಿ ಪ್ರಸಿದ್ಧ. ಹೀಗೆಲ್ಲ ಸುಳ್ಳು ಹೇಳ್ತಾನಲ್ಲವ, ಏನು ಅನ್ಯಾಯ ಅಂತ ಕೇಳಿದ್ರು. ಮೇಲಾಗಿ ಈ ಕೃಷ್ಣ ಯಾವ ಸುಳ್ಳನ್ನೇ ಹೇಳಲಿ, ಇವನು ಹೇಳುವುದೆಲ್ಲ ಪೆರಿಯವಾಚಾನ್ ಪರಾಶರ ಭಟ್ಟರನ್ನು ಕೇಳ್ತಾರಂತೆ ಶಿಷ್ಯರು.
ನಾವು ಕೃಷ್ಣ ಹೇಳುವ ಸುಳ್ಳನ್ನು ನಂಬ್ಕೋಬೇಕಾ, ರಾಮ ಹೇಳೋ ಸತ್ಯ ನಂಬ್ಕೋಬೇಕಾ ಅಂತ. ರಾಮಾವತಾರത്തിൽ ಮೆಯ್യും ಕೃಷ್ಣಾವತಾರത്തിൽ ಪೊಯ್யும் ನಮಕ್ಕೆ ತಂಜಮಿರೆ. ಕೃಷ್ಣ ಹೇಳುವ ಸುಳ್ಳುಗಳು, ರಾಮ ಹೇಳುವ ಸತ್ಯ ನಮಗೆ ಉಜ್ಜೀವನಕಾರಕ ಅಂತ ಹೇಳ್ಬಿಟ್ರು. ಕಾರಣ ಏನು? ಈ ಕೃಷ್ಣನನ್ನು ಸುಳ್ಳ ಅಂತ ಹೇಳುವಾಗ ಅವನು ಮಾಡಿದ ನವನೀತ ಚೌರ್ಯವನ್ನು ನಾವು ಅನುಭವಿಸ್ತೀವಲ್ಲವಾ, ಹಾಗೆ ಕೃಷ್ಣ ಮಾಡಿದ ಬೆಣ್ಣೆ ಕದ್ದ ಅಂತ ಹೇಳಿದ್ರೆ ನಮಗೇನಾಗತ್ತೆ ಅಂತ ಕೇಳಿದ್ರು. ಅದನ್ನು ಹೇಳ್ತೇನೆ. ಕೃಷ್ಣ ಈ ಬೆಣ್ಣೆ ಕಳ್ಳತನವನ್ನು ಮಾಡುವುದು ನವನೀತ ಚೌರ್ಯ ಒಂದು ಕಡೆ ಇರಲಿ, ಸಾಲದ್ದಕ್ಕೆ ಇವನು ಮಾತ್ರ ಅಲ್ಲ, ಇವನನ್ನು ನಂಬ್ಕೊಂಡಿರೋರ ಕೈಲಿ ಬೇರೆ ಸುಳ್ಳು ಹೇಳಿಸ್ತಾನಂತೆ. ಯಶೋದೆ ಅಟ್ಟಿಸ್ಕೊಂಡು ಬಂದ್ಬಿಡ್ತಾಳೆ, ಕೈಯಲ್ಲಿ ಕೋಲನ್ನು ಹಿಡಿದು ಹೊಡೆಯೋದಕ್ಕೆ. ಅಲ್ಲೊಬ್ಬ ಮುದುಕ ಕೂತಿರ್ತಾನೆ, ಒಂದು ದೊಡ್ಡ ಮೊಸರಿನ ಮಡಿಕೆ ಇಟ್ಕೊಂಡು, ತಾತ ನನ್ನ ನಿನ್ನ ಮಡಿಕೆಯಲ್ಲಿ ಬಚ್ಚಿಡು, ನಮ್ಮಮ್ಮ ಹೊಡೆಯೋಕ್ಕೆ ಬರ್ತಿದ್ದಾಳೆ ಅಂತ ಕೇಳ್ತಾನೆ. ಆ ತಾತ ಆಗಲಿ ಬಚ್ಚಿಡ್ತೀನಿ, ಆದರೆ ನಾನು ಕೇಳಿದ್ದು ನೀವು ಕೊಡಬೇಕು ಅಂತಾನೆ. ಕೊಡ್ತೀನಿ ಅಂತಾನೆ. ಸರಿ, ಮೊಸರಿನ ಮಡಿಕೆಯಲ್ಲಿ ಬಚ್ಚಿಟ್ಬಿಟ್ರು. ಪೆರಿಯವಾಚಾರ್ಯ ಪಿಳ್ಳೆ ಕೇಳ್ತಾರೆ, ನಾರಾಯಣನಾಗಿ ಎಲ್ಲದರ ಒಳ ಹೊರಗೂ ಬಚ್ಚಿಟ್ಕೊಂಡಿರೋದು ನೀನು ಹಣೆ ಬರ, ಅವತಾರ ಮಾಡಿ ಎಲ್ಲರ ಕಣ್ಣಿಗೆ ಕಾಣಿಸುವಾಗಲೂ ಕೂಡ ಹೀಗೆ ಬಚ್ಚಿಟ್ಕೊಂಡಿದೆಯಲ್ಲ, ಏನು ನೀನು ಹಣೆ ಬರ ಅಂತಾರೆ. ಆ ಮೊಸರಿನ ಮಡಿಕೆಯಲ್ಲಿ ಬಚ್ಚಿಟ್ಕೊಳ್ತಾನೆ, ಮುಚ್ಚಿಟ್ಬಿಡ್ತಾನೆ. ಅವಳು ಬರ್ತಾಳೆ, ಇಲ್ಲಿ ಕಪ್ಗೆ ಒಂದು ಮಗು ಮೈಯೆಲ್ಲ ಚಂದ್ರ ಹಚ್ಕೊಂಡು ನವಿಲೇರಿ ಮುಡ್ಕೊಂಡು ಓಡೋಗಿದ್ದು ನೋಡಿದ್ಯಾ ಅಂದ್ಲು. ಆಗ ಇಲ್ಲಿ ಯಾರೂ ಬರಲಿಲ್ಲವಲ್ಲ ಅಂದ್ಬಿಟ್ಟು ದಧಿಬಾಂಡ. ಇವನು ಸುಳ್ಳು ಹೇಳೋದು ಸಾಲದು ಅಂತ ಇವನು ಸುಳ್ಳು ಹೇಳೋದು ಬೇರೆ ಹೇಳ್ಕೊಡ್ತಾನೆ ಬೇರೆಯವ್ರಿಗೆ. ಬರಲೇ ಇಲ್ಲ ಅಂತಾನಂತೆ. ಅದಾದ ನಂತರ ಯಶೋದೆ ಹೊರಟೋಗ್ತಾಳೆ. ಆಗ ತಾತ ಹೊರಗಡೆ ಬಿಡು ಅಂದ. ನಾ ಕೇಳಿದ್ ಕೊಟ್ಟರೆ ಬಿಡ್ತೀನಿ ಅಂದ. ಏನು ಬೇಕು? ನನಗೆ ಮೋಕ್ಷ ಕೊಡು ಅಂತಾನೆ. ಅವನಿಗೆ ತಿಳಿದಿದೆ ಈ ಮಗು ಸಾಧಾರಣವಾದದ್ದಲ್ಲ, ಇವನು ಪರಮಾತ್ಮ ಅಂತ. ಆಯಿತು ಕೊಡ್ತೀನಿ ಇಂದ. ನನಗೆ ಮಾತ್ರ ಕೊಟ್ಟರೆ ಸಾಲದು, ನೀನು ಬಚ್ಚಿಟ್ಕೊಂಡಿರೋ ಮಡಿಕೆಗೂ ಕೊಡು ಅಂತಾನೆ. ಅದಕ್ಕೂ ಕೊಟ್ಟೆ ಅಂತಾನೆ. ಅಚಿತ್ ಪದಾರ್ಥಗಳಿಗೆ ಕೂಡ ಮೋಕ್ಷವನ್ನು ಪ್ರಸಾದನೆ ಮಾಡಿದಂತಹ ಪರಾತ್ಪರನಾದವನು ಈ ಸುಳ್ಳ ಎಂಬುದು ಕೃಷ್ಣನ ಕೀರ್ತಿಯಲ್ಲವ. ರಾಮ ಎಂತಹವನು? ನದಾರ ಪರದಾರಾನ್ವೈ ಚಕ್ಷುರ್ಭ್ಯಾಮಪಿ ಪಶ್ಯತಿ. ಪರಸ್ತ್ರೀಯನ್ನ ಎರಡೂ ಕಣ್ಣೆತ್ತಿ ಕೂಡ ನೋಡಿದವನಲ್ಲ. ಮಗು ತಾಯಿಯನ್ನು ನೋಡುವ ಹಾಗೆ ಕೂಡ ಮತ್ತೊಬ್ಬ ಸ್ತ್ರೀಯನ್ನು ನೋಡಿದವನಲ್ಲ ರಾಮ ಅಂತ ಕೈಕೇಯಿ ಹೇಳ್ತಾಳೆ. ಕೈಕೇಯಿ ಹೇಳುವ ಮಾತು ನ ರಾಮ ಪರದಾರಾನ್ವೈ ಚಕ್ಷುರ್ಭ್ಯಾಮಪಿ ಪಶ್ಯತಿ ಎಂಬುದು ಕೈಕೇಯಿಯ ಮಾತು. ಯಾವ ಹೆಣ್ಣನ್ನೂ ಕೂಡ ಆ ಸೀತಾ ಪಕ್ಕದಲ್ಲಿ ಇರುವಾಗ ಸರಿ, ಆದರೆ ಅವಳು ಇಲ್ಲದೇ ಇರುವ ಕಾಲದಲ್ಲಿ ಕೂಡ ಆ ಶೂರ್ಪಣಿಕೆ ಬರ್ತಾಳೆ, ಸುಂದರ ರೂಪ ತಾಳಿ. ಅವಳನ್ನು ಏನಾದರೂ ಕಣ್ಣೆತ್ತಾದರೂ ನೋಡಿದ್ನ. ಅವಳಿಲ್ಲದ ಕಾಲದಲ್ಲಿ ಕೂಡ ಮತ್ತೊಬ್ಬ ಹೆಣ್ಣನ್ನು ಕಣ್ಣೆತ್ತಿ ನೋಡದೆ ಆ ಒಬ್ಬಳಿಗಾಗಿ ಉಣ್ಣಾದುರಂಗಾದೆ ಒಲಿಕಡಲೈ ಊಡರತ್ತು ಪೆಣ್ಣಾಕೆಯ ಪುಂಡು ತಾಮುತ್ತ ಬೇರೆಲ್ಲ. ಇದೇ ಆಂಡಾಳ್ ನಾಚ್ಯಾತ್ರಮಳಿಯಲ್ಲಿ ಹಾಡ್ತಾಳೆ. ಹನುಮಾನ್ ಸೀತೆ ಹತ್ರ ಹೋಗಿ ಹೇಳ್ತಾನೆ, ನಮಾಂಸಂ ರಾಘವೋ ಭುಂಕ್ತೆ. ರಾಮ ಮಾಂಸವನ್ನು ತಿನ್ನೋಲ್ಲ, ಮದಿರಾಪಾನ ಮಾಡ್ತಾ ಇಲ್ಲ. ಅನಿದ್ರ ಸತತಂ ರಾಮ ಸುಪ್ತೋಪಿ ಚ ನರೋತ್ತಮ ಸೀತೇತಿ ಮಧುರಾಂ ವಾಣಿಂ ಯಜಹನ್ ಪ್ರತಿಬುದ್ಧ್ಯತೆ. ಹನುಮಾನ್ ಹೇಳುವ ಮಾತು, ರಾಮ ಕಣ್ಣು ರೆಪ್ಪೆ ಕೂಡೋದೇ ಇಲ್ಲ, ಅನವರತ ರಾಮ ನಿದ್ರೆ ಇಲ್ಲದೆ ಇದ್ದಾನೆ. ಅಕಸ್ಮಾತ್ ಆಯಾಸದಿಂದ ಏನಾದರೂ ಕಣ್ಣು ರೆಪ್ಪೆ ಕೂಡಿದರೆ ಕೂಡಲೇ ಹಾಸಿದ ಅಂತ ಹೇಳಿ ಎದ್ದು ಬಿಡ್ತಾನೆ. ಇದು ನಿನ್ನ ರಾಮ, ನಿನ್ನ ವಿರಹದಲ್ಲಿ ಪಡುವ ಪಾಡು ಎಂಬುದಾಗಿ ಹೇಳ್ತಾನೆ. ಹೀಗೆ ಆ ಒಬ್ಬ ಪತ್ನಿಗಾಗಿ ಹಲುಬಿ ಹಂಬಲಿಸಿ ಪ್ರಣಯದ ಮಳೆಯನ್ನು ಆ ಪತ್ನಿಗಾಗಿ ಹರಿಸಿದ ಕೀರ್ತಿ ರಾಮನದು. ಏಕಪತ್ನಿ ವ್ರತಸ್ಥ. ಇವನು ಒಂದು ಅವನ ಕಥೆ ಹೇಳ್ತೀನಿ ಕೇಳಿ ಅಂತಾರೆ. ಏನು? ಒಂದು ಗೋಪಬಾಲಿಕೆ ಪುಟ್ಟದು ಪಾಪ, ಅದಕ್ಕೆ ಹೇಳಿರ್ತಾನೆ, ಯಮುನಾ ತೀರಕ್ಕೆ ಬಂದ್ಬಿಡು ಸಾಯಂಕಾಲ, ನಾನು ನಿನ್ನಲ್ಲಿ ಭೇಟಿ ಮಾಡ್ತೀನಿ ಅಂತ. ಪಾಪ ಅವನು 6 ಗಂಟೆಗೆ ಕರೆದ್ರೆ ಇದು 3 ಗಂಟೆಗೆ ಹೋಗಿ ಕೂತಿದೆ. ಇದು ಅವನು ಬರ್ತಾನೆ ಅಂತ ಸರ್ವಾಲಂಕಾರ ಮಾಡಿಕೊಂಡು ರಾತ್ರಿ ಆಯಿತು, ಬೆಳಗ್ಗೆ ಆಯಿತು, ಮಾರನೇ ದಿನ ಆಯಿತು. ವಾಸುದೇವ ವರವು ಪಾರ್ತೆ ಹಿಮದಲ್ಲಿ ನೆನೆಯುತ್ತಾ ಇಡೀ ರಾತ್ರಿ ಕೂತಿದೆ. ಕೃಷ್ಣನೂ ಇಲ್ಲ, ಯಾರೂ ಇಲ್ಲ. ಎಲ್ಲಿ ಹೋಗಿದ್ದಾನೆ ಅಂತ ಕೇಳಿದ್ರೆ ಅವನು ಎಲ್ಲಿ ಹೋಗಿದ್ದಾನೆ? ಇನ್ಯಾವಳೋ ಗೋಪಿಕೆಯನ್ನು ಹುಡ್ಕೊಂಡು ಹೋಗಿದ್ದಾನಂತೆ. ಇಂಥ ಕೃಷ್ಣ ನಿನ್ನ ಸಹವಾಸ ನನಗೆ ಬೇಡ. ಇದು ನೆನ್ನೆಯ ನಾಯಕಿಯ ಭಾವ. ಇನ್ನೊಂದು ಕಡೆ ಏನು ಮಾಡಿದ್ದಾನೆ ಕೃಷ್ಣ ಅಂತ ಕೇಳಿದ್ರು. ಒಬ್ಬಳಿಗೆ ಹೇಳ್ಬಿಟ್ಟಿದ್ದಾನಂತೆ, ನಿನ್ನ ಮನೆಗೆ
ಸರಿಯಾಗಿ ಸಾಯಂಕಾಲ 6 ಗಂಟೆಗೆ ನಿಮ್ಮ ಮನೆಗೆ ಬಂದ್ಬಿಡ್ತೀನಿ ಅಂತ. ಪಾಪ ಈ ಗೋಪಿಕಾ ತಾನು ಅಲಂಕಾರ ಮಾಡಿಕೊಂಡು ಮನೆಯನ್ನೆಲ್ಲ ಅಲಂಕಾರ ಮಾಡಿ ಎಲ್ಲ ಹೂಮಾಲೆಗಳನ್ನು ಕಟ್ಟಿ ಸುಗಂಧ ದ್ರವ್ಯವನ್ನಿಟ್ಟು ಎಲ್ಲ ಮಾಡಿ ಕೃಷ್ಣಾಗಮನವನ್ನು ಎದುರು ನೋಡ್ತಾ ಎಷ್ಟು ಸಮಯವಾದರೂ ಕೂಡ ಈ ಕೃಷ್ಣ ಈ ಗೋಪಿಕೆಯ ಮನೆಗೆ ಬರಲೇ ಇಲ್ವಂತೆ. ಪಾಪ ಆ ಕೃಷ್ಣ ಎಲ್ಲಿ ಹೋದ ಅಂತ ನೋಡುವುದಕ್ಕೆ ಮನೆಯ ಪ್ರಾಸಾದ ಬಾಲ್ಕನಿ ಇದೆಯಲ್ಲ ಅಲ್ಲಿ ಬಂದು ನಿಂತಿದೆ ಈ ಗೋಪಬಾಲಿಕಾ. ಪಾಪ ಕೃಷ್ಣನ ವಿರಹದಲ್ಲಿ ನೋವು ಪಡ್ತಾ ಈ ಪುಟ್ಟ ಹುಡುಗಿ ಅಲ್ಲಿ ಬಂದು ನಿಂತಿದ್ದಾಳೆ. ಇನ್ನೂ ಕೃಷ್ಣ ಬರಲಿಲ್ವಲ್ಲ ಎಂಬುದಾಗಿ ಕಾತರತೆಯಿಂದ ಅಲ್ಲಿ ಬಂದು ನಿಂತು ನೋಡ್ತಾ ಇರಬೇಕಾದ್ರೆ ಇವಳ ಮನೆ ಬೀದಿನಲ್ಲೇ ಇನ್ನೊಬ್ಬ ಗೋಪಿಕೆ ಹೆಗಲ ಮೇಲೆ ಕೈ ಹಾಕ್ಕೊಂಡು ಆಲಿಂಗನ ಮಾಡ್ಕೊಂಡು ಹೋಗ್ತಾ ಇದ್ದಾನಂತೆ. ಅದನ್ನು ಇವಳು ನೋಡ್ತಾಳೆ. ಮಹಡಿಯ ಮೇಲೆ ನಿಂತು ತನ್ನ ಮನೆ ಬೀದಿಯಲ್ಲಿಯೇ ಇನ್ನೊಬ್ಬ ಗೋಪಕನ್ನಿಕೆಯನ್ನು ಆಲಿಂಗನ ಮಾಡ್ಕೊಂಡು ಹೋಗೋದನ್ನು ನೋಡ್ತಾಳೆ. ಹಾಗೆ ಇವಳ ಬೀದಿಯಲ್ಲಿ ಹೋಗಿ ಆ ಬೀದಿಯ ಮೂಲೆಯಲ್ಲಿ ಏನು ಮಾಡ್ತಾನಂತೆ, ಅವಳ ಮುಖವನ್ನು ತನ್ನ ಕೈಗಳಲ್ಲಿ ಹೀಗೆ ಬೊಗಸೆಯಲ್ಲಿ ಹಿಡಿದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಅವಳನ್ನು ಪ್ರೀತಿ ಮಾಡಿ ಅನಂತರ ಅವಳನ್ನು ಬಿಡಲಾರದೆ ಬಿಟ್ಟು ಬರುವವನ ಹಾಗೆ ಅವಳಿಗೆ ಕೈ ಬೇರೆ ತೋರಿಸಿ ಟಾಟಾ ಬೈ ಬೈ ಎಲ್ಲ ಮಾಡಿ ನೇರಾಗಿ ಇವಳ ಮನೆಗೆ ಬರ್ತಾನಂತೆ. ಇದನ್ನೆಲ್ಲ ಈ ಮೇಲೆ ನಿಂತ್ಕೊಂಡು ಇವಳು ನೋಡ್ತಾ ಇದ್ದಾಳೆ. ಏನು ಮಾಡ್ತಾನಂತೆ ಅವನು ಅಂತ ಕೇಳಿದ್ರೆ, மின்னொத்த நுண்ணிடையாளைக்கொண்டு விங்கிருள்வா ಎಂದನ್ வீதியூடே. ಮಿನ್ನೊತ್ತ ನುಣ್ಣಿಡೆಯಾಳ್, ಮಿಂಚಿನಂತೆ ಸೊಂಟವುಳ್ಳ ಸುಂದರಿಯಾದವಳ ಒಬ್ಬಳನ್ನು ಆಲಿಂಗನ ಮಾಡ್ತಾ ಅಪರರಾತ್ರಿಯಲ್ಲಿ ನನ್ನ ಮನೆ ಬೀದಿಯಲ್ಲೇ ನೀನು ಹೋಗಲಿಲ್ವಾ ಕೇಳ್ತಾ ಇದ್ದಾಳೆ ಕೃಷ್ಣನನ್ನು. மின்னொத்த நுண்ணிடையாளை கொண்டு விங்கிருள்வா ಎಂದನ್ வீதியூடே. ಇವಳು ಮನೆ ಬಂದಾಗ ಏನು ಮಾಡ್ತಾರಂತೆ, ಪೊನ್ನತ್ತವಾಡೈ ಕುಕ್ಕೂಡಲಿಟ್ಟೆ ಹೊತ್ಕೊಂಡಿರೋ ಉತ್ರಿಯ ತೆಗೆದು ಮುಸ್ಕಾಕೋತಾನಂತೆ. ಇವಳಲ್ಲಿ ನೋಡ್ಬಿಡ್ತಾಳು ಅಂತ. பொன்னொத்தவாடை ಕುಕ್ಕೂಡಲಿಟ್ಟು போகின்ற போது நான் ಕಂಡು ನಿನ್ನೆ, ನೀನು ಅದೆಲ್ಲ ಮಾಡ್ತಾ ಹೋಗೋದನ್ನು ನಾನು ನೋಡ್ತಾ ನಿಂತೆ. ಕಣ್ಣುತ್ತವಳೆ ನೀ ಕಣ್ಣಾಲಿಟ್ಟೆ, ಅವಳ ಕಣ್ಣಲ್ಲಿ ನೀ ಕಣ್ಣಿಟ್ಟು ನೋಡೋದನ್ನು ನೋಡಿದೆ. ಕೈ ಬಿಳಿಕ್ಕಿನ್ನದು ಕಂಡೇ ನಿನ್ನೆ, ಕೈ ಬೀಸೋದಿಯಲ್ಲ ಅದನ್ನು ನೋಡ್ತಾ ನಿಂತಿದ್ದೀನಿ. ಎತ್ತಕ್ಕೆ ಅವಳೆ ಬಿಟ್ಟು ಹಿಂಗು ಬಂದಾಯ್, ಅವಳನ್ನು ಬಿಟ್ಬಿಟ್ಟು ಇಲ್ಲಿ ಯಾಕೆ ಬಂದಿದೆಯಾ, ಇನ್ನು ಮಂಗೆ ನಡ ನಂಬಿನಿಯೇ ಹೋಗೋ ಅವಳಿಂದೇನೆ ಎಂಬುದಾಗಿ ಈ ಕೃಷ್ಣನನ್ನು ಆಚೆ ತಳ್ಳಿ ಈ ಗೋಪಿಕೆ ಬಾಗಿಲಾಗ್ತಾವಂತೆ. ನಿಜವಾಗಲೂ ಅದು ನಾನಲ್ಲ, ನಿನ್ನಾಣೆ ಅದು ನಾನಲ್ಲ, ನನ್ನಾಣೆ ನಾನಲ್ಲ, ಇದ್ಬದಾಣೆನಲ್ಲ ಇರ್ತಾನಂತೆ. ಪ್ರೇಯಸಿ ನೀನೇ ಚಿನ್ನೆ, ನೀನೇ ನನ್ನ, ನಿನ್ನ ಬಿಟ್ಟು ಇನ್ನೊಬ್ಬಳನ್ನ ಕಣ್ಣೆತ್ತು ನೋಡ್ತೀನ, ನೀನೇ ನಾನು, ನಾನೇ ನೀನು, ನಿನ್ನ ಬಿಟ್ಟರೆ ನನಗೆ ಬೇರೆ ಜಗತ್ತುಂಟ. ಸತ್ಯವಾಗಲೂ ನಿನ್ನ ಬೀದಿಯಲ್ಲಿ ಹೋದವನು ನಾನಲ್ಲ, ನೀನು ನನ್ನನ್ನು ಎದುರು ನೋಡ್ತಾ ಇದ್ದೆ, ಆದ್ದರಿಂದ ಹೋಗೋರೆಲ್ಲ ನನ್ನ ಹಾಗೆ ಕಾಣಿಸಿದ್ದಾರೆ, ಸತ್ಯವಾಗಲೂ ನಾನಲ್ಲ ಅಂತ ಆಣೆ ಪ್ರಮಾಣ ಎಲ್ಲ ಬೇರೆ ಮಾಡ್ತಾನಂತೆ. ಪಾಪ ಇದು ಏನೋ ಕೃಷ್ಣ ಇಷ್ಟೆಲ್ಲ ಕೇಳ್ಕೊತಾ ಇದ್ದಾನೆ ಅಂತ ಬಾಗಿಲು ತೆಗೆದು ಒಳಗೆ ಬಾ ಅಂತ ಕರೆದು ಆ ಕೃಷ್ಣ ಬಂದಾಗಲೂ ಇನ್ನೂ ಈ ಗೋಪ ಬಾಲಿಕಾ ಅಳುತ್ತಾ ಇದ್ದಾಳಂತೆ. ಕೃಷ್ಣ ಇವಳ ಕಣ್ಣೀರನ್ನು ಒರೆಸ್ತಾನಂತೆ, ಅಳಬೇಡ ಅಂತ. ಆ ಕಣ್ಣೀರು ಒರೆಸಿದ ಮೇಲೆ ಈ ಗೋಪಿಕೆ ಇನ್ನೂ ಜೋರಾಗಿ ಅಳ್ತಾಳಂತೆ. ಕಾರಣ ಏನು ಅಂದರೆ ಕಣ್ಣೀರು ಒರೆಸಿದ ವಸ್ತ್ರ ಈಗ ಓದ್ಲಲ್ಲ ಅವ್ರ ಮೇಲೆ ಹೊತ್ಕೊಂಡಿದ್ದ ವಸ್ತ್ರವಂತೆ. ಹೀಗೆಲ್ಲ ಮಾಡಿ ಪ್ರಾಣ ತೆಗಿತಾನಲ್ಲ ಇವನ ನಮಗೆ ಮನತ್ತಿಕ್ಕಿನಿಯಾನ್. ಆ ಒಬ್ಬ ಪತ್ನಿಯನ್ನು ಬಿಟ್ಟು ಹಗಲು ರಾತ್ರಿ ನಿದ್ರೆ ಮಾಡಿದ ಪರಿತಪಿಸಿದ ರಾಮನಲ್ಲಿ ಹೀಗೆಲ್ಲ ಮಾಡಿ ನಮ್ಮನ್ನು ಗೋಳಿಕೋತಾನಲ್ಲ, ಇವನಿಗೆ ಯಾಕೆ ಗೊತ್ತಾ ಇಂಥ ಬುದ್ಧಿ ಬಂದಿದೆ? ನೆಟ್ಟಿಗೆ ಇಲ್ಲದೆ ಇರೋ ಸೊಟ್ಟಗೆ ಬುದ್ಧಿ ಯಾಕೆ ಬಂದಿದೆ ಗೊತ್ತಾ? ಲಕ್ಷಣವಾಗಿ ತಾಯ ವಕ್ಷಸ್ಥಳದಲ್ಲಿರುವ ಕ್ಷೀರವನ್ನು ಪಾನ ಮಾಡಿದರೆ ಬುದ್ಧಿ ನೆಟ್ಟಿಗಿರ್ತಾ ಇತ್ತು. ಅದನ್ನೆಲ್ಲ ಬಿಟ್ಟು ಇವನೇನು ಮಾಡ್ದ ಅಂದರೆ ಒಬ್ಬ ಗೋಪಿಕೆಯನ್ನು ಎಲ್ಲೋ ಗೋವರ್ಧನ ಪರ್ವತದ ತಪ್ಪಲಿಗೆ ಅಂತ ಕರೆದುಬಿಟ್ಟಿದ್ದಾನೆ. ಅವಳು ಬಂದಿದ್ದಾಳೆ ಒಬ್ಬ ಸಖಿಯನ್ನು ಕರೆದುಕೊಂಡು. ಎಷ್ಟೊತ್ತಾದರೂ ಕೃಷ್ಣ ಬರಲಿಲ್ವಂತೆ. ಆಗ ಈ ತನ್ನ ಜೊತೆಯಲ್ಲಿ ಒಬ್ಬ ದಾಸಿಯನ್ನು ಕರ್ತಂದಿದ್ಲಲ್ಲ ಅವಳನ್ನು ಕೃಷ್ಣ ಎಲ್ಲಿ ನೋಡ್ಕೊಂಬ ಅಂತ ಹೋಗ್ತಾಳಂತೆ. ಹೋದವಳು ಅವಳು ಬರಲಿಲ್ವಂತೆ ಎಷ್ಟೊತ್ತಾದರೂ. ಕೊನೆಗೆ ಈ ಗೋಪಿಕೆಗೆ ದಾಸಿನೂ ಬರಲಿಲ್ಲ, ಕೃಷ್ಣನೂ ಬರಲಿಲ್ಲ, ಎಲ್ಲಿ ಹೋದರು ಎಂಬುದಾಗಿ ಹುಡುಕ್ತಾ ಹೋದರೆ ಅಲ್ಲಿ ಏನು ನಡೆದಿದೆ ಅಂತ ಕೇಳಿದ್ರೆ, ಆಯ್ ಮಿಹಿ ಕಾದಲೋಡಿಯಾನಿರುಪ್ಪ ಯಾನ್ ಬಿಡ ಬಂದ ಎಂತೂದಿಯೋಳೆ ನೀ ಮಿಹು ಬೋಹತ್ತೆ ನಂದು ಅಂದಾಯ್ ಇದು ಮುನ್ ಕೋರಂಬ ಕೆರ್ಕು ಮನ್ನೆ. ಯಾವ ದಾಸಿಯನ್ನು ಕೃಷ್ಣನ್ ನೋಡ್ಕೊಂಡು ಅಂತ ಕರೆದು ಅವಳ ಜೊತೆನೇ ಸರ್ಸ ಆಟ ಅಲೆ ಕೂತಿದ್ದಾನಂತೆ. ಅಯ್ಯೋ
ನಿನ್ನ ಬುದ್ಧಿ ಹೀಗಾಗೋಯ್ತಲ್ಲ, ಕಾರಣ ಏನು ಗೊತ್ತಾ? தாய் முளைப்பாலில முதிரெக்க தளர்ந்து தவள் நடையிட்டு சென்று பேய் முளைவாய் வத்து ನಂಜೆಯುಂಡು ಪಿತ್ತನೆನ್ನೆ ಪಿರರೇಶ ನಿನ್ನಾಯ್. ಲಕ್ಷಣವಾಗಿ ತಾಯಿಯ ವಕ್ಷಸ್ಥಳದಲ್ಲಿರೋ ಹಾಲು ಕುಡಿದಿದ್ರೆ ಬುದ್ಧಿ ನೆಟ್ಗಿರೋದು. ಹೋಗಿ ಹೋಗಿ ಆ ಪೂತನಿ ಪೇಯ್ ಅವಳ ವಕ್ಷಸ್ಥಳದಲ್ಲಿದ್ದ ಹಾಲನ್ನು ವಿಷ ಪಾನ ಮಾಡಿದೆ ನೋಡು, ನಿನ್ನ ಬುದ್ಧಿ ಕೆಟ್ಟೋಯ್ತು ಎಂಬುದಾಗಿ ಗೋಪಿಕೆಯರು ನೆಟ್ಗೆ ಮುರಿತಾರಂತೆ. ಅಯ್ಯೋ ಹಾಳಾದವನು ಏನು ಹೊಟ್ಟೆ ಉರಿಸ್ತಾನೆ ಎಂಬುದಾಗಿ ಪ್ರಣಯ ರೋಷದಿಂದ ಈ ಕೃಷ್ಣನಿಗೆ ಶಾಪ ಹಾಕ್ತಾರಲ್ಲ, ಇದು ಕೃಷ್ಣನ ಕೀರ್ತಿ. ಎಷ್ಟು ಚೆನ್ನಾಗಿದೆ ಲೀಲೆಗಳು. ಏಕಪತ್ನಿ ವ್ರತಸ್ಥನಾದ ರಾಮನ ಕೀರ್ತಿ, ಆ ಗೋಪಿಕೆಯರನ್ನ ಹೀಗೆಲ್ಲ ಲೀಲೆಯಾಡುವ ಆ ಕೃಷ್ಣನ ಕೀರ್ತಿ. ಈ ರೀತಿ ಆ ಗೋಪಿಕೆಯರನ್ನ ಗೋಳು ಹುಯ್ದುಕೊಳ್ತಾಳನ್ನ, ಇದೇ ಅವನ ಕೀರ್ತಿ. ಆ ಕೃಷ್ಣ ಪರಮಾತ್ಮ ಬೆಣ್ಣೆ ಕದಿತಾನಂತೆ, ತುಪ್ಪ ಕದಿತಾನಂತೆ, ಹಾಲು ಮೊಸರು ಕದಿತಾನಂತೆ. ಏನೋ ಬೆಣ್ಣೆ ತುಪ್ಪ ತಾನೇ ಬೇಕಾದಷ್ಟಿದೆ ಗೋಕುಲದಲ್ಲಿ, ಕದ್ಕೊಂಡು ಹೋಗಲಿ ಅಂತ ಬಿಟ್ಬಿಟ್ರೆ ದಧಿಚೋರಂ ಘೃತಚೋರಂ. ಏನೋ ಹಾಲು ಕದಿತಾನೆ, ಮೊಸರು ಕದಿತಾನೆ, ಬೆಣ್ಣೆ ಕದಿತಾನೆ, ಕದ್ಕೊಂಡು ಹೋಗಲಿ ಅಂತ ಬಿಟ್ಬಿಟ್ರೆ ಗೋಪವಧೂಟಿ ದುಕೂಲಚೋರಂ. ಹೆಣ್ಮಕ್ಳು ವಸ್ತ್ರ ಕದಿಯೋದ ಏನು ಅನ್ಯಾಯ? ಹಾಲು ಮೊಸರು ಬೆಣ್ಣೆ ಕದ್ರೆ ಹೋಗ್ಲಿ ಅನ್ಬೋದು, ಹೆಣ್ಣು ಮಕ್ಕಳ ವಸ್ತ್ರವನ್ನು ಕದಿಯುವುದಾ? ಗೋಪವಧೂಟಿ ದುಕೂಲಚೋರಂ ಹಯ್ಯಂಗವೀನ ಚೋರಂ. ಬೆಣ್ಣೆ ಮೊಸರು ಇತ್ಯಾದಿ ಆ ಹಾಲಿನ ಬೈ ಪ್ರಾಡಕ್ಟ್ಸ್ ಏನೇನಿದೆ ಅದನ್ನೆಲ್ಲ ಕಳ್ತನ ಮಾಡ್ತಾನಂತೆ, ಮಾಡ್ಕೊಂಡು ಹೋಗಲಿ ಅಂತ ಬಿಟ್ಬಿಟ್ವಿ. ಹೀಗೇ ಹೇಳೋದು. ಅವನು ದಧಿಚೋರ, ಅವನು ಘೃತಚೋರ, ಅವನು ಗೋಪಿಕಾ ಸ್ತ್ರೀಯರ ವಸ್ತ್ರಚೋರ, ಹಯ್ಯಂಗವೀನ ಚೋರ ಎಂಬುದಾಗಿ ಕೃಷ್ಣನನ್ನ ಚಾರಚೋರ ಶಿಖಾಮಣೆ, ಚೋರಜಾರ ಶಿಖಾಮಣೆ ಅಂತ ಹೇಳ್ತಾ ಇದ್ರೆ ಏನಾಗತ್ತೆ? ದಧಿಚೋರಂ ಘೃತಚೋರಂ ಗೋಪವಧೂಟಿ ದುಕೂಲಚೋರಂ ಹಯ್ಯಂಗವೀನ ಚೋರಂ ಅನೇಕ ಜನ್ಮಾರ್ಜಿತ ಪಾಪಚೋರಂ. ಎಷ್ಟೋ ಜನ್ಮಗಳಿಂದ ಸಂಪಾದನೆ ಮಾಡಿ ಇಟ್ಕೊಂಡಿದ್ದೀವಲ್ಲ ಪಾಪಕರ್ಮ, ಅದನ್ನು ಕೂಡ ನಮಗೆ ಗೊತ್ತಿಲ್ಲದಿರೋ ಹಾಗೆ ಕದ್ಬಿಡ್ತಾನಂತೆ. ಕಳ್ಳ 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 ಅಂತ ಕೃಷ್ಣನನ್ನು ಹೇಳ್ತಾ ಇದ್ದಿದ್ದಕ್ಕೆ ಫಲ ಏನು? ನಮ್ಮ ಪಾಪಗಳನ್ನು ಕಳ್ಳತನ ಮಾಡಿದ. ಇದು ಕೃಷ್ಣನ ಕೀರ್ತಿಯಲ್ಲವ. ಕಳ್ಳತನ ಅಂದ್ರೇನು? ಅದರ ಒಡೆಯರಿಗೆ ಗೊತ್ತಿಲ್ಲದಂತೆ ಅದನ್ನು ತಗೊಂಡು ಹೋಗೋದು. ಎಷ್ಟು ಜನ್ಮಾಂತರಗಳಿಂದ ಆ ಕರ್ಮಗಳನ್ನು ನಮ್ಮ ಬೆನ್ನ ಮೇಲೆ ಹೇರ್ಕೊಂಡಿತ್ತು. ಆದರೆ ಇವತ್ತದು ಹೋಯ್ತಲ್ಲ, ಹೋಗ್ಬಿಟ್ಟು ಬರ್ತೀನಿ ಅಂತ ಒಂದು ಮಾತು ನಮಗೆ ಹೇಳ್ತಾ, ಅದು ಹೇಳೋಕ್ಕೂ ಅವಕಾಶ ಇಲ್ಲದ ಹಾಗೆ ನಮಗೇ ತಿಳಿಯದಂತೆ ಅನೇಕ ಜನ್ಮಾರ್ಜಿತ ಪಾಪಚೋರಂ. ಎಷ್ಟೋ ಜನ್ಮಗಳಿಂದ ಸಂಪಾದನೆ ಮಾಡಿದ ನಮ್ಮ ಕರ್ಮದ ಮೂಟೆಯನ್ನು ಒಂದು ಕ್ಷಣದಲ್ಲಿ ಅಪಹಾರ ಮಾಡಿದ. ನಾವೇನು ಮಾಡಿದ್ವಿ? ಅವನನ್ನು ಕಳ್ಳ ಕಳ್ಳ ಅಂದ್ವಿ, ನಮ್ಮ ಪಾಪವನ್ನೂ ಕದ್ದುಬಿಟ್ಟ. ಅನೇಕ ಜನ್ಮಾರ್ಜಿತ ಪಾಪಚೋರಂ. ಇದು ಕೃಷ್ಣನ ಕೀರ್ತಿಯಲ್ಲವ. ಈ ರೀತಿ ಶತ್ರೋಪ್ರಖ್ಯಾತ ವೀರ್ಯಸ್ಯ ರಂಜನೀಯಸ್ಯ ವಿಕ್ರಮೈ. ರಾಮನ ಪರಾಕ್ರಮವನ್ನು ರಾವಣನೇ ಕೊಂಡಾಡ್ತಾನೆ. ಎಂಥ ಪರಾಕ್ರಮ! ಇದುವರೆಗೂ ನನ್ನ ಆಯುಷ್ಯದಲ್ಲಿ ಅಂಥ ವೀರನನ್ನು ನಾನು ಕಾಣಲಿಲ್ಲ. ಏನು ಯುದ್ಧದ ಭೋಜನವನ್ನು ನನಗೆ ಕೊಟ್ಟ ಅಂತ ರಾವಣ ಶತ್ರುವಾದವನ್ನು ಕೊಂಡಾಡ್ತಾನೆ. ರಾವಣನ ತಂಗಿ ಶೂರ್ಪಣಖ ರಾಮನ ಸೌಂದರ್ಯಕ್ಕೆ ಸೋತಳು. ರಾಮನ ತಮ್ಮ ವಿಭೀಷಣ ರಾಮನ ಸೌಶೀಲ್ಯ ಗುಣಕ್ಕೆ ಸೋತ. ಸ್ವತಃ ರಾಮನ ವೀರ್ಯಕ್ಕೆ ಸೋತ. ಋಷಿಮುನಿಗಳು ರಾಮನ ರಕ್ಷಣಾ ಸಾಮರ್ಥ್ಯಕ್ಕೆ ಸೋತರು. ದಶರಥ ರಾಮನ ವಾತ್ಸಲ್ಯಕ್ಕೆ ಸೋತ. ರಾಮನ ಗುಣಗಳಿಗೆ ಸೋಲದವರಾರು? ಇದು ರಾಮನ ಕೀರ್ತಿಯಲ್ಲವ. ಇಂತಹ ಆ ಗರುಡ ಬರ್ತಾನೆ ಸರ್ಪಾಸ್ತ್ರದಿಂದ ಬಿಡಿಸೋಕೆ. ಆಗ ಅವನು ಹೇಳುವ ಮಾತು ರಿಪೂಣಾಮಪಿ ವತ್ಸಲಃ. ಎಲೈ ರಾಮ, ನೀನು ಶತ್ರುಗಳಲ್ಲಿ ಕೂಡ ವಾತ್ಸಲ್ಯವನ್ನು ತೋರುವವನು ನೀನಲ್ಲವ. ರಿಪೂಣಾಮಪಿ, ಆ ರಾವಣನಿಗೆ ಕೂಡ ನಿನಗೆ ಪ್ರಾಣದಾನ ಮಾಡಿದ್ದೀನಿ, ಇವತ್ತು ಹೋಗಿ ನಾಳೆ ಬಾ ಅಂತಾನೆ. ರಿಪೂಣಾಮಪಿ ವತ್ಸಲಃ, ಎಷ್ಟು ನೋವನ್ನು ಉಂಟು ಮಾಡಿದವರಿಗೆ ಕೂಡ ವಾತ್ಸಲ್ಯವನ್ನು ತೋರುವವನು ನೀನಲ್ಲವಾ ಎಂಬುದು ಅವನ ಗುಣ. ಕೃಷ್ಣ ಪರಮಾತ್ಮನೂ ಅಷ್ಟೆ. ಒಮ್ಮೆ ತನ್ನ ಚರಣಾರವಿಂದಗಳಲ್ಲಿ ಶರಣಾಗತಿ ಮಾಡಿದರು ಪಾಂಡವರು ಎಂಬುದಕ್ಕಾಗಿ ಇಡೀ ಅವತಾರವನ್ನೇ ಪಾಂಡವರ ಸೇವೆಗಾಗಿ ಮುಡಿಪಾಗಿಟ್ಟವನು ಕೃಷ್ಣ ಪರಮಾತ್ಮ. ಸತ್ಯಭಾಮೆಯ ಕೈಯಲ್ಲಿ
ಆ ರಾಜ್ಯವನ್ನು, ದ್ವಾರಕಾ ರಾಜ್ಯವನ್ನು ಒಪ್ಪಿಸಿಬಿಟ್ಟು ಪಾಂಡವರ ಕುದುರೆಗಳಿಗೆ ಹುರುಳಿ ಬೇಸಾಗ್ತಾ ಅವರು ಕೊಟ್ಟ ಓಲೆಯನ್ನು ತೆಗೆದುಕೊಂಡು ದೂತನಾಗಿ ಹೋಗ್ತಾ ಪಾಂಡವರ ಸೇವಕನಂತೆ ಇದ್ದವನು ಕೃಷ್ಣ ಪರಮಾತ್ಮನಲ್ಲವ. ಇದು ಇವರಿಬ್ಬರ ಕೀರ್ತಿ ಒಂದ ಎರಡ. ಈ ಕೀರ್ತಿಮಯ ಎನ್ನಬೇಕಾದ್ರೆ ಇಡೀ ಶ್ರೀರಾಮಾಯಣವನ್ನು, ಇಡೀ ಭಾಗವತವನ್ನೇ ನಾವುಗಳು ಹೇಳಬೇಕು. ಇಂತಹ ಎಲ್ಲರಿಗೂ ಕೂಡ ಆಹ್ಲಾದಜನಕವಾದ ರಮಣೀಯವಾಗಿರ್ತಕ್ಕಂತಹ ರಾಮನ ಕೃಷ್ಣನ ಗುಣಗಳನ್ನು ಗಾನ ಮಾಡಿರ್ತಾಳೆ. ಯಾಕೆ ಆಂಡಾಳ್ ಇವರಿಬ್ಬರನ್ನು ಹೀಗೆ ಗಾನ ಮಾಡ್ತಾಳೆ ಎಂದು ತಂದೆಯು ಆಚಾರ್ಯರೂ ಆದ ಪೆರಿಯಾಳ್ವಾರ್ ಆಗ ಹಾಡ್ತಾರೆ. ಪೆರಿಯಾಳ್ವಾರ್ ತಿರುಮಳಿಯಲ್ಲಿ ಒಂದು ಪಾರ್ಶ್ವ ರಾಮನಿಗೆ, ಒಂದು ಪಾರ್ಶ್ವ ಕೃಷ್ಣನಿಗೆ, ಒಂದು ಪಾರ್ಶ್ವ ರಾಮನಿಗೆ, ಒಂದು ಪಾರ್ಶ್ವ ಕೃಷ್ಣನಿಗೆ ಹಾಡ್ತಾರೆ. பஞ்சவர்த்தூதனாய் பாரதம் கை செய்து நெஞ்சுமேல் நாகம் கிடந்த நற்பைகை புக்கு அஞ்சப்பணத்தின் மேல் பாய்ந்திட்டருள் செய்த அஞ்சனவண்ணனை பாடிப்பற அசோதன் சிங்கத்தை பாடிப்பற. ಪಾಂಡವರಿಗೆ ದೂತನಾಗಿ, ಮಹಾಭಾರತಕ್ಕೆ ನಿರ್ವಾಹಕನಾಗಿ, ವಿಷ ತುಂಬಿದ ಹಾವಿರುವ ಆ ಯಮುನಾ ನದಿಯ ಒಳಗೆ ಹೊಕ್ಕು ಅದರ ವಿಶಾಲವಾದ ಫಣಾಮಂಡಲದ ಮೇಲೆ ನಾಟ್ಯವನ್ನಾಡಿದಂತಹ ಆ ಅಂಜನವಣ್ಣನೈ, ನೀಲಮೇಘ ಶ್ಯಾಮಲನಾದವನನ್ನು, ಯಶೋದೆಗೆ ಪುತ್ರನಾದವನನ್ನು ಗಾನ ಮಾಡೋಣ ಅಂತಾರೆ. ಒಂದು ಪಾರ್ಶ್ವ ಕೃಷ್ಣನಿಗೆ காரார் கடலை அடைத்திட்டிலங்கை புக்கு ஓராதான் பொன்முடி ஒன்பதோடொன்றும் நேராவவன் தம்பிக்கே அரசீந்த ஆறாவமுதனை பாடிப்பற அயோத்தியர் கோமானை பாடிப்பற. ಸಾಗರಕ್ಕೆ ಸೇತುವೆಯನ್ನು ಕಟ್ಟಿ ಲಂಕೆಯನ್ನು ಪ್ರವೇಶಿಸಿ ಆ ಲಂಕಾಧಿಪತಿಯನ್ನು ಕೊಂದು ಆ ರಾಜ್ಯವನ್ನು ಅವನ ತಮ್ಮನಿಗೆ ಕೊಟ್ಟಂತಹ, ಯಾವ ಕಾಲಕ್ಕೂ ಸವಿಯಾದಂತಹ ಅಯೋಧ್ಯೆಗೆ ಒಡೆಯನಾದವನನ್ನು ಗಾನ ಮಾಡೋಣ. ಹೀಗೆ ಪೆರಿಯಾಳ್ವಾರ್ ಒಂದು ಪಾರ್ಶ್ವ ರಾಮನಿಗೆ, ಒಂದು ಪಾರ್ಶ್ವ ಕೃಷ್ಣನಿಗೆ, ಒಂದು ರಾಮನಿಗೆ, ಒಂದು ಕೃಷ್ಣನಿಗೆ 10 ಪಾರ್ಶ್ವಗಳನ್ನು ಹಾಡ್ತಾರಲ್ಲ. ಆ ಪೆರಿಯಾಳ್ವಾರರ ಮಗಳು, ಶಿಷ್ಯಳು ಇವಳಾದ್ದರಿಂದ ಇವಳೇನು ಹೇಳ್ತಾಳೆ? புள்ளின்வாய் கிண்டானை பொல்லாவரக்கனை கிள்ளிக்களைந்தானை ಕೀರ್ತಿಮೈ ಪಾಡಿಪೋಯ್. ಅಲ್ಲಿಂದ ಬಂದಿದೆ. ಗುರು ಹೇಗೋ, ತಂದೆ ಹೇಗೋ, ಹಾಗೆ ಮಗಳು, ಹಾಗೆ ಶಿಷ್ಯಳು, ಇವಳು ಕೂಡ ಗಾನವನ್ನು ಮಾಡ್ತಾಳೆ. ಇಂತಹ ರಾಮ ಕೃಷ್ಣರ ಕೀರ್ತಿಗಳನ್ನು ಗಾನ ಮಾಡುತ್ತಾ ನಾವೆಲ್ಲರೂ ಕೂಡ ನಿನ್ನ ಮನೆ ಬಾಗಿಲಿಗೆ ಬಂದಿದ್ದೇವೆ ಸಖಿ, ಹೇಳುವವಳಾಗು. ಹೀಗೆ ಬಂದಿದ್ದೀರಾ, ರಾಮನ ಕೀರ್ತಿಯನ್ನಾದರೂ ಹಾಡಿ, ಕೃಷ್ಣನ ಕೀರ್ತಿಯನ್ನಾದರೂ ಹಾಡಿ, ಆದರೆ ಬೆಳಗಾಗಿರ್ಬೇಕಲ್ವ ಎದ್ದು ಬರೋದಕ್ಕೆ. ಏನೋ ನನ್ನ ಮನೆ ಬಾಗಿಲಲ್ಲಿ ಏನೋ ಒಂದು 4-5 ಜನ ನಿಂತ ಸಪ್ಪಳ ಕೇಳ್ತಾ ಇದೆ. ಪ್ರಾತಃ ಕಾಲವಾಗಿದ್ದರೆ ಎಲ್ಲ ಗೋಪಸ್ತ್ರೀಯರು ಕೂಡ ಇಲ್ಲಿ ಬಂದು ಸೇರಬೇಕಾಗಿತ್ತಲ್ವ, ಅವರೆಲ್ಲ ಎಲ್ಲಿ? பிள்ளைகளெல்லாரும் பாவைக்களம் புக்கார். ಪಿಳ್ಳೆಗಳು, ಎಲ್ಲ ಗೊಲ್ಲಬಾಲಿಕೆಯರು ಕೂಡ ಪಾವೈಕ್ಕಳಂ ವ್ರತ ಮಾಡುವುದಕ್ಕೆ ಒಂದು ಸಂಕೇತ ಸ್ಥಾನ. ಎಲ್ಲರೂ ಬಂದು ಅಲ್ಲಿ ಸೇರಬೇಕು, ಅಲ್ಲಿಂದ ವ್ರತಾಚರಣೆಗೆ ಹೊರಡಬೇಕು ಎಂಬುದಾಗಿ ಪಾವೈಕ್ಕಳಂ ಅಂದ್ಬಿಟ್ಟು. ಆಂಡಾಳು ನೆಲ್ಕಣಂ ಅಂತೀವಿ. ಅಂದರೆ ಏನು? ಭತ್ತದ ಕಣ, ಭತ್ತವನ್ನು ರಾಶಿ ಹಾಕುವ ಕಣ. ಹಾಗೆ ರಾಶಿ ರಾಶಿ ಗೋಪಿಕೆಯರು ಒಂದಾಗಿ ಕೂಡುವ ಸ್ಥಳ. ಪಾವೈ ಅಂದರೆ ಹೆಣ್ಣು, ಸ್ತ್ರೀಯರು, ಗೋಪಿಕೆಯರು. ಭತ್ತದ ಕಣ ಅಂತ ಹೇಳುವ ಹಾಗೆ ಗೋಪಿಕಾ ಕಣವಂತೆ ಪಾವೈಕ್ಕಳಂ. ಎಲ್ಲ ಗೋಪಿಕೆಯರು ಒಟ್ಟುಗೂಡುವ ಸ್ಥಳವನ್ನು ಹೊಕ್ಕರು, ಅವರೆಲ್ಲ ಅಲ್ಲಿ ಸೇರಿದ್ದಾರೆ. ಪಿಳ್ಳೆಗಳೆಲ್ಲರೂ ಪಾವೈಕ್ಕಳಂ ಪುಕ್ಕಾರ. ಆ ಗೊಲ್ಲ ಬಾಲಿಕೆಯರೆಲ್ಲರೂ ಕೂಡ ವ್ರತಕ್ಕೆ ಬೇಕಾದ ಸಂಕೇತ ಸ್ಥಾನವನ್ನು ಸೇರಿದ್ದಾರೆ. ಮಳೆಗಾಗಿ ವ್ರತ, ಆಂತರ್ಯದಲ್ಲಿ ಕೃಷ್ಣ ಸಂಶ್ಲೇಷ ಇದಿವರ ಉದ್ದೇಶವಲ್ಲವ, ಅಲ್ಲಿ ಹೋಗಿದ್ದಾರೆ. ಹಾಗಿರಬಹುದು, ಹಾಗೇನೋ ಗೊಲ್ಲಬಾಲಿಕೆಯರು ಹೋಗಿರ್ಬೋದು. ಆದರೆ ವ್ರತಾಚರಣೆಗೆ ಒಳ್ಳೆಯ ಕಾಲ ಬರಬೇಕಲ್ಲವ. ಯಾವ್ಯಾವುದೋ ಅಶುಭ ಕಾಲದಲ್ಲೆಲ್ಲ ಅನುಷ್ಠಾನ ಮಾಡಿದರೆ ಅದು ಫಲ ಕೊಡುತ್ತಾ? ಒಳ್ಳೆಯ ಕಾಲ ಬರಬೇಕಲ್ಲವ. ಏನು ಒಳ್ಳೆಯ ಕಾಲ? ಅದು ಬಂದಿದೆ ಅಂತಾಳೆ ಆಂಡಾಳು. ಏನು ಬಂದಿದೆ? வெள்ளி எழுந்து வியாழமுறங்கித்து புள்ளும் சிலம்பினான் போதறிக் கண்ணினாய். வெள்ளி எழுந்து
வெள்ளி. ಶುಕ್ರನು எழுந்து ಉದಯಿಸಿದ. ವ್ಯಾಳಂ ಗುರುವು ಅಸ್ತಮಿಸಿದ ಉರಂಗಿತ್ತು. ಶುಕ್ರನು ಉದಯಿಸಿದ್ದಾನೆ, ಅದೇ ರೀತಿ ಬೃಹಸ್ಪತಿ ಅಸ್ತಮಿಸಿದ್ದಾನೆ. ಇದಕ್ಕಿಂತ ಒಳ್ಳೆ ಮುಹೂರ್ತ ಬೇಕಾ ಅಂತಾಳೆ. ಶುಕ್ರೋದಯವಾಗಿದೆ. ಇದು ನೋಡುವವರಿಗೆ ಜ್ಯೋತಿಷ್ಯದ ಒಂದು ಲಕ್ಷಣವನ್ನು ಹೇಳುವ ಹಾಗೆ ಕಂಡರೂ ಒಳ ಅರ್ಥ ಇದಲ್ಲ. ಮತ್ತೇನರ್ಥ? ನಾಸ್ತಿಕ ಮತ, ಚಾರ್ವಾಕ ಮತವನ್ನು ಪ್ರವರ್ತನೆ ಮಾಡಿದವರು ದೇವಗುರುವಾದ ಬೃಹಸ್ಪತಿ. ಪರಮಾತ್ಮ ಇಲ್ಲ, ಸ್ವರ್ಗ ಇಲ್ಲ, ನರಕ ಇಲ್ಲ, ಪಾಪ ಪುಣ್ಯ ಇಲ್ಲ ಎಂಬುದಾಗಿ ಚಾರ್ವಾಕ ಮತ, ನಾಸ್ತಿಕ ಮತವನ್ನು ಪ್ರವರ್ತನೆ ಮಾಡಿದವರು ಆ ಬೃಹಸ್ಪತಿಗಳು ದೇವಗುರು. ಆದರೆ ಪರಮಾತ್ಮ ಇದ್ದಾನೆ, ಪಾಪ ಪುಣ್ಯಗಳು ಉಂಟು ಎಂಬುದಾಗಿ ನಿರೂಪಣೆ ಮಾಡಿ ಶುಕ್ರ ನೀತಿಯನ್ನು ಹೇಳಿದವರು ರಾಕ್ಷಸರ ಗುರುವಾದ ಶುಕ್ರಾಚಾರ್ಯರು. ದೇವಗುರು ಏನೂ ಇಲ್ಲ ಅಂತಾರೆ, ಎಲ್ಲ ಉಂಟು ಅಂತಾರೆ ಶುಕ್ರಾಚಾರ್ಯರು. ಆದ್ದರಿಂದ ಶುಕ್ರ ಉದಯಿಸಿದ, ಬೃಹಸ್ಪತಿ ಅಸ್ತಮಿಸಿದ ಎಂಬುದರ ಅರ್ಥವೇನು? ನಾಸ್ತಿಕ ಮತ ಇಲ್ಲವಾಗಿ ಆಸ್ತಿಕ ಮತ ತಲೆ ಎತ್ತಿ ಎಲ್ಲರಿಗೂ ಕೂಡ ಜ್ಞಾನ ಬೋಧ ಏರ್ಪಟ್ಟು ಪರಮಾತ್ಮನನ್ನು ಸೇರುವ ಕಾಲ ಏರ್ಪಟ್ಟಿದೆ, ನೀನೆದ್ದು ಬಾ ಅಂತಾಳೆ. ಇದು ರಹಸ್ಯ. ಶುಕ್ರ ಉದಯಿಸಿದ, ಗುರು ಅಸ್ತಮಿಸಿದ ಎಂದರೆ ಗುರುವಿನ ಮತ ಅಸ್ತಮಿಸಿತು, ಶುಕ್ರರ ಮತ ತಲೆ ಎತ್ತಿತು, ಎಲ್ಲರಲ್ಲಿ ಭಗವದ್ಭಕ್ತಿ ಮೂಡಿತು, ಭಕ್ತಿಜ್ಞಾನ ವೈರಾಗ್ಯಗಳು ಏರ್ಪಟ್ಟಿತು, ಕೃಷ್ಣನ ಸಂಶ್ಲೇಷದಲ್ಲಿ ತೀರದ ತ್ವರೆ ಏರ್ಪಟ್ಟು ನಾವು ಬಂದಿದ್ದೇವೆ ಸಖಿ, ನೀನು ಹೇಳುವವಳಾಗು ಪುಳ್ಳುಂ ಶಿಲಂಬಿನಹಾನ್. ನೀನು ಒಳಗಡೆ ಮಲ್ಕೊಂಡಿದ್ರೆ ಆ ಶುಕ್ರೋದಯ ಮತ್ತು ಬೃಹಸ್ಪತಿಯ ಅಸ್ತಮಾನ ಇದೆಲ್ಲ ಕಾಣಿಸೋಲ್ಲ. ಹೋಗಲಿ ಮಲಗಿದ್ರೆ ಕಿವಿಯಾದರೂ ಕೇಳಿಸುತ್ತಲ್ಲ. ಪುಳ್ಳುಂ ಶಿಲಂಬಿನ, ಪುಳ್ಳುಂ ಪಕ್ಷಿಗಳು, ಶಿಲಂಬಿನ ಈಗ ಆಹಾರವನ್ನು ಹೆಕ್ಕುತ್ತಾ ಆ 6ನೇ ಪಾಶುರದಲ್ಲಿ ಆಗ್ತಾನೆ ಗೂಡಿಂದ ಹೊರಬರೋದು. ಈಗ ಆಹಾರವನ್ನು ಕುಕ್ಕುತ್ತಾ ಅದನ್ನು ಭುಜಿಸುತ್ತಾ ಅಲ್ಲಲ್ಲಿ ಪಕ್ಷಿಗಳು ಹರಡಿಕೊಂಡಿರೋದನ್ನು ಹೇಳ್ತಾಳೆ. ಇದನ್ನು ಪೋದರಿ ಕಣ್ಣಿನಾಯ್, ಪೋದು ವೇಳೆಯನ್ನು ಅರಿಯತಕ್ಕಂತಹ ಕಣ್ಣಿನಾಯ್, ಕಣ್ಣುಳ್ಳವಳೇ ಎದ್ದು ಬಂದು ನೋಡು ಅಂತಾಳೆ. ಅಂದರೆ ಸಮಯ ಪ್ರಜ್ಞೆ ಉಳ್ಳವಳು ನೀನಲ್ಲವ. ಇದು ಒಂದರ್ಥ. ಇನ್ನೊಂದರ್ಥ ಏನು? ಪೋದಂ ಎಂದರೆ ಬೋಧ, ಜ್ಞಾನ. ಪರಿಪೂರ್ಣವಾದ ಕಣ್ಣು ಜ್ಞಾನದ ಸಂಕೇತ, ದರ್ಶನದ ಸಂಕೇತ. ಆದ್ದರಿಂದ ಸುಂದರವಾದ ಕಣ್ಣು ಅಂದ್ರೇನು? ಪರಿಪೂರ್ಣವಾದ ಜ್ಞಾನವುಳ್ಳವಳು ನೀನಲ್ಲವ. ಆತ್ಮ ಪರಮಾತ್ಮಿಕ ವಿಷಯವಾದಂತಹ ಜ್ಞಾನವನ್ನು ಪರಿಪೂರ್ಣವಾಗಿ ಉಳ್ಳಂತಹ ಮಹಾಜ್ಞಾನಿಯೇ ಎದ್ದು ಬಾ, ನಮಗೆ ನಿನ್ನ ಜ್ಞಾನದಿಂದ ನಮಗೆ ಪ್ರಕಾಶವನ್ನು ಉಂಟು ಮಾಡಿ ಕೃಷ್ಣ ಸಂಶ್ಲೇಷ ಪಡೆಯುವಂತೆ ಅನುಗ್ರಹ ಮಾಡುವುದಕ್ಕಾಗಿ ಎದ್ದು ಬಾ ಅಂತಾಳೆ. ಇವಳನ್ನು ನೋಡಿ ಪೋದು ಅರಿ ಕಣ್ಣಿನಾಯ್, 3ನೆಯ ಅರ್ಥ. ಪೋದು ಅಂದರೆ ಪುಷ್ಪ, ಅರಿ ಎಂದರೆ ಅದರಲ್ಲಿ ದುಂಬಿಗಳು. ಅರಳಿದ ತಾವರೆಯಲ್ಲಿ ದುಂಬಿಗಳು ಸಂಚಾರ ಮಾಡಿದರೆ ಹೇಗೋ ಹಾಗೆ ಕಣ್ಣಾಲೆ, ಕಪ್ಪಾದ ಕಣ್ಣಾಲೆಗಳು ಕಣ್ಣಿನಲ್ಲಿ ಸಂಚಾರ ಮಾಡುವಂತಹ ವಿಸ್ತಾರವಾದ ಕೃಷ್ಣನನ್ನು ಸೆರೆ ಹಿಡಿಯಬಲ್ಲ ಸುಂದರವಾದ ನೇತ್ರವುಳ್ಳವಳೇ. போதறி கண்ணினாய் வெள்ளி எழுந்து யாழமுறங்கித்து புள்ளும் சிலம்பினான் போதறி கண்ணினாய் குள்ள குளிர குடைந்து ನೀರಾಡಾದೆ. ಕೃಷ್ಣನ ವಿರಹ ತಾಪ ತೀರುವಂತೆ ಕುಳ್ಳ ಕುಳಿರ ಯಮುನಾ ತೀರ್ಥದಲ್ಲಿ ಪೂರ್ಣವಾಗಿ ಮುಳುಗಿ ನಮ್ಮ ವಿರಹ ತಾಪವನ್ನು ತೀರಿಸಿಕೊಳ್ಳಬೇಡವ. ಅದನ್ನು ಬಿಟ್ಟು ಯಾವತ್ತೋ ಕೃಷ್ಣ ಬಂದು ಆಲಿಂಗನ ಮಾಡಿದ ಅಂತ ಪಳ್ಳಿ ಕಿಡತ್ತೀಯೋ, ಆ ಮಂಚದ ಮೇಲೆ ಮಲಗಿದೆಯಲ್ಲ, ಆ ಮಂಚದಲ್ಲಿ ಇನ್ನೂ ಕೃಷ್ಣನ ಪರಿಮಳ ಇದೆಯಂತೆ, ಆ ಪರಿಮಳವನ್ನು ಆಸ್ವಾದನೆ ಮಾಡ್ತಾ ಅಲ್ಲಿ ಮಲಗಿದೆಯಲ್ಲ, ಆ ಕೃಷ್ಣ ಈಗ ನಿನ್ನ ಆಲಿಂಗನದಲ್ಲಿ ಇಲ್ಲದೆ ಇರುವಾಗ ಆ ವಿರಹ ತಾಪವನ್ನು ಶಮನ ಮಾಡಿಕೊಳ್ಳುವುದಕ್ಕೆ ಯಮುನಾ ತೀರ್ಥದಲ್ಲಿ ಪೂರ್ಣವಾಗಿ ಮುಳುಗುವುದನ್ನು ಬಿಟ್ಟು ಪಳ್ಳಿ ಕಿಡತ್ತೀಯೋ, ಯಾವತ್ತೋ ಕೃಷ್ಣ ಮಲಗಿದ ಮಂಚಾನ ಮುಸ್ ನೋಡ್ತಾ ಮಲಗಿದೆಯಲ್ಲ. ಉಳ್ಳ ಕುಳಿರ ಕೂಡೈಂದು, ಉಳ್ಳ ಕುಳಿರ ತಣ್ಣಗಾಗುವಂತೆ ಕೂಡೈಂದು ಪೂರ್ಣವಾಗಿ ಮುಳುಗಿ ನೀರಾಡಾದೆ. ಯಮುನಾ ನದಿಯಲ್ಲಿ ಸ್ನಾನವನ್ನು ಮಾಡದೆ ಪಳ್ಳಿ ಕಿಡತ್ತೀಯೋ, ಹೀಗೆ ಮಲಗಿದೆಯಲ್ಲ. ನೀರಾಟ ಶಬ್ದಕ್ಕೆ ಅರ್ಥವೇನು? ಎಂದೋ ಕೃಷ್ಣಾಲಿಂಗನ ಮಾಡಿದ್ದನ್ನು ನೆನೆಸಿಕೊಂಡು
ಮಾನಸಾನುಭವದಲ್ಲಿ ಮನೆಯ ಒಳಗಡೆ ಮಲಗಿಕೊಂಡು ನಿಜವಾಗಿ ಸಿಗುವ ಕೃಷ್ಣನ ಆಲಿಂಗನವನ್ನು ಬಿಟ್ಟುಬಿಟ್ಟಿದೆಯಲ್ಲ. ನೀರಾಟವಂದ್ರೇನು? ಕೃಷ್ಣ ಸಂಶ್ಲೇಷ, ಕೃಷ್ಣನೊಡನೆ ಕೂಡಿ ಇರುವಿಕೆ. ಆ ವಿರಹ ತಾಪ ಮರೆಯಾಗಬೇಕಾದ್ರೆ ಕೃಷ್ಣ ಆಲಿಂಗನ ಮಾಡಬೇಕಲ್ವ. ಆ ಕೃಷ್ಣಾಲಿಂಗನದಲ್ಲಿ ಪೂರ್ಣವಾಗಿ ಮುಳುಗದೆ ಎಂದೋ ಕೃಷ್ಣ ಮಲಗಿದ ಮಂಚದ ಮೇಲೆ ಮಲಗಿದೆಯಲ್ಲ, ಇದು ನಿನಗೆ ಚೆನ್ನಾಗಿದೆಯಾ ಅಂದರು. ಪೆರಿಯವಾಚಾರ್ಯರು ದೃಷ್ಟಾಂತ ಕೊಡ್ತಾರೆ. ಮೇಯ್ಚಲ್ ತಲೆಯಿಲೆ ಆಶೆ ಇಡುವಾರುಂಡೋ. ದೊಡ್ಡದಾಗಿ ಹುಲ್ಲುಗಾವಲು, ಚೆನ್ನಾಗಿ ಹುಲ್ಲು ಬೆಳೆದು ಬಿಟ್ಟಿದೆ, ಗ್ರಾಸ್ ಲ್ಯಾಂಡ್. ಅದು ಗೋಮಾಳ. ಹಸುಗಳನ್ನು ಅಲ್ಲಿ ಮೇಯೋದಕ್ಕೆ ಬಿಡ್ತಾರೆ, ಹುಲ್ಲನ್ನು ಮೇಯ್ಲಿ ಅಂತ. ಆಗ ಹಸು ಏನು ಮಾಡುತ್ತೆ? ಬೇಗ 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 ಆ ಹುಲ್ಲನ್ನೆಲ್ಲ ತಿಂದುಬಿಡುತ್ತೆ. ಸಂಚಾರ ಮಾಡ್ತಾ ಎಲ್ಲ ಹುಲ್ಲನ್ನು ಮೇಯ್ದು ಬಿಡುತ್ತೆ. ಆಮೇಲೆ ಅದಕ್ಕೆ ಆ ಹುಲ್ಲು ಸಿಗದೆ ವಿಶ್ರಮಿಸ್ಕೊಳುತ್ತಲ್ಲ, ಆಗ ಆ ಹುಲ್ಲನ್ನೆಲ್ಲ ತೆಗೆದು ಮೆಲುಕು ಹಾಕುತ್ತೆ. ಆ ಹುಲ್ಲನ್ನು ತಿನ್ನುವಾಗ ಮೆಲುಕು ಹಾಕಬಾರ್ದು. ಕಾರಣ ಏನು? ಹುಲ್ಲು ಸಿಕ್ಕಿರುವಾಗ ತಿಂದ್ಬಿಡ್ಬೇಕು, ಆಮೇಲೆ ಮೆಲುಕು ಹಾಕಬೇಕು. ಆದರೆ ಹುಲ್ಲಿರುವಾಗ ಆ ಹಸಿ ಹುಲ್ಲನ್ನು ತಿನ್ನದೆ ಮೆಲುಕು ಹಾಕುವವರಂತೆ ನೀನು ಕೃಷ್ಣನೇ ನೇರಾಗಿ ಸಿಕ್ಕಿರುವಾಗ ಅವನ ಬಳಿಗೆ ಓಡಿ ಬರದೆ ಯಾವುದೋ ಪಲ್ಲಂಗದಲ್ಲಿ ಮಲಗಿಕೊಂಡು ಅವನನ್ನು ನೆನೆಸ್ಕೊಂಡಿದೆಯಲ್ಲ. ಇದು ಹೇಗಿದೆ ಅಂದರೆ, ಮೇವು ಸಿಗುವ ಸಮಯದಲ್ಲಿ ಮೆಲುಕು ಹಾಕುವವರಂತೆ ಇದೆ ನಿನ್ನ ರೀತಿ ನೀತಿ. ಎಷ್ಟು ಚೆನ್ನಾಗಿ ದೃಷ್ಟಾಂತ ಕೊಡ್ತಾರೆ ಪೆರಿಯವಾಚನ್ ಪಿಳ್ಳೈ. ಮೇಯ್ಚಲ್ ತಲೈಲೆ ಆಶೆ ಇಡುವಾರುಂಡೋ. ಮೇವು ಸಿಕ್ಕಿರುವಾಗ ಮೆಲುಕು ಹಾಕುವುದುಂಟ, ಹಾಗಿದೆ ನಿನ್ನದು. ಕುಳ್ಳ ಕುಳಿರ ಕುಡೈಂದ ನೀರಾಡಾದೆ ಪಳ್ಳಿಕ್ಕಿಡತ್ತಿಯೋ ಪಾವಾಯ್ ನೀ ನನ್ನಾಳಾಲ್. ಪಾವಾಯ್ ಸ್ತ್ರೀತ್ವ ಪೂರ್ತಿಯನ್ನು ಉಳ್ಳವಳೆ. ಅಂದರೆ ಸ್ತ್ರೀ ಅಂದರೆ ಏನು? ಜೀವಾತ್ಮ. ಜೀವಾತ್ಮ ಲಕ್ಷಣಗಳು, ಆತ್ಮಗುಣ ಪೂರ್ತಿ ಉಳ್ಳಂತಹವಳು, ಕೃಷ್ಣನಿಗೆ ಪರಮಪ್ರಿಯಳಾದ ಪರಮಜ್ಞಾನಿಯೇ, ಹೀಗೆ ಮಲಗಿದೆಯಲ್ಲ ನೀನು. ಪಾವಾಯ್ ಎഴുந்திರಾಯ್, ಎದ್ದು ಬರುವವಳಾಗು. ಕಾರಣ ಏನು? ಕಳ್ಳಂ ತವಿರ್ಂದೆ, ಕಳ್ಳತನವನ್ನು ಬಿಟ್ಟು ಎದ್ದು ಬಾ ಅಂತಾಳೆ. ಏನು ಕಳ್ಳತನ ಇವಳು ಮಾಡಿದ್ಲು ಅಂದರೆ, ನೀನು ನಮಗೆಲ್ಲ ಸ್ವಾಮಿನಿ, ಆದ್ದರಿಂದ ನಮಗೆ ನೀನು ಸ್ವಾಮಿನಿಯಾಗಿ ನಿರ್ವಾಹವನ್ನು ಮಾಡದೆ ಹೋದರೆ ನಿನ್ನ ನಾಯಿಕಾ ಸ್ಥಾನವನ್ನು ನೀ ಕಳ್ಳತನ ಮಾಡ್ದಂಗೆ. ನನಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ನಾನು ಅದನ್ನು ಮಾಡದೆ ಹೋದರೆ ಆ ಜವಾಬ್ದಾರಿಯನ್ನು ಕದ್ದ ಹಾಗೆ. ನೀನು ನಮಗೆ ನಾಯಿಕ, ಶೇಷಿಯಾಗಿ ಇರುವವಳು ನೀನು. ಶೇಷಭೂತರಾದವರು ನಾವು ಪರಮಾತ್ಮನಿಗೆ ದಾಸಭೂತರು. ನಾವದನ್ನು ಮರೆತು ನಾವು ಸ್ವತಂತ್ರರು ಅಂದರೆ ಪರಮಾತ್ಮ ಜ್ಞಾನವನ್ನು ಕೊಟ್ಟು ನಮ್ಮನ್ನು ಕ್ಷಮಿಸ್ತಾನೆ. ಶೇಷಭೂತನಾದವನು ಶೇಷತ್ವವನ್ನು ಅಪಹಾರ ಮಾಡಿದ್ರೆ ಕ್ಷಮಿಸೋದಕ್ಕೆ ಒಬ್ಬ ಸ್ವಾಮಿ ಇದ್ದಾನೆ. ಸ್ವಾಮಿನೇ ಸ್ವಾಮಿತ್ವವನ್ನು ಕಳ್ಳತನ ಮಾಡಿಬಿಟ್ರೆ ಅವನನ್ನು ಕ್ಷಮಿಸೋರು ಯಾರು? ನೀನೀಗ ನಮಗೆ ಸ್ವಾಮಿನಿ. ನಿನ್ನನ್ನು ನಮಗೆ ತೋರದೆ, ನಮ್ಮೊಡನೆ ಬೆರೆಯದೆ, ನಮ್ಮ ಕಣ್ಣಿನಿಂದ ನಿನ್ನನ್ನು ಬಚ್ಚಿಟ್ಟುಕೊಳ್ಳುವುದು ನಮ್ಮಿಂದ ನಿನ್ನನ್ನು ನೀನು ಕದ್ದಂತೆ. ಹಾಗೆ ಮಾಡದೆ ಎದ್ದು ಬಾ ಹೊರಗೆ ಎಂಬುದಾಗಿ ಹೇಳ್ತಾಳೆ. ಕುಳ್ಳ ಕುಳಿರ ಕುಡೈಂದ ನೀರಾಡಾದೆ ಪಳ್ಳಿಕ್ಕಿಡತ್ತಿಯೋ ಪಾವಾಯ್ ನೀ ನನ್ನಾಳಾಲ್. ಇದು ಎಂಥ ಶುಭ ದಿನ. ಯಾವ ಗೋಪವೃದ್ಧರು ನಮ್ಮನ್ನು ಕೃಷ್ಣನನ್ನು ಬೇರೆ ಮಾಡಿದ್ದರೋ ಈಗ ಅವರೇ ನಮ್ಮನ್ನು ಒಟ್ಟಿಗೆ ಕೂಡಿಸಿದ್ದಾರೆ. ಯಾವಾಗ ತಿರ್ಗಾ ಬೇರೆ ಮಾಡಿಬಿಡ್ತಾರೋ ಗೊತ್ತಿಲ್ಲ. ಹಿರಣ್ಯನ ರಾಜ್ಯದಂತೆ ಪರಮಾತ್ಮ ನಾಮ ಹೇಳುವುದೇ ಕಷ್ಟವಾಗಿದ್ದಾಗ ರಾಮಕೃಷ್ಣನ ನಾಮ ಸಂಕೀರ್ತನೆ ಮಾಡುತ್ತಾ ಕೃಷ್ಣನನ್ನು ಪಡೆಯುವ ಕಾಲ ಈಗ ಬಂದಿದೆ. ಈ ಶುಭ ಮುಹೂರ್ತ ಬಂದಿರುವಾಗ ಅದನ್ನು ಬಿಟ್ಟು ಹೀಗೆ ಶಯನ ಮಾಡಿಕೊಂಡಿದ್ದೀಯಲ್ಲ. ಪಾವಾಯ್ ಎഴുந்திರಾಯ್, ಪಾವಾಯ್ ನೀ ನನ್ನಾಳಾಲ್. ಕುಳ್ಳ ಕುಳಿರ ಕುಡೈಂದು ನೀರಾಡಾದೆ ಪಳ್ಳಿಕ್ಕಿಡತ್ತಿಯೋ ಪಾವಾಯ್ ನೀ ನನ್ನಾಳಾಲ್. ಇಂತಹ ಶುಭದನದಲ್ಲಿ ಮಲಗುವುದುಂಟ. ಕಳ್ಳಂ ತವಿರ್ಂದೆ ಕಲಂದೆ, ಕಳ್ಳಂ ತವಿರ್ಂದೆ ನಮ್ಮಿಂದ ನಿನ್ನನ್ನು ಮರೆಮಾಡಿಕೊಳ್ಳದೆ ಎದ್ದು ಬಂದು ಕಲಂದೆ ನಮ್ಮ ಗೋಷ್ಠಿಯಲ್ಲಿ ಒಬ್ಬಳಾಗಿ ಇದ್ದುಕೊಂಡು ನಮಗೆ ಕೃಷ್ಣ ಸಂಶ್ಲೇಷವನ್ನು ಉಂಟು ಮಾಡುವ ಕೃಪೆಯನ್ನು ಮಾಡು. ನಿನ್ನ ಕಳ್ಳತನ ಒಬ್ಬಳೇ ಏಕಾಂತದಲ್ಲಿ ಮಾನಸಿಕವಾಗಿ ಕೃಷ್ಣಾನುಭವ ಮಾಡ್ತಾ ಇದೆಯಾ? ಕೃಷ್ಣ ನಮ್ಮೆಲ್ಲರಿಗೆ ಸೇರಿದವನು. ಎಲ್ಲರೂ ಒಟ್ಟಾಗಿ ಕೃಷ್ಣ
ಕೃಷ್ಣಾನುಭವ ಮಾಡಬೇಕಾಗಿರುವಾಗ ಮಾನಸಾನುಭವದಲ್ಲಿ ಮೈಮರೆತು ನಮ್ಮಿಂದ ನಿನ್ನನ್ನು ಮರೆಮಾಡಿಕೊಂಡು ಹೀಗೆ ಇರುವುದು ನಿನಗೆ ಲಕ್ಷಣವಾ? ನೀನು ನಮಗೆ ನಾಯಿಕ, ಪೋದರಿ ಕಣ್ಣಿನಾಯ್ ಮಹಾಜ್ಞಾನಿಯೇ, ಈ ನಿನ್ನ ಕಳ್ಳತನವನ್ನು ಬಿಟ್ಟು ಹೊರಕ್ಕೆ ಎದ್ದು ಬಂದು ನಮ್ಮೊಡನೆ ಒಂದಾಗಿ ಬೆರೆತು ನಮಗೆ ಕೃಷ್ಣ ಸಂಶ್ಲೇಷವನ್ನು ಉಂಟು ಮಾಡು ಎಂದು ಪ್ರಾರ್ಥಿಸುತ್ತಾ ದೇವಿ ಆಂಡಾಳ್ 13ನೆಯ ದಿನದ ಪಾಶುರವನ್ನು ಪೂರ್ಣ ಮಾಡ್ತಾಳೆ. புள்ளின்வாய் கிண்டானை பொல்லாவரக்கனை கிள்ளிக் களைந்தானை கீர்த்திமை பாடிப்போய் பிள்ளைகளெல்லாரும் பாவைக்களம் புக்கார் வெள்ளி எழுந்து வியாழமுறங்கித்து உள்ளும் சிலம்பினான் போதரி கண்ணினாய் குள்ள குளிர குடைந்து நீராடாதே பள்ளி கிடத்தியோ பாவாய் நீ நன்னாளால் கள்ளம் தவிர்ந்து கலந்தேலோரெம்பாவாய் சோச்சிஷ்டமாலிகா கந்தமந்துரசிஷ்டமே விஷ்ணு சித்த தனூஜாயை கோதாயை நித்யமங்கலம் மாதృஷா கிஞ்சன த்ராண பத்த கங்கணபாணயே விஷ்ணுசித்ததனூஜாயை கோதாயை நித்யமங்கலம் ஸ்ரீமத்யை விஷ்ணுசித்தார்ய மனோநந்தனஹேதவே நந்தநந்தன சுந்தரியை கோதாயை நித்யமங்கலம் திருவாழிப்பூரத்தில் ஜகத்துதித்தாள் வாழியே திருப்பாவை 30 செப்பினாள் வாழியே பெரியாழ்வார் பெற்றெடுத்த பெண்பிள்ள வாழியே பெரும்பூதூர் மாமுனிக்கு பின்னானாள் வாழியே 143 உரைத்தாள் வாழியே உயரரங்கற்கே கண்ணி முகம் தளித்தாள் வாழியே மறுவாரும் திருவல்லி வடநாடி வாழியே வன்புதுவனகர்கோதை மலர்பதங்கள் வாழியே. ஆண்டாள் திருவடிகளே சரணம். சர்வம் ஸ்ரீகிருஷ்ணார்ப்பணமஸ்து.